ಹಾಗೂ ನಮ್ಮ ಶಾಲೆಯ ಮೂರು ಮಕ್ಕಳು. ಈ ದಿನ ನಮ್ಮ ಶಾಲೆಯಲ್ಲಿ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ, ಶಾಲಾ ಶಿಕ್ಷಣ ಇಲಾಖೆ, ಹೊಸನಗರ ತಾಲೂಕು ಸಮಗ್ರ ಶಿಕ್ಷಣ ಯೋಜನೆ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವು ಮೊದಲಿಗೆ ನಾಡಗೀತೆಯೊಂದಿಗೆ ಪ್ರಾರಂಭಗೊಳ್ಳುತ್ತದೆ. ನಾಡಗೀತೆಯನ್ನು ಹಾಡುವಂತಹ ನಮ್ಮ ಶಾಲಾ ಮಕ್ಕಳಿಗೆ ಅಭಿನಂದನೆಗಳು. ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯ ಇನ್ನೊಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ ಜೊತೆಗೆ ಹಿರಿಯರು ನಾಗರಿಕರು ಆಗಿರುವಂತಹ ಶ್ರೀಮತಿ ಲಕ್ಷ್ಮೀರವರು ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ಎಲ್ಲರ ಪರವಾಗಿ ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ವಹಿಸ್ತೀನಿ. ಹಾಗೂ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಯನ್ನ ಶ್ರೀಯುತ ನಾಗೇಶ್ ಕೆವಿ, ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು, ತಾಲೂಕು ಪಂಚಾಯಿತಿ, ಇವರಿಗೂ ಸಹ ನಮ್ಮ ಶಾಲೆಯ ಪರವಾಗಿ ಹಾಗೂ SDMCಯವರ ಪರವಾಗಿ ಹಾಗೂ ಪೋಷಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತ.
ಈ ಒಂದು ಕಾರ್ಯಕ್ರಮದ ಈಗ 3 ದಿನದಿಂದ ನಮ್ಮ ಶಾಲೆಯಲ್ಲಿ ಇದು ಸಮಗ್ರವಾಗಿ ಸಂಪೂರ್ಣವಾಗಿ 2023-24ನೇ ಸಾಲಿನ ಎಲ್ಲ ಶಾಲೆಗೆ ಸಂಬಂಧಪಟ್ಟ ಪ್ರತಿಯೊಂದು ವಿಷಯವನ್ನ ಕುಲಂಕುಷವಾಗಿ ಎಲ್ಲವನ್ನ ನೋಡಿ ಆ ಒಂದು ವರದಿಯನ್ನ ಮಂಡನೆ ಮಾಡಲಿಕ್ಕೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರುವಂತಹ ಶ್ರೀಯುತ ದೇವೇಂದ್ರ ಪ್ರಸಾದ್ ಸಂಪನ್ಮೂಲ ವ್ಯಕ್ತಿ ಸಾಮಾಜಿಕ ಪರಿಶೋಧನೆ ಇವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಪಟ್ಟಿಯಲ್ಲಿ ಯಾರ್ಯಾರು ಇರಬೇಕು ಅನ್ನುವಂಥದ್ದನ್ನು ವರದಿಯಲ್ಲಿ ಇದೆ ಇಲ್ಲಿ. ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸಮೂಹ ಸಂಪನ್ಮೂಲ ವ್ಯಕ್ತಿ ನಮ್ಮ ಕ್ಲಸ್ಟರಿನ CRP ಆಗಿರುವಂತಹ ಶ್ರೀಯುತ ಗಣೇಶ್ ಸರ್ ಅವರು ಸಹ ಆಗಮಿಸಿದ್ದಾರೆ. ಅವರಿಗೂ ಸಹ ಆತ್ಮೀಯವಾಗಿ ಸ್ವಾಗತವನ್ನು. ಹಾಗೆ ನಮ್ಮ STMCಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ರವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೆ ಆರೋಗ್ಯ ಇಲಾಖೆಯಿಂದ ನಮ್ಮ ಶಾಲೆಗಳಿಗೆ ಏನೇನು ಆರೋಗ್ಯ ಇಲಾಖೆಯಿಂದ ಸೌಲಭ್ಯಗಳು ದೊರೆಯುತ್ತವೆ ಅನ್ನೋದ್ರ ಬಗ್ಗೆ ನಮಗೆ ಪ್ರತಿ ತಿಂಗಳು ಬಂದು ನಮ್ಮ ಶಾಲೆಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡುವಂತಹ ಶೋಭಾ ಸಿಸ್ಟರ್ಗೂ ಸಹ ಆತ್ಮೀಯವಾಗಿ ಸ್ವಾಗತ. ಹಾಗೆಯೇ ಒಂದು ಶಾಲೆ ನಡಿಬೇಕಾದ್ರೆ ಮೂಲ ತಳಪಾಯ ಅಂಗನವಾಡಿಗಳು. ಈ ಒಂದು ಅಂಗನವಾಡಿ ನಮ್ಮ ಶಾಲಾ ವ್ಯಾಪ್ತಿಯ ಅಂಗನವಾಡಿಯ ಶಿಕ್ಷಕಿಯಾಗಿರುವಂತಹ ಶ್ರೀಮತಿ ಶಾರದಾ ಟೀಚರ್ ಅವರಿಗೂ ಆತ್ಮೀಯವಾಗಿ ಸ್ವಾಗತ. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಸಕಾಲದಲ್ಲಿ ಆಗಮಿಸಿರುವಂತಹ ನಮ್ಮ STMCಯ ಸದಸ್ಯರುಗಳು ಹಾಗೂ ಎಲ್ಲರೂ ಇದ್ದೀರಿ. ಜೊತೆಗೆ ಪೋಷಕರು ಆಗಮಿಸಿದ ತಮಗೆಲ್ಲರಿಗೂ ಸಹ ಆತ್ಮೀಯವಾದ ಸ್ವಾಗತವನ್ನು ನೀಡುತ್ತೇನೆ. ಹಾಗೂ ನಮ್ಮ ಶಾಲೆ ನಡೆಯಬೇಕಾದ್ರೆ ಮುಖ್ಯ ಶಿಕ್ಷಕರ ಜೊತೆ ಹೆಗಲಿಗೆ ಹೆಗಲು ಕೊಟ್ಟು ಕೈಗೆ ಕೈ ಕೊಟ್ಟು ಸಹಕಾರ ನೀಡುವಂತಹ ನಮ್ಮ ಸಹೋದ್ಯೋಗಿಗಳು ಅವರಿಗೂ ಸಹ ಆತ್ಮೀಯವಾಗಿ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆ ಶಾಲೆ ನಡೆಯಬೇಕಾದ್ರೆ ಮುಖ್ಯವಾಗಿ ಬೇರ್ಪಡಿರೋದು ಮಕ್ಕಳು. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನಮ್ಮ ಶಾಲೆಯ 5 ಮತ್ತು 6ನೇ 7ನೇ ತರಗತಿಯ ಎಲ್ಲ ಮಕ್ಕಳಿಗೂ ಸಹ ಆತ್ಮೀಯವಾಗಿ ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ಪ್ರಾಸ್ತಾವಿಕ ನುಡಿಯನ್ನ ಶ್ರೀಯುತ ನಾಗೇಶ್ ಸರ್ ಅವರು ಸಾಮಾಜಿಕ ಪರಿಶೋಧನೆ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ತಾಲೂಕು ಪಂಚಾಯತಿ ಇವರು ತಿಳಿಸಲಿದ್ದಾರೆ. 2023-24 ಸಾಲಿನ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಇದನ್ನ ಗ್ರಾಮ ಸಭೆಯನ್ನು ನಡೆಸಿರ್ತಕ್ಕಂಥದ್ದು. ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಹಿರಿಯ ನಾಗರಿಕರಾಗಿರ್ತಕ್ಕಂಥ ಮೇಡಮ್ ಅವರೇ ಹಾಗೂ ಸಮೂಹ ಸಂಪನ್ಮೂಲ ವ್ಯಕ್ತಿಗಳೇ ಹಾಗೂ STMC ಉಪಾಧ್ಯಕ್ಷರೇ, ಆರೋಗ್ಯ ಇಲಾಖೆ ಮೇಡಮ್ ಅವರೇ ಹಾಗೂ ಎಲ್ಲ ಶಿಕ್ಷಕರೇ ಹಾಗೂ ಪೋಷಕರೇ ಹಾಗೂ STMC ಎಲ್ಲ ಸದಸ್ಯರೇ ಹಾಗೂ ಮಕ್ಕಳೇ, ಈ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ನಾವು ಗ್ರಾಮ ಪಂಚಾಯತಿಗಳಲ್ಲಿ 2018-19 ಕೂಡ ಗ್ರಾಮ ಪಂಚಾಯತಿಗಳಲ್ಲಿ ಒಂದು ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗಾರ್ತಿ ಯೋಜನೆಯಲ್ಲಿ ಮೊದಲು ಪ್ರಾರಂಭ ಮಾಡಿರ್ತಕ್ಕಂಥದ್ದು. ನಂತರದಲ್ಲಿ ಎಲ್ಲ ಯೋಜನೆ ಕೂಡ ಬಂದಿದೆ. ಈಗ ಸೈನ್ಯ ಹಣಕಾಸು, ರಾಜ್ಯ ಹಣಕಾಸು, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಎಲ್ಲವೂ ಕೂಡ ಈ ಒಂದು ಸಾಮಾಜಿಕ ಪರಿಶೋಧನೆ ಅಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ನಡೆಯುತ್ತೆ. ಆದ್ರೆ ಶಾಲೆಗಳಲ್ಲಿ ಕೂಡ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಬೇಕು ಅಂತಕ್ಕಂಥದ್ದು ನಮ್ಗೊಂದು 5 ವರ್ಷ ಆಯ್ತು. ಈಗ 5 ವರ್ಷದಿಂದ ಈ ಬಿಸಿಯೂಟ ಯೋಜನೆ ಏನಿದೆ ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟಿದೆ. ನಿಮ್ಮ ಪಕ್ಕದ ಶಾಲೆಯನ್ನು ನಾವು 3 ವರ್ಷದ ಹಿಂದೆ ಮಾಡಿದ್ವಿ. ಹಾಗೆ ಒಟ್ಟು ಕೆಲವೊಂದು ಶಾಲೆಗಳು ಒಂದು ತಾಲೂಕಿಗೆ 4 ಅಥವಾ 3-4 ಶಾಲೆಗಳನ್ನ ಆಯ್ಕೆ ಮಾಡಿಬಿಟ್ಟು ಸಾಮಾಜಿಕ ಪರಿಶೋಧನೆ ಈಗಾಗಲೇ ಹಾಗಾಗಿ ಆ ಶಾಲೆಗಳಿಗೆ ಸಾಮಾಜಿಕ ಪರಿಶೋಧನೆ ಬಗ್ಗೆ ಗೊತ್ತಿದೆ. ಕಳೆದ ಸಾಲಿನಿಂದ ನಾವು ಈ ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ ಅದನ್ನು ಕೂಡ ಸಾಮಾಜಿಕ ಪರಿಶೋಧನೆ ನಡೆಸಿ ನಾವು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಬೇಕು ಅಂತಕ್ಕಂಥ ಸರ್ಕಾರದ ಆದೇಶ ಆಗಿತ್ತು. ಹಾಗಾಗಿ ಕಳೆದ ಸಾಲಿನಲ್ಲಿ ಒಂದು 20% ಅಷ್ಟು ಶಾಲೆಗಳನ್ನ ಈ ತಾಲೂಕಿನಲ್ಲಿ ಆಯ್ಕೆ ಮಾಡ್ಕೊಂಡ್ಬಿಟ್ಟು ನಾವು ಈಗಾಗಲೇ ಸಾಮಾಜಿಕ ಪರಿಶೋಧನೆ ನಡೆಸಿಬಿಟ್ಟು ವರದಿಯನ್ನ ಈಗಾಗಲೇ ಸಲ್ಲಿಸಿದ್ದೀವಿ. ಹಾಗೆ ಈ
ಸಾಲಿಯೂ ಕೂಡ ಒಂದು 20% ಶಾಲೆಗಳನ್ನ ಆಯ್ಕೆ ಮಾಡ್ಕೊಂಡಿದ್ದು ಇದು ಕೊನೆಯ ಶಾಲೆ. ಹೊಸನಗರ ತಾಲೂಕಿನಲ್ಲಿ ಇದು ಕೊನೆಯ ಶಾಲೆ ಈಗ ನಾವು ನಡೆಸ್ತಾ ಇರ್ತಕ್ಕಂಥದ್ದು. ಒಟ್ಟು 53 ಶಾಲೆಗಳು ಈ ಸರಿ ಹಾಕೊಂಡಿರ್ತಕ್ಕಂಥದ್ದು. ಅದರಲ್ಲಿ ಈಗ ಎಲ್ಲವೂ ಕೂಡ ಆಗಿ ಮುಗಿತಾ ಬಂದಿದೆ. ಈಗ ವರದಿಯನ್ನು ನಾವು ಸಲ್ಲಿಸುವ ಹಂತದಲ್ಲಿದ್ದೇವೆ. ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಪ್ರಮುಖ ಉದ್ದೇಶ ಏನು ಅಂತಂದ್ರೆ, ಸರ್ಕಾರ ಯಾವುದೇ ಒಂದು ಯೋಜನೆ ಜಾರಿಗೆ ತಂದಾಗ ಆ ಯೋಜನೆ ಏನು ಉದ್ದೇಶವನ್ನು ಇಟ್ಕೊಂಡು ಜಾರಿಗೆ ತಂದಿರುತ್ತೆ, ಆ ಉದ್ದೇಶ ಈ ಕೆಳ ಹಂತದಲ್ಲಿ ಆ ಉದ್ದೇಶ ಈಡೇರಿಕೆ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಸರ್ಕಾರದ ವಾಸ್ತವಾಂಶದ ಗಮನ ಕೊಡ್ತಕ್ಕಂಥ ಒಂದು ಸಾಮಾಜಿಕ ಪರಿಶೋಧನೆ ನಡೆಸ್ತಕ್ಕಂಥ ಉದ್ದೇಶ. ಸಾಮಾಜಿಕ ಪರಿಶೋಧನೆ ನಿಮಗೆ ಗೊತ್ತಾಗ್ತದೆ, ಇದರಲ್ಲಿ ಇದೆ ಸಮಾಜದೊಂದಿಗೆ ಪರಿಶೀಲನೆಯನ್ನ ಮಾಡ್ತಕ್ಕಂಥದ್ದು. ಒಟ್ಟಾರೆಯಾಗಿ ಬೇರೆಲ್ಲ ಆಡಿಟ್ಗಳನ್ನ ನೋಡಿರ್ತೀವಿ, ನಾವು ದಾಖಲಾತಿಗಳನ್ನ ನೋಡ್ತೀವಿ, ಹಾಗೆ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸ್ತೀವಿ. ಆದ್ರೆ ಈ ಸಾಮಾಜಿಕ ಪರಿಶೋಧನೆ ಆ ತರ ನಡೆಯಲ್ಲ. ದಾಖಲಾತಿಗಳನ್ನ ನೋಡೋದ್ರ ಜೊತೆಗೆ ಫಲಾನುಭವಿಗಳಿಗೆ ಸಂದರ್ಶನವನ್ನು ಮಾಡ್ತೀವಿ. ಹಾಗೆ ಈ ವರದಿಯನ್ನ ನಾವು ರೆಡಿ ಮಾಡ್ಬಿಟ್ಟು ಗ್ರಾಮ ಸಭೆ ಕರೆದ್ಬಿಟ್ಟು ಗ್ರಾಮ ಸಭೆ ಬಂದು ಎಲ್ಲವನ್ನು ಓದಿ ತಿಳಿಸ್ತಕ್ಕಂಥದ್ದು. ಉತ್ತಮ ಅಂಶ ಇರ್ಬೋದು ಅಥವಾ ಏನಲ್ಲಿ ಲೋಪದೋಷಗಳಾಗಿರ್ಬೋದು ಎಲ್ಲವನ್ನು ಕೂಡ ಗ್ರಾಮ ಸಭೆ ಮುಂದೆ ಇಟ್ಟು ಗ್ರಾಮಸ್ಥರೊಂದಿಗೆ ಚರ್ಚೆ ಮಾಡಿದ್ದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸ್ತಕ್ಕಂಥ ಪ್ರಕ್ರಿಯೆ ಇದೆ. ಹಾಗಾಗಿ ಎಲ್ಲ ಯೋಜನೆಗಳನ್ನು ಕೂಡ ಇದಕ್ಕೆ ಕೊಡ್ತಾ ಇದ್ದಾರೆ. ಯಾಕಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ತಪ್ಪು ಮಾಡಿಬೇಕಾದ್ರೆ ದಂಡ ಕಟ್ಟಲಿಕ್ಕೆ ರೆಡಿ ಇರ್ತಾರೆ, ಅದಾದ್ರು ಸಮಾಜದ ಮುಂದೆ ಬರುತ್ತೆ, ಗ್ರಾಮಸ್ಥರ ಮುಂದೆ ಬಂದು ಚರ್ಚೆ ಆಗುತ್ತೆ, ಆ ತಪ್ಪನ್ನ ಮಾಡಲ್ಲ. ಹಾಗಾಗಿ ಎಲ್ಲ ಯೋಜನೆಗಳು ಬರ್ತಾರೆ. ಯಾವ ಯೋಜನೆಗಳು ಸಾಮಾಜಿಕ ಪರಿಶೋಧನೆಗೆ ಬಂದಿದೆ ಅಲ್ಲಿ ಸ್ವಲ್ಪ ಭ್ರಷ್ಟಾಚಾರ ಕಡಿಮೆ ಆಗುತ್ತೆ. ಅಲ್ಲಿ ಶಾಲೆಗಳಲ್ಲಿ ಆ ತರದಲ್ಲಿ ಇರಲ್ಲ, ಬೇರೆ ಬೇರೆ ಇಲಾಖೆಗೆ ಸಂಬಂಧಪಟ್ಟಂತೆ ಆ ಥರದ್ದೆಲ್ಲ ಕೂಡ ನಡೆಯುತ್ತೆ. ಹಾಗಾಗಿ ಈ ಒಂದು ಇದು ಸಮಗ್ರ ಶಿಕ್ಷಣ ಯೋಜನೆ ಅಂತಕ್ಕಂಥದ್ದು ಏನಿದೆ 2018-19ರಲ್ಲಿ ಜಾರಿಗೆ ಬಂದಿರ್ತಕ್ಕಂಥ ಯೋಜನೆ. ಇದರ ಉದ್ದೇಶ ಅಂತಂದ್ರೆ ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಯಾವುದೇ ಮಗು ಕಲಿಕೆಯಿಂದ ಹೊರಬಳಿಬಾರ್ದು, ಅಥವಾ ಯಾರಾದ್ರೂ ಮಕ್ಕಳು ಶಾಲೆ ಬಿಟ್ಟು ಮನೆಯಲ್ಲಿ ಇದ್ರೆ ಶಾಲಾ ಮಕ್ಕಳನ್ನ ಶಾಲೆಗೆ ಕರೆತಂದು ಅವರಿಗೆ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. 1ನೇ ತರಗತಿಯಿಂದ 12ನೇ ತರಗತಿವರೆಗೆ ಉಚಿತ ಮತ್ತೆ ಕಡ್ಡಾಯ ಶಿಕ್ಷಣವನ್ನು ಒದಗಿಸಬೇಕಂತಕ್ಕಂಥದ್ದು. ಹಾಗೆ ಯಾವುದೇ ಭೇದ ಭಾವ ಜಾತಿ ಅಥವಾ ಲಿಂಗ ತಾರತಮ್ಯದಲ್ಲಿ ಸಮಾನವಾದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು. ಮತ್ತೆ ವಿಶೇಷ ಚೇತನ ಮಕ್ಕಳು ಈ ಒಂದು ಶಾಲಾ ವ್ಯಾಪ್ತಿಯಲ್ಲಿ ಇದ್ರೆ ಅವರಿಗೂ ಕೂಡ ಶಿಕ್ಷಣವನ್ನ ನೀಡಬೇಕು ಅಂತಕ್ಕಂಥದ್ದು. ಅವರು ಶಾಲೆ ಬಲವಾಗಿದ್ರೆ ಅವ್ರಿಗೆ ನೀಡ್ತಕ್ಕಂಥ ಸೌಲಭ್ಯಗಳ ಜೊತೆಗೆ ಶಿಕ್ಷಣವನ್ನ ನೀಡ್ತಕ್ಕಂಥದ್ದು. ಒಂದ್ ವೇಳೆ ಬರ್ಲಿಕ್ಕೆ ಸಾಧ್ಯ ಆಗಿರ್ತಕ್ಕಂಥ ಮಕ್ಕಳಿದ್ರೆ ಅವರಿಗೆ ಗೃಹಾಧಾರಿತ ಶಿಕ್ಷಣವನ್ನ ನೀಡಬೇಕು, ಅವರಲ್ಲಿ ಗುರಿಮಟ್ಟಕ್ಕೆ ಸರಿಯಾಗಿ ಇರ್ತಕ್ಕಂಥದ್ದಿದೆ. ಹಾಗೆ ಶಿಕ್ಷಕರಿಗೆ ಕೂಡ ಕಾಲಕಾಲಕ್ಕೆ ತರಬೇತಿಯನ್ನು ನೀಡೋದ್ರ ಮುಖಾಂತರ ಅವರ ಕಾರ್ಯಕ್ಷಮತೆಯನ್ನ ಅಧಿಕಗೊಳಿಸ್ತಕ್ಕಂಥದ್ದು ಕೂಡ ಇವರು ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಇರ್ತಕ್ಕಂಥದ್ದು. ಹಾಗೆ 2030ರವರೆಗೆ ಇದರ ಒಂದು ಗುರಿಯನ್ನು ಇಟ್ಕೊಂಡಿದ್ದಾರೆ. ಶಿಕ್ಷಣದಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ತರುವುದರ ಮುಖಾಂತರ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂಥದ್ದು ಸರ್ಕಾರದ ಒಂದು ಈ ಒಂದು ಯೋಜನೆಯನ್ನು ಹಂಚತಕ್ಕಂಥ ಉದ್ದೇಶ ಆಗಿರ್ತಕ್ಕಂಥದ್ದು. ಈ ಒಂದು ಯೋಜನೆಗೆ ಸಂಬಂಧಪಟ್ಟಂತೆ ನಾವು ಸಾಮಾಜಿಕ ಪರಿಶೋಧನೆಯಲ್ಲಿ ಏನೆಲ್ಲ ಅಂಶಗಳನ್ನು ಗಮನಿಸಬೇಕು ಅಂತಂದ್ರೆ ಒಟ್ಟು 134 ಅಂಶಗಳ ಕುರಿತಂತೆ ಒಂದು ವರದಿಯನ್ನ ಸರ್ಕಾರದಿಂದ ನಮಗೆ ಕೇಳಿರ್ತಕ್ಕಂಥದ್ದು. ಅದರಲ್ಲಿ ಮಕ್ಕಳಿಗೆ ಸಂಬಂಧಪಟ್ಟಂತೆ ಏನು ಸರ್ಕಾರದಿಂದ ಉಚಿತವಾಗಿ ನೀಡ್ತಕ್ಕಂಥ ಸೌಲಭ್ಯಗಳೇನಿದೆ, ಪ್ರವಾಸ ಇರ್ಬೋದು, ಪಠ್ಯಪುಸ್ತಕಗಳಿರ್ಬೋದು, ಪೋಷಾಕಗಳಿರ್ಬೋದು, ಬಿಸಿ ಊಟ ಇರ್ಬೋದು, ಇವೆಲ್ಲವೂ ಕೂಡ ಸಮರ್ಪಕವಾಗಿ ಅವರಿಗೆ ತಲುಪ್ತಾ ಇದೆಯಾ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದಿದೆ. ಹಾಗೆ SDMC ರಚನೆಗೆ ಸಂಬಂಧಪಟ್ಟಂತೆ ಏನು ಮಾರ್ಗಸೂಚಿಯನ್ನು ಪಾಲನೆ ಮಾಡಬೇಕು ಅದರ ಪಾಲನೆ ಆಗಿದೆಯಾ ಅಂತಕ್ಕಂಥದ್ದು ನೋಡ್ತಕ್ಕಂಥದ್ದು. ಮತ್ತೆ ಇಲ್ಲಿನ ಭೌತಿಕ ಸ್ಥಿತಿಗಳಿಗೆ ಸಂಬಂಧಪಟ್ಟಂತೆ ಕಟ್ಟಡ ವ್ಯವಸ್ಥೆ ಇರ್ಬೋದು, ಶೌಚಾಲಯ ವ್ಯವಸ್ಥೆ ಇರ್ಬೋದು, ಗ್ರಂಥಾಲಯ ವ್ಯವಸ್ಥೆ ಇರ್ಬೋದು, ಕ್ರೀಡಾ ಉಪಕರಣಗಳ ವ್ಯವಸ್ಥೆ ಇರ್ಬೋದು, ಇವೆಲ್ಲವೂ ಕೂಡ ಹೇಗಿದೆ, ಕೊರತೆ ಇದೆಯಾ ಅಥವಾ ಸಮರ್ಪಕವಾಗಿ ಇದೆಯಾ ಇಲ್ಲ ಅಂತಕ್ಕಂಥದ್ದನ್ನ ಪರಿಶೀಲನೆ ಮಾಡತಕ್ಕಂಥದ್ದು. ಹಾಗೆ ಶಿಕ್ಷಕರಿಗೆ ಸಂಬಂಧಪಟ್ಟಂತೆ ಶಿಕ್ಷಕರ ಕಾರ್ಯನಿರ್ವಹಣೆ ಬಗ್ಗೆ ಸಮಾಜದ ಪೋಷಕರ ಗ್ರಾಮಸ್ಥರ ಅಭಿಪ್ರಾಯ ಹೇಗಿದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ತಕ್ಕಂಥದ್ದಿದೆ. ಮತ್ತೆ ಮಕ್ಕಳ ಸುರಕ್ಷತೆಗೆ ಸಂಬಂಧಪಟ್ಟಂತೆ ಏನೆಲ್ಲ ಅಂಶಗಳನ್ನ ಇಲ್ಲಿ ಪಾಲನೆ ಮಾಡಬೇಕಾಗುತ್ತೆ, ಅದರ ಪಾಲನೆ ಆಗಿದೆಯಾ ಇಲ್ಲ ಅಂತಕ್ಕಂಥದ್ದು. ಈ ಒಟ್ಟಾರೆ 134 ಅಂಶಗಳ ಕುರಿತಂತೆ ವರದಿಯನ್ನ ಕೇಳಿರ್ತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪರಿಶೀಲನೆಯನ್ನ ಮಾಡಿದ್ದೀವಿ. ನಿಮಗೆ ಮೊದಲೇ ಹೇಳಿದೆ, ಇದು ನಾವು ಯಾವುದೇ ವರದಿಯನ್ನು ನೇರವಾಗಿ ಸರ್ಕಾರಕ್ಕೆ ಕೊಡಲ್ಲ. ಹಾಗಾಗಿ 134 ಅಂಶಗಳ ಪರಿಶೀಲನೆಯಲ್ಲಿ ನಮ್ಗೆ ಏನೆಲ್ಲ ಅಂಶಗಳು ಕಂಡುಬಂದಿದೆ ಎಲ್ಲ ಅಂಶಗಳನ್ನು ನಾವು ಕ್ರಮವಾಗಿ ನಾವು ತಿಳಿಸ್ತೀವಿ. ಅದ್ರ ಬಗ್ಗೆ ನೀವು ಕೂಡ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅದ್ರಲ್ಲಿ ಏನಾದ್ರು ನಾವು ಹೇಳ್ತಕ್ಕಂಥ ವಿಷಯಗಳ ಬಗ್ಗೆ ನಾವು ಅದರ ಸರಿಯಾಗಿ ಇಲ್ಲದೆ ಇರೋದನ್ನ ಸರಿಯಾಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಕ್ವಶನ್ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಹಾಗಾಗಿ ಎಲ್ಲ ವಿಷಯಗಳ ಬಗ್ಗೆ ತಾವುಗಳು ಮುಖ್ಯವಾಗಿ ಚರ್ಚೆ ಮಾಡಿ ಅಂತ ಹೇಳ್ತಾ
ನನಗೆ ತಾತ್ಕಾಲಿಕವಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಒಂದಷ್ಟು ಮಾತನಾಡುವ. ಈಗ ಮುಂದಿನ ಕಾರ್ಯಕ್ರಮ ವರದಿ ಮಂಡನೆ. ಈ 3 ದಿನ ಸಮಗ್ರವಾಗಿ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 2023-24ನೇ ಸಾಲಿನಲ್ಲಿ ಏನೇನು ಶಾಲೆಗೆ ಸಂಬಂಧಪಟ್ಟ ಅನುದಾನಗಳಿರ್ಬೋದು, ಶಾಲೆಗೆ ಸಂಬಂಧಪಟ್ಟ ಎಲ್ಲ ಯೋಜನೆಗಳಿರ್ಬೋದು, ಇದರ ಬಗ್ಗೆ ವರದಿಯನ್ನು ಮಂಡನೆ ಮಾಡ್ತಾರೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಾಗಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಯೋಜನೆ ಎಲ್ಲ ಸರ್ಕಾರಿ ಶಾಲೆಯಲ್ಲಿ ಶಾಲಾ ಹಂತದಲ್ಲಿ ಅನುಷ್ಠಾನದಲ್ಲಿರ್ತಕ್ಕಂಥ ಶಿಕ್ಷಣ ಇಲಾಖೆಯಲ್ಲಿ ಪ್ರಮುಖವಾಗಿರ್ತಕ್ಕಂಥ ಯೋಜನೆ. ಸಮಗ್ರ ಶಿಕ್ಷಣ ಅಂತ ಹೇಳಿದ್ರೆ ಮಕ್ಕಳಿಗೆ ತರಗತಿಯಲ್ಲಿ ಶಿಕ್ಷಕರಿಂದ ಪಠ್ಯವಸ್ತುದಲ್ಲಿ ಬರ್ತಕ್ಕಂಥ ಪಾಠ ಬೋಧನೆಯೇ ಶಿಕ್ಷಣ ಅಲ್ಲ, ಅದರ ಜೊತೆಗೆ ಸಮಗ್ರವಾಗಿರ್ತಕ್ಕಂಥ ಎಲ್ಲ ಶಿಕ್ಷಣ ಬರಬೇಕು ಅಂತಕ್ಕಂಥ ಉದ್ದೇಶವನ್ನು ಜಾರಿಗೆ ತಂದಿರ್ತಕ್ಕಂಥ. ಅಂದರೆ ಪಠ್ಯವಸ್ತುವಿನ ಕಲಿಕೆಯೊಂದಿಗೆ ಸಮಗ್ರವಾಗಿರ್ತಕ್ಕಂಥ ಕ್ರೀಡಾ ಚಟುವಟಿಕೆಗಳ ಕಲಿಕೆಗಳಿರ್ಬೋದು, ವೃತ್ತಿಕೋಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಿಕೆಗಳಿರ್ಬೋದು, ಆಮೇಲೆ ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಕಲಿಕಾ ಚಟುವಟಿಕೆಗಳಿರ್ಬೋದು, ಆಮೇಲೆ ವಿಜ್ಞಾನ ಮತ್ತು ತಂತ್ರಜ್ಞಾನ ಹೊಂದಿರತಕ್ಕಂಥ ವೈಜ್ಞಾನಿಕ ಮನೋಭಾವನೆಯನ್ನು ಮೂಡಿಸ್ತಕ್ಕಂಥ ಅನೇಕ ಕಲಿಕೆಗಳು ಈ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ಕಲಿಕೆ ಆಗಬೇಕು ಅಂತಕ್ಕಂಥದ್ದು. ಅದರಂತೆ ವಿಜ್ಞಾನ ಮತ್ತು ತಂತ್ರಜ್ಞಾನಕ್ಕೆ ಒಂದು ಹೆಜ್ಜೆ ಮುಂದೆ ಹೋಗಿ ಇತ್ತೀಚಿನ ದಿನಗಳಲ್ಲಿ ತಂತ್ರಾಂಶಯುಕ್ತವಾಗಿರ್ತಕ್ಕಂಥ ಕಲಿಕೆಗಳು ಡಿಜಿಟಲ್ ಮಾಧ್ಯಮಗಳ ಮೂಲಕ ಅನೇಕ ರೀತಿಯಾಗಿರ್ತಕ್ಕಂಥ ಗುಣಮಟ್ಟದ ಶಿಕ್ಷಣ ಪ್ರಾಥಮಿಕ ಹಂತದಲ್ಲಿ ಮಕ್ಕಳಿಗೆ ನಡೀಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಕೊಂಡು ಈ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 134 ಅಂಶಗಳ ಮಾರ್ಗಸೂಚಿ ನಿಯಮಗಳನ್ನು ಅಳವಡಿಸಿ ಈ ಯೋಜನೆಯನ್ನ ಶಾಲೆಯಲ್ಲಿ ಜಾರಿಗೆ ತಂದಿರ್ತಕ್ಕಂಥದ್ದು. 2018-19ರಿಂದ ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ. ಹಾಗೆ ತಂದಿರ್ತಕ್ಕಂಥ ಈ ಯೋಜನೆ ಯಾವ ರೀತಿ ತಳ ಹಂತದಲ್ಲಿ ಶಾಲಾ ಹಂತದಲ್ಲಿ ಅನುಷ್ಠಾನ ಆಗಿದೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡುವಲ್ಲಿ ಯಾವ ಪಾತ್ರವನ್ನ ನಿರ್ವಹಿಸ್ತಾ ಇದೆ ಅಂತಕ್ಕಂಥದ್ದನ್ನ ಸರ್ಕಾರಕ್ಕೆ ಗೊತ್ತಾಗಬೇಕಾಗಿದೆ. ಹಾಗಾಗಿ ಸರ್ಕಾರ ಒಂದು ನೇರವಾಗಿ ಎಲ್ಲ ಶಾಲೆಗಳನ್ನು ನೋಡಿ ಹೇಗೆ ನೀಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಸರ್ಕಾರ ಸಾಮಾಜಿಕ ಪರಿಶೋಧನೆ ಅಂತಕ್ಕಂಥದ್ದೊಂದು ಪರಿಶೋಧನಾ ನಿರ್ದೇಶನಾಲಯ ಇದೆ. ಅದರ ಮೂಲಕ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಅಲ್ಲಿ ಏನೇನು ಅನುಷ್ಠಾನ ಆಗಿರ್ತಕ್ಕಂಥ ಚಟುವಟಿಕೆಗಳು ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ದೊರೀತಾ ಇದೆ, ಉತ್ತಮಾಂಶಗಳೇನಿದೆ, ಲೋಪದೋಷಗಳೇನಿದೆ, ಅವುಗಳನ್ನು ಪರಿಶೀಲನೆ ಮಾಡಿ ಅಕ್ಷಾಂಶ ವರದಿಯನ್ನು ತರಿಸ್ಕೊಳ್ತಕ್ಕಂಥ ಒಂದು ಪ್ರಕ್ರಿಯೆ ಈ ಸಾಮಾಜಿಕ ಪರಿಶೋಧನೆ. ಆ ಪ್ರಕಾರ ನಾವು ಸರ್ಕಾರದ ಒಂದು ಆದೇಶದ ಪ್ರಕಾರ ಯೋಜನೆಯ ಮಾರ್ಗಸೂಚಿ ಪ್ರಕಾರ ಸರ್ಕಾರದ ವೇಳಾಪಟ್ಟಿಯಂತೆ ನಮ್ಮ ಶಾಲೆಯಲ್ಲೂ ಸಹ ಕಳೆದ 3 ದಿನಗಳಿಂದ ನಾವು ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿದ್ದೇವೆ. 134 ಅಂಶಗಳಿಗೆ ಸಂಬಂಧಪಟ್ಟಂತೆ 2023-24ರಲ್ಲಿ ಏನೇನು ಕಾರ್ಯಚಟುವಟಿಕೆಗಳು ನಡೆದಿದೆ ಅಂತಕ್ಕಂಥದ್ದನ್ನು ನಾವು ಯಥಾವತ್ತಾಗಿರ್ತಕ್ಕಂಥ ನೈಜವಾಗಿರ್ತಕ್ಕಂಥ ವರದಿಯನ್ನು ತಯಾರು ಮಾಡಿ ಮುಂದೆ ಮಂಡಿಸ್ತಾ ಇದ್ದೇವೆ. ಈಗ 2023-24 ಸಾಲಿನಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಈ ಒಂದು ಶಾಲೆಯಲ್ಲಿ ಒಟ್ಟು 72 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ಆಮೇಲೆ 2024-25ರಲ್ಲಿ 23-24ರಲ್ಲಿ 72 ವಿದ್ಯಾರ್ಥಿಗಳು, 24-25ರಲ್ಲಿ 69 ವಿದ್ಯಾರ್ಥಿಗಳು, ಈಗ ಪ್ರಸ್ತುತ 25-26ನೇ ಈ ಸಾಲಿನಲ್ಲಿ 64 ವಿದ್ಯಾರ್ಥಿಗಳು ಕಲಿಕೆಯನ್ನು ಮಾಡ್ತಾ ಇದ್ದಾರೆ. ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಕಡಿಮೆ ಆಗಲಿಕ್ಕೆ ಏನು ಕಾರಣ ಅಂತಕ್ಕಂಥದ್ದು ಇಲ್ಲಿ ನಾವೆಲ್ಲ ಚರ್ಚೆ ಮಾಡಬೇಕಾಗಿರ್ತಕ್ಕಂಥದ್ದು ಸರ್ಕಾರಕ್ಕೆ ಗಮನಕ್ಕೆ ಬರಬೇಕಾಗಿದೆ. ಸರ್ಕಾರಿ ಶಾಲೆಗಳಲ್ಲಿ ವರ್ಷದಿಂದ ವರ್ಷಕ್ಕೆ ಮಕ್ಕಳ ಸಂಖ್ಯೆ ಕಡಿಮೆ ಆಗಿ ಏನು ಕಾರಣ. ಆಮೇಲೆ ಶಾಲೆಯನ್ನು ನಿರ್ವಹಣೆ ಮಾಡಲಿಕ್ಕೆ ಕೆಲವೊಂದು ಅನುದಾನಗಳನ್ನು ಸರ್ಕಾರ ನೀಡ್ತದೆ. ಅದರಲ್ಲಿ 2023-24ನೇ ಸಾಲಿಗೆ ಸಂಬಂಧಪಟ್ಟಂಥ ಅನುದಾನಗಳನ್ನು ಏನು ನೀಡಿದೆ ಅಂತಕ್ಕಂಥದ್ದು ಅದರಲ್ಲಿ ಆ ಒಂದು 23-24 ಆ ಒಂದು ವರ್ಷದಲ್ಲಿ ಶಾಲಾ ಅನುದಾನ 31,250 ರೂಪಾಯಿ ನೀಡಿದೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ ಸಂಬಂಧಪಟ್ಟಂತೆ 14,116 ರೂಪಾಯಿ ನೀಡಿದೆ. ಶೂ ಮತ್ತು ಸಾಕ್ಸ್ ಅದಕ್ಕೆ ಸಂಬಂಧಪಟ್ಟಂತೆ ಉಚಿತವಾಗಿ ಮಕ್ಕಳಿಗೆ ನೀಡ್ತಕ್ಕಂಥದ್ದು 20,065 ರೂಪಾಯಿ ನೀಡಿದೆ. ಆಮೇಲೆ ಶಿಕ್ಷಕರ ಕೆಲವೊಂದು ನಿರ್ವಹಣೆಗೆ ಶಿಕ್ಷಕರ ಸಿಜಿ ಅಂತ ಹೇಳ್ಕೊಡ್ತದೆ 2,704 ರೂಪಾಯಿ ನೀಡಿದೆ. ಆಮೇಲೆ ಮಕ್ಕಳಿಗೆ ಬಹಳ ದೂರದಿಂದ ಬರ್ತಕ್ಕಂಥ ಮಕ್ಕಳಿಗೆ ಸಾರಿಗೆ ವೃತ್ತಿ ಅಂತಕ್ಕಂಥದ್ದು ಒಂದು ಮಗುವಿಗೆ 6,000 ರೂಪಾಯಿ ವರ್ಷಕ್ಕೆ ಕೊಡ್ತಾರೆ. ಅದರಲ್ಲಿ 24,000 ರೂಪಾಯಿ ಬಂದಿದೆ. ಆಮೇಲೆ STMC ನಿರ್ವಹಣೆಗೆ 500 ರೂಪಾಯಿ ನೀಡ್ತದೆ. ವಿದ್ಯಾರ್ಥಿನಿ ನಿರ್ವಹಣೆಗೆ 500 ರೂಪಾಯಿ. ಒಟ್ಟು
ಒಟ್ಟು 97,909 ರೂಪಾಯಿ ಆ ಒಂದು ಸಾಲಿನಲ್ಲಿ ಅನುದಾನವನ್ನು ನೀಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಖರ್ಚು ವೆಚ್ಚ ನಿರ್ವಹಣೆ ಮಾಡಿದ್ದಾರೆ? ಶಾಲಾ ಅನುದಾನವನ್ನು 12,500 ರೂಪಾಯಿ ಖರ್ಚು ವೆಚ್ಚವನ್ನು ಮಾಡಿದ್ದಾರೆ. ಉಳಿದದ್ದು ಉಳಿಕೆ ಆಗಿದೆ. ಕುಡಿಯುವ ನೀರು ಮತ್ತು ಸ್ವಚ್ಛತೆಗೆ 12,740 ರೂಪಾಯಿ ಖರ್ಚು ವೆಚ್ಚ ಮಾಡಿದ್ದಾರೆ. ಉಳಿದಿರ್ತಕ್ಕಂಥದ್ದು ಉಳಿತೈತೆ. ಸು ಮತ್ತು ಸಾಕ್ಸು 19,800 ರೂಪಾಯಿ ಖರ್ಚು ಮಾಡಿದ್ದಾರೆ. ಆಮೇಲೆ ಶಿಕ್ಷಕರ ಸಿಬ್ಬಂದಿ 3,380 ರೂಪಾಯಿ ಖರ್ಚು ಮಾಡಿದ್ದಾರೆ. STMC ಅನುದಾನ 500 ರೂಪಾಯಿ ಖರ್ಚಾಗಿದೆ. ಒಟ್ಟು 72,920 ರೂಪಾಯಿ ಖರ್ಚಾಗಿದೆ. ಆ ಒಂದು ವರ್ಷದಲ್ಲಿ 97,909 ರೂಪಾಯಿ ಅನುದಾನ, 72,920 ರೂಪಾಯಿ ಖರ್ಚು ವೆಚ್ಚ, ಒಟ್ಟು 24,989 ರೂಪಾಯಿ ಉಳಿತಾಯ ಆಗಿದೆ. ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಏನು ಖರ್ಚು ವೆಚ್ಚಗಳನ್ನು ನಿರ್ವಹಣೆ ಮಾಡಿದ್ದಾರೆ, ದಾಖಲಾತಿಯನ್ನು ನಿರ್ವಹಣೆ ಮಾಡಿದ್ದಾರೆ, ಸಂಬಂಧಪಟ್ಟಿರ್ತಕ್ಕಂಥ ಖರೀದಿ ಗೋಚರಗಳು ಏನೇನು ಮಾಡಿದ್ದಾರೆ, ಕಾಮಗಾರಿಗಳನ್ನು ಏನೇನು ನಿರ್ವಹಣೆ ಮಾಡಿದ್ದಾರೆ, ದಾಖಲಾತಿ ನಿರ್ವಹಣೆ ಆಗಿದೆ, ಅದನ್ನು ನಾವು ಪರಿಶೀಲನೆ ಮಾಡಿದ್ದೇವೆ. ಆಮೇಲೆ ಈ ಯೋಜನೆಗೆ ಸಂಬಂಧಪಟ್ಟಿರ್ತಕ್ಕಂಥ 134 ಅಂಶಗಳನ್ನು ನಾವು ಪರಿಶೀಲನೆ ಮಾಡಬೇಕು. ಯಾವ್ಯಾವ ಅಂಶಗಳು ಅಂತಕ್ಕಂಥದ್ದು: ಮಕ್ಕಳು ಪಠ್ಯಪುಸ್ತಕಗಳನ್ನು ಪಡೆದಿದ್ದಾರೆ, ಸಮವಸ್ತ್ರಗಳನ್ನು ಪಡೆದಿದ್ದಾರೆ, ಮಕ್ಕಳಿಗೆ ಸರ್ಕಾರ ಶಾಲೆಯಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಕೆಲವೊಂದು ಉಚಿತವಾಗಿರ್ತಕ್ಕಂಥ ವ್ಯವಸ್ಥೆಗಳನ್ನು ನೀಡ್ತಾ ಇದೆ. ಪಠ್ಯಪುಸ್ತಕಗಳು, ಆಮೇಲೆ ಸಮವಸ್ತ್ರಗಳು, ಸು ಮತ್ತು ಸಾಕ್ಸು, ಬೆಳಿಗ್ಗೆ ಹಾಲು ಇರ್ಬೋದು, ರಾಗಿ ಮಾಲ್ಟ್ ಇರ್ಬೋದು, ಮಧ್ಯಾಹ್ನದ ಶೀತ, ಅದರ ಜೊತೆಗೆ ಮೊಟ್ಟೆ ಬಾಳೆಹಣ್ಣು, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂಥ ಪೂರಕವಾಗಿರ್ತಕ್ಕಂಥ ಕಲಿಕೆ ಪೂರಕವಾಗಿರ್ತಕ್ಕಂಥ ಅಂಶಗಳನ್ನು ಉಚಿತವಾಗಿ ನೀಡ್ತಾ ಇದೆ. ಅದು ಹೇಗೆ ಶಾಲೆ ನಿರ್ವಹಣೆ ಮಾಡಿದೆ, ಫಲಾನುಭವಿಗಳಾಗಿರ್ತಕ್ಕಂಥ ಮಕ್ಕಳಿಗೆ ಯಾವ ರೀತಿಯಾಗಿರ್ತಕ್ಕಂಥ ನಿರ್ವಹಣೆ ಮಾಡಿದೆ, ಇಲಾಖಾ ನಿಯಮದಲ್ಲಿ ನಿರ್ವಹಣೆ ಮಾಡಬೇಕಾಗ್ತದೆ. ಅದನ್ನು ಅಲ್ಲಿ ನಿರ್ವಹಣೆ ಮಾಡಿದ್ದಾರೆ, ದಾಖಲಾತಿಯನ್ನು ನಿರ್ವಹಣೆ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಆಮೇಲೆ ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದಾರೆ, ಶಾಲೆ ಪ್ರಸ್ತಾವನೆ ನೀಡಿದರೆ ಮಕ್ಕಳಿಗೆ, ಆಮೇಲೆ ಅವರು ವೈಯಕ್ತಿಕವಾಗಿ ಇತ್ತೀಚಿನ ದಿನಗಳಲ್ಲಿ ಅವರೇ ಸಹ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥ ಒಂದು ವ್ಯವಸ್ಥೆ ಆನ್ಲೈನ್ ಮೂಲಕ ಅದು ಮಾಡಿದರೆ ಕೆಲವೊಂದು ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬರ್ತದೆ. ಇಲ್ಲಿ ಈ ಒಂದು 23-24ರಲ್ಲಿ SC ಮಕ್ಕಳಿಗೆ 9, ST ಮಕ್ಕಳಿಗೆ 1, OBC ಮಕ್ಕಳಿಗೆ 8 ಮಕ್ಕಳಿಗೆ, ಅಲ್ಪಸಂಖ್ಯಾತ ಮಕ್ಕಳಿಗೆ 5, ಒಟ್ಟು 23 ಮಕ್ಕಳಿಗೆ ವಿದ್ಯಾರ್ಥಿ ವೇತನ ಬಂದಿದೆ. ನಿಯಮಾನುಸಾರ ವಿದ್ಯಾರ್ಥಿಗಳಿಗೆ ಸಾರಿಗೆ ವ್ಯವಸ್ಥೆಯನ್ನು ನೀಡಲಾಗಿದೆ. ಬಹಳ ದೂರದಿಂದ ಪ್ರಾಥಮಿಕ ಶಾಲೆಯಿಂದ 3-4 ಕಿಲೋಮೀಟರ್ ಆಚೆಯಿಂದ ಕಚ್ಚಾ ದಾರಿಯಲ್ಲಿ ಒಳೆಹಳ್ಳಗಳನ್ನು ದಾಟಿ ಕಾಡುದಾರಿಯಲ್ಲಿ ಬರ್ತಕ್ಕಂಥ ಮಕ್ಕಳನ್ನು ಶಾಲೆ ಆಯ್ಕೆ ಮಾಡಿ ಪ್ರಸ್ತಾವನೆ ಸಲ್ಲಿಸಿದರೆ ಆ ಮಗುವಿಗೆ ವರ್ಷಕ್ಕೆ 6,000 ರೂಪಾಯಿ ಕೊಡ್ತಕ್ಕಂಥ ವ್ಯವಸ್ಥೆ ನಿಮ್ಮ ಶಾಲೆಯಲ್ಲಿ 4 ಮಕ್ಕಳಿಗೆ ಬಂದಿದೆ. ಕನಿಷ್ಠ ಪಕ್ಷ ಶಿಕ್ಷಕರು ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾರೆಯೇ? ಇಲಾಖಾ ನಿಯಮದ ಪ್ರಕಾರ ಶಿಕ್ಷಕರಿದ್ದಾರೆಯೇ? ಮಕ್ಕಳ ಸಂಖ್ಯೆಗೆ ಅನುಗುಣವಾಗಿ ಇಲ್ಲಿ ಒಟ್ಟು ಒಂದು ಮುಖ್ಯ ಶಿಕ್ಷಕರು, ಸಹ ಶಿಕ್ಷಕರಿದ್ದಾರೆ. ಇಲಾಖಾ ನಿಯಮ ಪಾಲನೆಯಾಗಿದೆ. ಕಲಾ ಶಿಕ್ಷಕರು ಇರಬೇಕು, ಆರೋಗ್ಯ ಮತ್ತು ದೈಹಿಕ ಶಿಕ್ಷಕರು ಇರಬೇಕು, ವೃತ್ತಿ ಶಿಕ್ಷಣಕ್ಕೆ ಶಿಕ್ಷಕರು ಇರಬೇಕು ಅಂತಕ್ಕಂಥದ್ದು ಈ ಯೋಜನೆಯ ನಿಯಮ. ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರಿಲ್ಲ. ಆಮೇಲೆ ಒಂದು ಶಾಲೆ ಪೂರ್ಣಾವಧಿಯ ಮುಖ್ಯ ಶಿಕ್ಷಕರು ಹೊಂದಿರಬೇಕು ಅಂತಕ್ಕಂಥ ನಿಯಮಾವಳಿ ಆ ರೀತಿಯಾಗಿರ್ತಕ್ಕಂಥ ಶಿಕ್ಷಕರು ಇದ್ದಾರೆ. ಒಂದು ಶಾಲೆ ಅಂತ ಹೇಳಿದ್ರೆ ಒಂದು ವರ್ಷದಲ್ಲಿ, ಒಂದು ಶೈಕ್ಷಣಿಕ ವರ್ಷದಲ್ಲಿ ಹಿರಿಯ ಪ್ರಾಥಮಿಕ ಶಾಲೆ 220 ಕೆಲಸ ದಿನಗಳನ್ನು ನಿರ್ವಹಣೆ ಮಾಡಬೇಕು ಕನಿಷ್ಠ ಇಲಾಖಾ ನಿಯಮಾವಳಿ. ಅದನ್ನು ಪಾಲನೆ ಮಾಡಿದೆಯಾ ಶಾಲೆ ಅಂತ ಹೇಳಿದ್ರೆ 2023-24ರಲ್ಲಿ 263 ದಿನಗಳು ಶಾಲೆ ನಿರ್ವಹಣೆ ಆಗಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಸದರಿ ಶಾಲೆಯ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80, ಅದಕ್ಕಿಂತ ಹೆಚ್ಚಿದೆಯಾ, ಕಡಿಮೆ ಇದೆಯಾ? ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳಬೇಕಾದ್ರೆ ಮಕ್ಕಳ ಹಾಜರಾತಿ ಅತ್ಯಂತ ಪ್ರಮುಖವಾಗಿರ್ತದೆ. ಈ ಶಾಲೆಯಲ್ಲಿ ಮಕ್ಕಳ ಹಾಜರಾತಿ ಹೇಗಿದೆ ನಾವು ದಾಖಲಾತಿ ನೋಡಿ ಪರಿಶೀಲನೆ ಮಾಡಬೇಕು. ಅದರಲ್ಲಿ ಪ್ರಣತಿ ಅಂತಕ್ಕಂಥದ್ದು 3ನೇ ತರಗತಿ 80% ಕಡಿಮೆ ಹಾಜರಾತಿ ಇದೆ. ನಾಗೇಶ್ ಅಂತಕ್ಕಂಥದ್ದು 4ನೇ ತರಗತಿ 80% ಕಡಿಮೆ ಇದೆ. ಕೋಮಲ್ ಅಂತಕ್ಕಂಥದ್ದು 4ನೇ ತರಗತಿ ಇವರು ಸಹ 80% ಕಡಿಮೆ ಇದೆ. ಚರಣ್ ಬಿ 5ನೇ ತರಗತಿ 80% ಕಡಿಮೆ ಇದೆ. ಶಿವು 5ನೇ ತರಗತಿ 80% ಕಡಿಮೆ ಇದೆ. ರಂಗ 7ನೇ ತರಗತಿ 80% ಕಡಿಮೆ ಇದೆ. ಇವರ ಹಾಜರಾತಿ 80% ಕಡಿಮೆ ಇರತಕ್ಕಂಥದ್ದು. ಹಾಜರಾತಿ ಕಡಿಮೆ ಇದ್ದರೆ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ಳೋದಿಲ್ಲ, ಹಿಂದೆ ಉಳಿತಾರೆ ಕಲಿಕೆಯಲ್ಲಿ ಅಂತಕ್ಕಂಥದ್ದು ಪ್ರಮುಖವಾಗಿರ್ತಕ್ಕಂಥ ಅಂಶ. ಇಷ್ಟು ಮಕ್ಕಳು ಇದ್ದಾರೆ. ಅದಲ್ಲದೆ ಒಂದು ವಿದ್ಯಾರ್ಥಿ ಜ್ಯೋತಿ 7ನೇ ತರಗತಿ ಪೂರ್ಣ ಗೈರಾಗಿರ್ತಕ್ಕಂಥ ಮಗು. ಸರ್ಕಾರ ಇತ್ತೀಚಿನ ದಿನಗಳಲ್ಲಿ ಎಲ್ಲ ಮಕ್ಕಳಿಗೂ ಸಹ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ 1ರಿಂದ 12ನೇ ತರಗತಿ ಆಗಬೇಕು ಅಂತ ಹೊಂದಿರತಕ್ಕಂಥದ್ದು. ಆದರೆ ಇಲ್ಲಿ ಒಂದು ಮಗು ಪೂರ್ಣ ಗೈರಾಗಿರ್ತಕ್ಕಂಥದ್ದು ಕಂಡುಬಂದಿದೆ. ಶಾಲೆಗೆ ಬರುವ ಮಾರ್ಗವು ಸುರಕ್ಷಿತವಾಗಿದೆಯೇ? ಮಕ್ಕಳ ಶಾಲೆಗೆ ಬರ್ತಕ್ಕಂಥ ಮಾರ್ಗ ಸುರಕ್ಷಿತ ಇದೆಯಾ ಅಂತಕ್ಕಂಥದ್ದನ್ನು ನಾವು ಕೇಳಿದ್ವಿ. ಎಲ್ಲ ಇದೆ ಅಂತಕ್ಕಂಥ ಅಭಿಪ್ರಾಯವನ್ನು
ಹೇಳಿದ್ದಾರೆ ಇಲ್ಲಿ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ, ಇಲಾಖಾ ನಿಯಮದ ಪ್ರಕಾರ ಮಾಡಿಕೊಂಡಿದ್ದಾರೆ. ಆಮೇಲೆ ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಲಾಗಿದೆ. ಯಾವುದೇ ದಾಖಲಾತಿ ಇಲ್ಲದೆ ಒಂದು ಮಗು ಶಾಲೆಗೆ ದಾಖಲಾತಿ ಬಂದಾಗ ಸರ್ಕಾರಿ ಶಾಲೆ ಅದನ್ನು ದಾಖಲಾತಿ ಮಾಡ್ಕೊಳ್ಬೇಕಾಗ್ತದೆ. ಕನಿಷ್ಠ ಒಂದು ದಾಖಲಾತಿಯನ್ನು ಪಡ್ಕೊಂಡು ದಾಖಲಾತಿಯನ್ನು ನಿರಾಕರಿಸುವಂಥದ್ದು. ಆ ರೀತಿ ಮಗು ಬಂದಿಲ್ಲ ಅಂತ ಹೇಳಿದ್ದಾರೆ. ಹೆಚ್ಚಿನ ಮಕ್ಕಳು ಶಾಲೆಯಿಂದ ಹೊರಗಿದ್ದಾರೆ. ಯಾವುದಾದ್ರು ಮಗು ಪ್ರಾಥಮಿಕ ಹಂತದ ಮಗು ಶಾಲೆಯ ಕಲಿಕೆಯಿಂದ ಹೊರಗಿದೆಯಾ, ದಾಖಲಾಗದೇ ಇರ್ತಕ್ಕಂಥ ಮಗು ಇದೆಯಾ, ಯಾವುದು ಇಲ್ಲ ಅಂತಕ್ಕಂಥದ್ದು ಅಭಿಪ್ರಾಯ ಬಂದಿದೆ. ಶಾಲೆಗೆ ದಾಖಲಾಗಿ ನಂತರ ಹೊರಗುಳಿದ ಮಕ್ಕಳ ಸಂಖ್ಯೆ ಏನಾದರೂ ಇದೆಯಾ, ಶಾಲೆಗೆ ದಾಖಲಾಗಿ ಬರದೇ ಇರ್ತಕ್ಕಂಥ ಜ್ಯೋತಿ ಅಂತಕ್ಕಂಥದ್ದು ಏನೇ ತರಗತಿ ಮಗು, ಈ ಮಗು ಕಲಿಕೆಯಿಂದ ಹೊರಗಿದೆ, ಶಾಲೆಗೆ ದಾಖಲಾಗಿದೆ. ಮಕ್ಕಳನ್ನು ಹೊರಹಾಕಿರುವ ಸಂಖ್ಯೆ, ಆಮೇಲೆ ದುರ್ಬಲ ವರ್ಗದ ಮಕ್ಕಳಿಗೆ ತಾರತಮ್ಯವನ್ನು ಮಾಡಲಾಗ್ತಿದೆಯಾ, ಎಲ್ಲ ಮಗುವಿಗೆ ಸಮನಾಗಿರ್ತಕ್ಕಂಥ ಶಿಕ್ಷಣ ಇದೆ, ಆ ರೀತಿಯಾಗಿರ್ತಕ್ಕಂಥದ್ದು ಇಲ್ಲ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ಮಕ್ಕಳಿಗೆ ದೈಹಿಕ ಶಿಕ್ಷೆಯನ್ನು ನೀಡಲಾಗ್ತಿದೆ, ತರಗತಿ ಕೊಠಡಿಯಲ್ಲಾಗಲಿ ಶಾಲಾ ಪರಿಸರದಲ್ಲಾಗಲಿ ಮಕ್ಕಳಿಗೆ ಯಾವುದೇ ಕಠಿಣತರವಾಗಿರ್ತಕ್ಕಂಥ ದೈಹಿಕ ಶಿಕ್ಷೆಯನ್ನು ನೀಡುವಂತಿಲ್ಲ, ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಮಕ್ಕಳನ್ನು ಮಾನಸಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ, ಆಮೇಲೆ ಮಕ್ಕಳನ್ನು ಲೈಂಗಿಕ ಕಿರುಕುಳಕ್ಕೆ ಒಳಪಡಿಸಲಾಗ್ತಿದೆಯೇ, ಈ ರೀತಿ ಆಗಿರ್ತಕ್ಕಂಥ ಪ್ರಕರಣಗಳನ್ನು ನಾವು ನಡೆಯತಕ್ಕಂಥದ್ದು ಬೇರೆ ಬೇರೆ ಪ್ರದೇಶಗಳಲ್ಲಿ ನಾವು ಮಾಧ್ಯಮಗಳ ಮೂಲಕ ತಿಳ್ಕೊಂಡಿದ್ದೀವಿ. ಇದರಿಂದ ಏನಾಗ್ತದೆ, ಮಗು ಶಿಕ್ಷಣದಿಂದ ವಂಚಿತರಾಗ್ತಕ್ಕಂಥ ಸಂದರ್ಭಗಳು ಬರ್ತದೆ ಇಂಥ ಒಂದು ಘಟನೆಗಳು ನಡೆದಾಗ. ಹಾಗಾಗಿ ನಿಮ್ಮ ಶಾಲಾ ವ್ಯಾಪ್ತಿಯಲ್ಲಿ ಯಾವ ರೀತಿ ಏನಾದ್ರು ನಡೀತಾ ಇದೆಯಾ, ನಡೆದಿದೆಯಾ ಅಂತಕ್ಕಂಥದ್ದು ತರಗತಿ ಕೊಠಡಿಯಲ್ಲಾಗಲಿ ಶಾಲಾ ಪರಿಸರದಲ್ಲಾಗಲಿ ಅದರ ಹೊರಗಡೆ ಮಗು ಮನೆಯಿಂದ ಶಾಲೆಗೆ ಬರ್ತಕ್ಕಂಥ ದಾರಿ, ಶಾಲೆಯಿಂದ ಮನೆಗೆ ಹೋಗ್ತಕ್ಕಂಥ ದಾರಿ ಆಗಿರ್ತಕ್ಕಂಥದ್ದು ಯಾವುದೇ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದರೆ ಹಾಗೇನಾದ್ರು ಇದ್ದರೆ ತಾವು ಅಭಿಪ್ರಾಯವನ್ನು ಹೇಳಬಹುದು. ವಿಶೇಷ ಅಗತ್ಯಗಳ ಮಕ್ಕಳನ್ನು ಗುರುತಿಸಿ ಮೌಲ್ಯಾಂಕನ ಮಾಡಲಾಗಿದೆ. ವಿಶೇಷ ಅಗತ್ಯಗಳ ಮಕ್ಕಳು ಶಾಲೆಯಲ್ಲಿ ಯಾವುದೇ ಈ ಸಾಲಿನಲ್ಲಿ ಇಲ್ಲ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಗುಣಮಟ್ಟದ ಶಿಕ್ಷಣ ಕಲಿಕೆ ಆಗಬೇಕಾದ್ರೆ ಶಾಲಾ ವಾತಾವರಣ ಉತ್ತಮವಾಗಿರಬೇಕು. ಅಂದರೆ ಅಲ್ಲಿ ಉತ್ತಮವಾಗಿರ್ತಕ್ಕಂಥ ಶಾಲಾ ಕಟ್ಟಡಗಳಿರಬೇಕು ಅಂತಕ್ಕಂಥ ತರಗತಿ ಕೊಠಡಿ ಇರ್ಬೋದು, ಬೇರೆ ಬೇರೆ ಶಾಲಾ ಪರಿಸರ ಇರ್ಬೋದು, ಎಲ್ಲ ಹವಾಮಾನದಿಂದ ಸುರಕ್ಷಿತವಾದ ಶಾಲಾ ಕಟ್ಟಡ ಇದೆಯೇ ಅಂತಕ್ಕಂಥದ್ದು. ಅದರಲ್ಲಿ ಒಟ್ಟು 8 ತರಗತಿ ಕೊಠಡಿ ಇದೆ. ಆ 8 ತರಗತಿ ಕೊಠಡಿಗಳಲ್ಲಿ 3 ತರಗತಿ ಕೊಠಡಿಗಳ ಸಹ ಸಂಪೂರ್ಣವಾಗಿ ದುಸ್ಥಿತಿಯಲ್ಲಿದೆ, ಪೂರ್ಣ ದುರಸ್ತಿಗೆ ಅಗತ್ಯ ಇದೆ ಅಂತಕ್ಕಂಥ ನಾವು ಸಹ ನೋಡಿದ್ದೇವೆ. ತುಂಬ ಶಿಥಿಲ ಆಗಿದೆ, ದುರಸ್ತಿಗೆ ಅಗತ್ಯ ಇದೆ ಅಂತ ನಾವು ವರದಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಒಂದು ಕಚೇರಿ ಇದೆ, ಅದು ಸಹ ಮೇಲ್ನೋಟಕ್ಕೆ ಉತ್ತಮ ಇದ್ದಂತೆ ಕಂಡು ಬಂದಿದೆ. ಒಂದು ಅಡಿಗೆ ಕೊಠಡಿ ಇದೆ, ಅಡಿಗೆ ಕೊಠಡಿಯು ಸಹ ತುಂಬ ಚಿಕ್ಕದಾಗಿರ್ತಕ್ಕಂಥದ್ದು, ಹೊಸ ಕಟ್ಟಡದ ಅವಶ್ಯಕತೆ ಇದೆ ಅಂತ ಅಭಿಪ್ರಾಯ ಬಂದಿದೆ, ನಾವು ವರದಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಒಂದು ದಾಸ್ತಾನು ಕೊಠಡಿ ಇದೆ, ಇಲ್ಲಿ ಮಳೆಗಾಲದಲ್ಲಿ ಸೋರಿಕೆ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ, ಅದನ್ನು ನಾವು ವರದಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೇವೆ. ಆಮೇಲೆ ಒಂದು ಶಾಲೆ ಅಂತ ಹೇಳಿದ್ರೆ ಮಕ್ಕಳಿಗೆ ಕಲಿಕೆಗೆ ಪೂರಕವಾಗಿರ್ತಕ್ಕಂಥ ಒಂದು ಅಂಶ ಶೌಚಾಲಯ. ಒಂದು ಉತ್ತಮವಾಗಿರ್ತಕ್ಕಂಥ ಶೌಚಾಲಯವನ್ನು ಶಾಲೆ ಹೊಂದಿರಬೇಕು, ಅಲ್ಲಿ ನೀರಿನ ವ್ಯವಸ್ಥೆ ಇರಬೇಕು, ಆಮೇಲೆ ಬೆಳಕಿಗೆ ಯೋಗ್ಯವಾಗಿರಬೇಕು, ಯಾವಾಗಲೂ ಸ್ವಚ್ಛತೆ ಇರಬೇಕು. ಯಾಕೆಂತಂದರೆ ಮಕ್ಕಳು ಬೆಳಿಗ್ಗೆ ಆಗಲಿ ಮನೆಯಿಂದ ಶಾಲೆಗೆ ಬರ್ತಾರೆ, ಸಂಜೆ ಆಗಲಿ ಮನೆಯಿಂದ ಹೋಗ್ತಕ್ಕಂಥದ್ದು, ದೇಹದ ಬಾಧೆಗಳನ್ನು ಮಧ್ಯದಲ್ಲಿ ತೀರಿಸ್ಕೊಳ್ಬೇಕಾಗುತ್ತೆ. ಇಲ್ಲದೇ ಇದ್ದರೆ ಏನಾದರೂ ಶೌಚವನ್ನು ಕಟ್ಕೊಂಡು ತರಗತಿ ಕೊಠಡಿಯಲ್ಲಿ ಮಗು ಕಲಿಕೆಯಲ್ಲಿ ಪಾಲ್ಗೊಂಡರೆ ಶಿಕ್ಷಕರ ಪಾಠ ಪ್ರವಚನದಲ್ಲಿ ಮಗು ಪಾಲ್ಗೊಳ್ಳುವುದಿಲ್ಲ, ಅದು ಕಲಿಕೆಯಲ್ಲಿ ಹಿಂದೆ ಬೀಳ್ತದೆ. ಅದಲ್ಲದೆ ಶೌಚವನ್ನು ಕಟ್ಕೊಳ್ಳೋದ್ರಿಂದ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ. ಹಾಗಾಗಿ ಒಂದು ಉತ್ತಮವಾಗಿರ್ತಕ್ಕಂಥ ನೀರಿನ ವ್ಯವಸ್ಥೆ ಇರತಕ್ಕಂಥ, ಆಮೇಲೆ ಬೆಳಕಿಗೆ ಯೋಗ್ಯವಾಗಿರ್ತಕ್ಕಂಥ ಸ್ವಚ್ಛತೆ ಹೊಂದಿರತಕ್ಕಂಥ ಶೌಚಾಲಯ ಬೇಕು ಅಂತಕ್ಕಂಥ ಒಂದು ಈ ಯೋಜನೆಯ ಮಾರ್ಗಸೂಚಿ ನಿಯಮ. ಆ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಿದ್ರೆ ಇಲ್ಲಿ ಬಾಲಕರಿಗೆ ಮತ್ತು ಬಾಲಕಿಯರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯದ ವ್ಯವಸ್ಥೆ ಇದೆ. ಸಾಮಾನ್ಯ ದರ್ಜೆಯ ಒಂದು ಶೌಚಾಲಯ ಇದೆ, ಎಂಥ ಮೇಲ್ದರ್ಜೆಯೇನಿಲ್ಲ, ಸಾಮಾನ್ಯ ದರ್ಜೆ ಇದೆ. ನೀರಿನ ವ್ಯವಸ್ಥೆ ಯಾವಾಗ ಇರ್ತದೆ ಅಂತಕ್ಕಂಥದ್ದು ಹೇಳಿದ್ದಾರೆ. ಆಮೇಲೆ ಯಾವಾಗಲೂ ಬೆಳಕಿಗೆ ಯೋಗ್ಯವಾಗಿರ್ತದೆ ಅಂತಕ್ಕಂಥದ್ದು ಮಕ್ಕಳ ಅಭಿಪ್ರಾಯವನ್ನು ಹೇಳಿದೆ. ಆಮೇಲೆ ವಿಶೇಷ ಅಗತ್ಯಗಳ ಮಕ್ಕಳು ಬಳಸುವಂಥ ಶೌಚಾಲಯ ಇದೆ, ಆ ರೀತಿಯಾಗಿರ್ತಕ್ಕಂಥ ಶೌಚಾಲಯ ಇದೆ. ಅದು ವಿಶೇಷ ಅಗತ್ಯಗಳ ಮಕ್ಕಳು ಈ ಸಾಲಿನಲ್ಲಿ ಇಲ್ಲ. ಶಾಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನೀರಿನ ಸೌಲಭ್ಯ ಇದೆ. ಮಕ್ಕಳ ಆರೋಗ್ಯ ದೃಷ್ಟಿಯಿಂದ ಮಕ್ಕಳಿಗೆ ಕುಡಿಯುವುದಕ್ಕೆ ಶಾಲೆಯ ಸಮಯದಲ್ಲಿ ಶುದ್ಧವಾದ ಕುಡಿಯುವ ನೀರನ್ನು ಶಾಲೆಗೆ ಒದಗಿಸಬೇಕಾಗ್ತದೆ. ಅಲ್ಲಿ ಶುದ್ಧೀಕರಿಸಿದ ವ್ಯವಸ್ಥೆ ಇದೆ, ಶುದ್ಧೀಕರಣ ಘಟಕಗಳಿರಬೇಕು, ಅಥವಾ ಪ್ರತ್ಯೇಕ ವಾಟರ್ ಫಿಲ್ಟರ್ಗಳ ಮೂಲಕ ಮಕ್ಕಳಿಗೆ ಶುದ್ಧೀಕರಿಸಿದ ನೀರನ್ನು ನೀಡಬೇಕು. ಅದಂತೆ ಮಧ್ಯಾಹ್ನದ ಬಿಸಿಯೂಟದಲ್ಲೂ ಸಹ ಶುದ್ಧವಾದ ನೀರನ್ನು ಉಪಯೋಗಿಸಿಕೊಂಡು ಅಡುಗೆಯನ್ನು ತಯಾರು ಮಾಡಬೇಕು. ಹಾಗಾಗಿ ಒಂದು
ಶುದ್ಧೀಕೃತ ವ್ಯವಸ್ಥೆ ಏನಿದೆ ಒಂದು ಶುದ್ಧೀಕರಣ ಘಟಕ ಇದೆ, 2 ಕೃತಕ ವಾಟರ್ ಫಿಲ್ಟರ್ಗಳಿದೆ. ಇದರ ಮೂಲಕ ಮಕ್ಕಳಿಗೆ ನೀರಿನ ವ್ಯವಸ್ಥೆ ಆಗ್ತಿದೆ. ಆಮೇಲೆ ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಪ್ರತಿ 6 ತಿಂಗಳಿಗೊಮ್ಮೆ ಮಕ್ಕಳು ಉಪಯೋಗಿಸತಕ್ಕಂಥ ನೀರಿನ ಗುಣಮಟ್ಟವನ್ನು ಪರೀಕ್ಷೆಗೊಳಿಸಬೇಕು. ಸಂಬಂಧಪಟ್ಟಿರ್ತಕ್ಕಂಥ ತಾಲೂಕು ಹಂತದಲ್ಲಿ ಒಂದು ಇಲಾಖೆ ಇದೆ, ಅದನ್ನು ನೀರನ್ನು ಪರೀಕ್ಷೆ ಮಾಡಿ ಕುಡಿಲಿಕ್ಕೆ ಯೋಗ್ಯವಾಗಿದೆಯಾ ಆಗಿಲ್ಲ ಅಂತಕ್ಕಂಥ ಅಭಿಪ್ರಾಯವನ್ನು ತಿಳಿಸ್ತದೆ. ಅದರ ದಾಖಲಾತಿಯಿಂದ ಶಾಲೆ ನಿರ್ವಹಣೆ ಮಾಡಬೇಕು. ಅದನ್ನಾಗಲೇ ಮಾಡಿದ್ದಾರೆ. ಶಾಲೆಗೆ ವಿದ್ಯುತ್ ಸಂಪರ್ಕ ಇದೆಯೇ? ಶಾಲೆಗೆ ವಿದ್ಯುತ್ ಸಂಪರ್ಕ ಇರಬೇಕು ಅಂತಕ್ಕಂಥ ನಿಯಮಾವಳಿ. ತರಗತಿ ಕೊಠಡಿಯಲ್ಲಿ ಸಾಮೂಹಿಕ ಜೊತೆಗೆ ಕೃತಕವಾಗಿರ್ತಕ್ಕಂಥ ಬೆಳಕಿರಬೇಕು. ತರಗತಿ ಕೊಠಡಿಯಲ್ಲಿ ಬೆಳಕಿನ ವ್ಯವಸ್ಥೆ ಉತ್ತಮವಾಗಿದ್ದರೆ ಮಗು ಕಲಿಕೆಯಲ್ಲಿ ಪಾಲ್ಗೊಳ್ಳುತ್ತದೆ ಅಂತಕ್ಕಂಥ. ಹಾಗಾಗಿ ಎಲ್ಲ ಕೊಠಡಿಗಳಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸ್ತಾ ಇದೆ. ಆಮೇಲೆ ಶಾಲಾ ಆವರಣದಲ್ಲಿ ಆಟದ ಮೈದಾನ ಇದೆಯೇ? ಮಕ್ಕಳಿಗೆ ಸಮಗ್ರವಾಗಿರ್ತಕ್ಕಂಥ ಶಿಕ್ಷಣ ದೊರೆಯಬೇಕಾದ್ರೆ ಕ್ರೀಡಾ ಚಟುವಟಿಕೆಗಳು ಅದರ ಪ್ರಕಾರ ಒಂದು ಆಟದ ಮೈದಾನ ಇರಬೇಕು. ಅದೇ ಎಲ್ಲ ಕ್ರೀಡಾ ಸ್ಪರ್ಧೆಗಳಿಗೆ ಅನುಕೂಲವಾಗಿರ್ತಕ್ಕಂಥ ಕ್ರೀಡಾ ಅಂಕಣಗಳಿರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಒಂದು ಆಟದ ಮೈದಾನ ಶಾಲೆಯ ಹಿಂಭಾಗದಲ್ಲಿ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ. ಆಮೇಲೆ ಶಾಲಾ ಆವರಣದ ಸುತ್ತಲೂ ಕಾಂಪೌಂಡ್ ಗೋಡೆ ಇದೆಯೇ? ಮಕ್ಕಳ ರಕ್ಷಣಾ ದೃಷ್ಟಿಯಿಂದ ಶಾಲಾ ಸುತ್ತ ಒಂದು ಕಾಂಪೌಂಡ್ ಗೋಡೆ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ. ಯಾಕಂದ್ರೆ ಮಗು ಏನಾದರೂ ಶಿಕ್ಷಕರ ಕಣ್ತಪ್ಪಿ ಏನಾದರೂ ಶಾಲಾ ಪರಿಸರದಿಂದ ಹೊರಗಡೆ ಹೋದಾಗ ಅನೇಕ ರೀತಿಯಾಗಿರ್ತಕ್ಕಂಥ ಅನಾಹುತಕ್ಕೆ ಕಾರಣ ಆಗ್ತದೆ. ಇಲ್ಲೇ ಮುಖ್ಯ ರಸ್ತೆಗಳಿರ್ತದೆ, ವಾಹನಗಳು ಓಡಾಡ್ತಾ ಇರ್ತದೆ, ಅದರಿಂದ ಅನೇಕ ಅನಾಹುತಗಳ. ಹಾಗಾಗಿ ಮಕ್ಕಳ ರಕ್ಷಣಾ ಶಾಲಾ ಸುತ್ತ ಕಾಂಪೌಂಡ್ ಇರಬೇಕು ಅಂತಕ್ಕಂಥದ್ದು. ಅದಲ್ಲದೆ ಏನಾದ್ರು ಗಿಡ ಮರ ಬಳ್ಳಿಗಳು ಏನಾದ್ರು ಶಾಲಾ ಸುತ್ತ ಬೆಳೆದಿದ್ರೆ ಅನೇಕ ವಿಷಯ ಜಂತುಗಳು ತರಗತಿ ಕೊಠಡಿಯಲ್ಲಿ ಸೇರಿಕೊಂಡು ಮಕ್ಕಳಿಗೆ ಅನಾಹುತ ಆಗ್ತದೆ ಅಂತಕ್ಕಂಥದ್ದು. ಹಾಗಾಗಿ ಇರಬೇಕು ಅಂತಕ್ಕಂಥದ್ದು. ಇಲ್ಲಿ ಕಾಂಪೌಂಡ್ ಇದೆ. ಸರ್ಕಾರಿ ಆಸ್ಪತ್ರೆ ಪಕ್ಕದಲ್ಲಿ 4 ರಿಂದ 5 ಮೀಟರ್ ಕಾಂಪೌಂಡ್ ದುರಸ್ತಿಗೆ ಅಗತ್ಯ ಇದೆ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ, ನಾವು ನೋಡಿದ್ದೇವೆ. ಆಮೇಲೆ ಶಾಲೆ ಗ್ರಂಥಾಲಯವನ್ನು ಹೊಂದಿದೆಯೇ? ಒಂದು ಶಾಲೆ ಅಂತಂದ್ರೆ ಎಲ್ಲ ವಿಷಯದ ಪುಸ್ತಕಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಗ್ರಂಥಾಲಯವನ್ನು ಹೊಂದಿರಬೇಕು. ಈ ಪ್ರಾಥಮಿಕ ಹಂತದಲ್ಲಿ ಮಗು ಎಲ್ಲ ವಿಷಯವನ್ನು ಕಲಿಕೆ ಮಾಡಬೇಕು. ಏಕೆಂತಂದ್ರೆ ಆ ರೀತಿಯಾಗಿರ್ತಕ್ಕಂಥ ಪುಸ್ತಕಗಳನ್ನು ಶಾಲೆ ಹೊಂದಿರಬೇಕಾಗ್ತದೆ. ಈ ಹಂತದಲ್ಲಿ ಮಗು ಎಲ್ಲ ವಿಷಯದ ಪುಸ್ತಕಗಳ ಓದಿ ಈಗ, ಏಕೆಂದ್ರೆ ಪಠ್ಯ ಪುಸ್ತಕದಲ್ಲಿ ಕೇವಲ ಮಗುವಿಗೆ 20 ರಿಂದ 25 ಭಾಗದಷ್ಟು ಮಾತ್ರ ಕಲಿಕೆ ಮಾಡಲಿಕ್ಕೆ ಅವಕಾಶ ಇದೆ. ಅಷ್ಟೇ ವಿಷಯ ಅಲ್ಲಿ ಅಡಕವಾಗಿರ್ತಕ್ಕಂಥದ್ದು. ಉಳಿದಿರ್ತಕ್ಕಂಥ ವಿಷಯವನ್ನು ಮಗು ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಅವರ ಸಾಮರ್ಥ್ಯಕ್ಕನುಗುಣವಾಗಿ ಜ್ಞಾನವನ್ನು ಸಂಪಾದನೆ ಮಾಡಬೇಕು. ಹಾಗಾಗಿ ಅವರ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಎಲ್ಲ ವಿಷಯದ ಪುಸ್ತಕಗಳನ್ನು ಒಂದು ಶಾಲೆ ಹೊಂದಿರಬೇಕು ಅಂತಕ್ಕಂಥದ್ದು ಯೋಜನೆಯ ಮಾರ್ಗಸೂಚಿ ನಿಯಮ. ಅದರಿಂದ ಏನಾಗುತ್ತೆ ಅಂತಂದ್ರೆ ಮಗು ಪಠ್ಯಪುಸ್ತಕದ ವಿಷಯವನ್ನು ಕಲಿಯುವುದರ ಜೊತೆಗೆ ಗ್ರಂಥಾಲಯದ ಪುಸ್ತಕಗಳನ್ನು ಓದಿ ಜ್ಞಾನವನ್ನು ಸಂಪಾದನೆ ಮಾಡ್ತಾರೆ. ಮುಂದಿನ ದಿನಗಳಲ್ಲಿ ಯಾವುದಾದ್ರು ಉತ್ತಮವಾಗಿರ್ತಕ್ಕಂಥ ಒಳ್ಳೆಯ ಪದವಿಗಳನ್ನು ಪಡಿಬೇಕಾದ್ರೆ, ಆಮೇಲೆ ಪದವಿಗಳನ್ನು ಪಡೆದು ಹೊರಗಡೆ ಹೋಗಿ ಒಳ್ಳೆಯ ಉದ್ಯೋಗಗಳನ್ನು ಪಡಿಬೇಕು, ಒಳ್ಳೆಯ ಕ್ಷೇತ್ರಗಳನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಎದುರಿಸಬೇಕಾಗ್ತದೆ, ಕಾಂಪಿಟೇಟಿವ್ ಎಕ್ಸಾಮ್ಸ್. ಆಗ ಬರೀ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ವಿಷಯಗಳನ್ನು ಮಾತ್ರ ಕಲಿತರೆ ಸಾಕಾಗೋದಿಲ್ಲ ಮಗುವಿಗೆ ಆ ಪರೀಕ್ಷೆಗಳನ್ನು ಎದುರಿಸ್ತೀವಿ. ಹಾಗಾಗಿ ಬೇರೆ ಬೇರೆ ಪುಸ್ತಕಗಳನ್ನು ಓದಿ ಮಗು ಜ್ಞಾನವನ್ನು ಸಂಪಾದನೆ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಮಗುವಿಗೆ ಅನುಕೂಲ ಆಗುತ್ತೆ. ಹಾಗಾಗಿ ಗ್ರಂಥಾಲಯದ ಪುಸ್ತಕಗಳನ್ನು ಓದಿದೆ. ಇಲ್ಲಿ 4210 ಪುಸ್ತಕಗಳಿರ್ತಕ್ಕಂಥದ್ದು ಇಲ್ಲಿ ಕಂಡು ಬಂದಿದೆ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆ ಇದೆಯೇ? ಇದೆ. ನಿಯತಕಾಲಿಕಗಳು ಇರ್ತಕ್ಕಂಥದ್ದು ಇದೆ. ಆಮೇಲೆ ಎಲ್ಲ ವಿಷಯದ ಪುಸ್ತಕಗಳಿದ್ದಾವೆ. ಆಮೇಲೆ ಗ್ರಂಥಾಲಯದ ಅವಧಿಯನ್ನು ನಮೂದು ಮಾಡಬೇಕು, ಮಾಡಿದ್ದಾರೆ. ಆಮೇಲೆ ಮಕ್ಕಳಿಗೆ ಹಂಚಿಕೆ ಮಾಡ್ತಕ್ಕಂಥದ್ದು ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಬೇಕು, ಅದನ್ನು ಮಾಡಿದ್ದಾರೆ. ಕ್ರೀಡಾ ಸಾಮಗ್ರಿಗಳು, ಕ್ರೀಡಾ ಸ್ಪರ್ಧೆಗಳು, ಈ ಕ್ರೀಡಾ ಸಾಮಗ್ರಿಗಳು ಇದೆ, ಮಕ್ಕಳಿಗೆ ನೀಡಲಾಗ್ತದೆ. ತರಗತಿಗಳಲ್ಲಿ ಶಿಕ್ಷಕರು ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಿಕೊಂಡು ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡ್ತೀವಿ ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಡಿಜಿಟಲ್ ಮೂಲಸೌಕರ್ಯಗಳು ಲಭ್ಯವಿದೆಯೇ? ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ದೊರೆಯಬೇಕಾದ್ರೆ ಡಿಜಿಟಲ್ ಮೂಲಸೌಕರ್ಯಗಳು ಇರಬೇಕು ಅಂತಕ್ಕಂಥದ್ದು. ಅದರಲ್ಲಿ ಕಂಪ್ಯೂಟರ್ ಕಲಿಕೆ ಆಗಬೇಕು, ಲ್ಯಾಪ್ಟಾಪ್, ಕಂಪ್ಯೂಟರ್, ಸ್ಮಾರ್ಟ್ ಟಿವಿ. ಇವುಗಳಿಂದ ಸ್ಮಾರ್ಟ್ ಟಿವಿಗಳು, ಸ್ಮಾರ್ಟ್ ಬೋರ್ಡ್ಗಳಿದ್ರೆ ಈ ಶಿಕ್ಷಕರು ಹೇಗೆ ಪಾಠ ಪ್ರವಚನ ನಿರ್ವಹಣೆ ಮಾಡ್ತಾರೋ ಅಷ್ಟೇ ಪಾಠ ಪ್ರವಚನಗಳನ್ನು ನಿರ್ವಹಣೆ ಮಾಡಬೇಕು. ಬೇರೆ ಬೇರೆ ಮಾಧ್ಯಮಗಳ ಮೂಲಕ ಸಂಗ್ರಹಣೆ ಮಾಡಿಕೊಂಡು ಆ ಪಾಠ ಬೋಧನೆ ಏನಾದರೂ ಹಾಕಿದರೆ ಮಕ್ಕಳು ಕಲಿಕೆಯಲ್ಲಿ ಪಾಲ್ಗೊಳ್ತಾರೆ, ಪರಿಣಾಮಕಾರಿ ಕಲಿಕೆ ಆಗ್ತದೆ ಅಂತ. ಆಮೇಲೆ ನಾವೀನ್ಯ ಬೋಧನಾ ಚಟುವಟಿಕೆಗಳನ್ನು ಬಳಸಲಾಗ್ತದೆ. ಅದೇ ಸ್ಮಾರ್ಟ್ ವ್ಯವಸ್ಥೆಗಳ ಮೂಲಕ ಬಳಸ್ತಾ ಇದ್ದಾರೆ. ಇಲ್ಲಿ ಟಿವಿಗಳ ಮೂಲಕ ಮಾಡ್ತಾ ಇದ್ದಾರೆ ಅಂತ ಮಕ್ಕಳು ಹೇಳಿದ್ದಾರೆ. ಬ್ಯಾಗ್ ರಹಿತ ದಿನವನ್ನು ಜಾರಿ ಮಾಡಲಾಗಿದೆ. ಮಕ್ಕಳು ಎಲ್ಲ ದಿನಗಳಲ್ಲಿ ಬ್ಯಾಗನ್ನು ತರ್ತಕ್ಕಂಥದ್ದು. ತಿಂಗಳ 12 ದಿನಗಳಲ್ಲಿ ಬ್ಯಾಗ್ ಇಲ್ಲದೆ ಶಾಲೆಗೆ ಕೊಡಬೇಕು, ಸಮುದ್ರಿಸಬೇಕು, ಬೇರೆ ಬೇರೆ ಚಟುವಟಿಕೆಗಳಲ್ಲಿ
ಪಾಲ್ಗೊಳ್ಳಬೇಕು ಅಂತಕ್ಕಂಥದ್ದು. ಅದರ ಪ್ರಕಾರ ನಿಮ್ಮ ಶಾಲೆಯಲ್ಲಿ ಪ್ರತಿ ತಿಂಗಳ 3ನೇ ಶನಿವಾರ ಆ ರೀತಿಯಾಗಿರ್ತಕ್ಕಂಥ ನಡೀತದೆ ಅಂತ ಹೇಳಿದ್ದಾರೆ. ಯುವ ಮತ್ತು ಪರಿಸರ ಕ್ಲಬ್ಗಳು ಮಕ್ಕಳಿಗೆ ಪರಿಸರದ ಜ್ಞಾನವನ್ನು ಮೂಡಿಸ್ತಕ್ಕಂಥದ್ದು. ಆ ಪರಿಸರದ ಅನೇಕ ಸ್ಥಳಗಳನ್ನ ಹೋಗಿ ತೋರಿಸಿ ಅದರ ಪ್ರಾತ್ಯಕ್ಷಿಕೆಯನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಸಾಮಗ್ರಿಗಳಿರುವ ಪ್ರಯೋಗಾಲಯ ಲಭ್ಯ ಇದೆ ಮತ್ತು ಬಳಸಲಾಗ್ತಿದೆ. 6ನೇ ತರಗತಿಯ ವಿಜ್ಞಾನ ಪಾಠ ಪ್ರವಚನವನ್ನು ಮಾಡಬೇಕಾದ್ರೆ ಪ್ರಯೋಗಗಳನ್ನು ಮಾಡಿ ತೋರಿಸಿ ಅವರಿಗೆ ಪಾಠ ಪ್ರವಚನವನ್ನು ನಿರ್ವಹಣೆ ಮಾಡಬೇಕು. ಆಗ ಮಕ್ಕಳಿಗೆ ಒಳ್ಳೆಯ ಕಲಿಕೆ ಆಗ್ತದೆ. ಹಾಗಾಗಿ ಪ್ರಯೋಗದ ವಸ್ತುಗಳಿದೆಯಾ, ಪ್ರಯೋಗದ ಪರಿಕರಗಳಿದೆಯಾ ಅಂತಕ್ಕಂಥದ್ದು ಶಾಲೆಯಲ್ಲಿ ನಾವು ಪರಿಶೀಲನೆ ಮಾಡಬೇಕು. ಅದನ್ನು ನಾವು ನೋಡಿದ್ರೆ ಎಲ್ಲ ಇದೆ ಅಂತಕ್ಕಂಥ ಅಭಿಪ್ರಾಯಗಳಿದೆ. ಮಕ್ಕಳಿಗೆ ನಾವು ಕೇಳಿದ್ವಿ, ಮಕ್ಕಳು ಹೇಳಿದ್ದಾರೆ ಇದನ್ನೆಲ್ಲ ಕೆಲವೊಂದು ಪ್ರಯೋಗಗಳನ್ನು ಮಾಡಿ ತೋರಿಸಿದ್ದಾರೆ ಅಂತ ಅಭಿಪ್ರಾಯವನ್ನು ಕೇಳಿದ್ದಾರೆ. ಆಮೇಲೆ ಕಿಟ್ಗಳ ಮೂಲಕ ಮಕ್ಕಳಿಗೆ ಪಾಠ ಬೋಧನೆಯನ್ನು ಮಾಡ್ತಕ್ಕಂಥದ್ದು, ವಿಜ್ಞಾನ ಮತ್ತು ಗಣಿತ ಕಿಟ್ಟು, ಈ ಕಿಟ್ಗಳನ್ನು ಅದನ್ನು ನಾವು ಬಳಸ್ತೀವಿ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಹೆಣ್ಣು ಮಕ್ಕಳ ರಕ್ಷಣೆ ದೃಷ್ಟಿಯಿಂದ ಸ್ವಯಂ ರಕ್ಷಣಾ ತರಬೇತಿಯನ್ನು ನೀಡಲಾಗ್ತಿದೆ. ಕರಾಟೆ ಆ ರೀತಿಯಾಗಿರ್ತದೆ. ಬೇರೆ ಬೇರೆ ಶಾಲೆಗಳಲ್ಲಿ ಖಾಸಗಿ ಶಿಕ್ಷಕರನ್ನು ಕರೆಸಿ ಆ ರೀತಿಯಾಗಿರ್ತದೆ ನೀಡ್ತಾ ಇದ್ದಾರೆ. ನಿಮ್ಮ ಶಾಲೆಯಲ್ಲಿ ಇಲ್ಲ ಆ ರೀತಿಯಾಗಿರ್ತಿತ್ತು. ಶಾಲೆಯಲ್ಲಿ ಘನ ಮತ್ತು ದ್ರವ ತ್ಯಾಜ್ಯದ ವಿಲೇವಾರಿ ಹೇಗೆ, ತ್ಯಾಜ್ಯಗಳ ವಿಲೇವಾರಿ, ತ್ಯಾಜ್ಯಗಳಿಗೆ ಏನಾದ್ರು ಸಂಗ್ರಹಣೆ ಆದರೆ ಅದರಿಂದ ಏನಾಗುತ್ತೆ, ಮಕ್ಕಳಿಗೆ ಕಲಿಕೆ ಪೂರ್ವಕವಾಗಿರ್ತಕ್ಕಂಥ ಒಂದು ಪರಿಸರ ಇರೋದಿಲ್ಲ. ಹಾಗಾಗಿ ತ್ಯಾಜ್ಯಗಳು ಆಗಾಗ್ಗೆ ವಿಲೇವಾರಿ ಆಗಬೇಕು ಅಂತಕ್ಕಂಥದ್ದು. ಇಲ್ಲಿ ಪಟ್ಟಣ ಪಂಚಾಯಿತಿ ಅದನ್ನು ವಿಲೇವಾರಿ ಮಾಡ್ತದೆ ಅಂತ ಅಭಿಪ್ರಾಯವನ್ನು ಹೇಳಿದ್ದಾರೆ. ಕೆಲವು ಮೂಲಸೌಕರ್ಯಗಳು ಇತರ ಇಲಾಖೆಗಳ ಯೋಜನೆಯಿಂದ ಮಂಜೂರಾಗಿದೆ ಮತ್ತು ನಿರ್ವಹಿಸಲಾಗಿದೆ. ಶಾಲೆಯ ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ, ಒಂದು ಉತ್ತಮವಾಗಿರ್ತಕ್ಕಂಥ ಶಾಲಾ ಪರಿಸರವನ್ನು ನಿರ್ಮಾಣ ಮಾಡಬೇಕಾದ್ರೆ ಇಲಾಖೆಯಿಂದ ಬರ್ತಕ್ಕಂಥ ಅನುದಾನ ಸಾಕಾಗೋದಿಲ್ಲ, ತುಂಬ ಕಡಿಮೆ ಅನುದಾನ ಬರ್ತದೆ. ಹಾಗಾಗಿ ಸರ್ಕಾರ ಬೇರೆ ಇಲಾಖೆಗಳಿಂದ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಕೊಟ್ಟಿದೆ. ಇಲ್ಲಿ ಪಟ್ಟಣ ಪ್ರದೇಶ ಅಂದರೆ ಪಟ್ಟಣ ಪಂಚಾಯತಿ ಇರ್ಬೋದು, ತಾಲೂಕ್ ಪಂಚಾಯತಿ ಇರ್ಬೋದು, ಜಿಲ್ಲಾ ಪಂಚಾಯತಿ ಇರ್ಬೋದು, ಶಾಸಕರ ಅನುದಾನ, ಸಂಸದರ ಅನುದಾನ, ವಿಧಾನ ಪರಿಷತ್ ಸದಸ್ಯರ ಅನುದಾನ, ಶಿಕ್ಷಕ ಪ್ರತಿನಿಧಿಗಳ ಅನುದಾನಗಳನ್ನ ಶಾಲೆಗೆ ನೀಡತಕ್ಕಂಥ ಅವಕಾಶವನ್ನು ಸರ್ಕಾರ ಮಾಡಿಕೊಟ್ಟಿದೆ. ಅವರ ಅನುದಾನಗಳನ್ನು ಪಡ್ಕೊಂಡು ಶಾಲೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದೆ. ನಿಮ್ಮ ಶಾಲೆ ಹೇಗೆ ಬಳಸ್ಕೊಂಡಿದೆ 2020ರಿಂದ ಈಚೆಗೆ ಅಂತಕ್ಕಂಥದ್ದು. 2023-24ರಲ್ಲಿ ಶಾಸಕರ ಅನುದಾನದಿಂದ 2 ತರಗತಿ ಕೊಠಡಿಗಳ ಮೇಲ್ಛಾವಣಿ ದುರಸ್ತಿಯಾಗಿದೆ. ಹಾಗಾದರೆ 4 ಲಕ್ಷ ಅನುದಾನದಲ್ಲಿ 2023-24ರಲ್ಲಿ ಪಟ್ಟಣ ಪಂಚಾಯತಿಯಿಂದ ಪೈಪ್ ಅಳವಡಿಕೆ, ಶೌಚಾಲಯ ಕುಡಿಯುವ ನೀರಿಗೆ 45,000 ಅನುದಾನ. 21-22ರಲ್ಲಿ ಪಟ್ಟಣ ಪಂಚಾಯತಿಯಿಂದ ಶೌಚಾಲಯ ನಿರ್ಮಾಣ 3 ಲಕ್ಷ ರೂಪಾಯಿ ಅನುದಾನದಲ್ಲಿ ಆಗಿದೆ. ಆಮೇಲೆ 24-25ರಲ್ಲಿ ಪಟ್ಟಣ ಪಂಚಾಯತ್ ವತಿಯಿಂದ ಇಂಟರ್ಲಾಕ್ ಅಲ್ಲಿ ಬರಲಿಕ್ಕೆ ಶಾಲೆಯ ಎಂಟ್ರೆನ್ಸ್ ಅಲ್ಲಿ ಬರ್ತದೆ, ಅದಾಗಿದೆ 98,000ದಲ್ಲಿ. ಆಮೇಲೆ 24-25ರಲ್ಲಿ ಟ್ಯಾಂಕ್ ಮತ್ತು ಪಿಲ್ಲರ್, ಕುಡಿಯುವ ನೀರಿನ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಟ್ಯಾಂಕ್ ಪಿಲ್ಲರ್ ಆಗಿರ್ತಕ್ಕಂಥದ್ದು ಪಟ್ಟಣ ಪಂಚಾಯತಿಯಲ್ಲಿ 70,000. ಇಷ್ಟು ಕಾಮಗಾರಿಗಳು ಬಂದಿರತಕ್ಕಂಥದ್ದು. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪರಿಶೋಧನೆ ಮಾಡಿದ್ದೇವೆ. ಈ ಎಲ್ಲ ಕಾಮಗಾರಿಗಳು ಕಂಡು ಬಂದಿದೆ. ಆಮೇಲೆ ಶಿಕ್ಷಕರು ನಿಯಮಿತವಾಗಿ ಶಾಲೆಗೆ ಹಾಜರಾಗ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಗೆ ತಡವಾಗಿ ಬರ್ತಾರೆ. ಶಿಕ್ಷಕರು ಪ್ರತಿದಿನ ಶಾಲೆಯನ್ನು ಮುಂಚಿತವಾಗಿ ತೆರಳುತ್ತಾರೆಯೇ. ಆಮೇಲೆ ಇಲಾಖಾ ನಿಯಮದ ಪ್ರಕಾರ ಪಾಠ ಪ್ರವಚನಗಳನ್ನು ಮಾಡ್ತಕ್ಕಂಥದ್ದು, ಪರೀಕ್ಷೆಗಳನ್ನು ಮಾಡ್ತಕ್ಕಂಥದ್ದು, ಅದರ ಮೌಲ್ಯಾಂಕನ ಮಾಡಿ ಆ ಮೌಲ್ಯಾಂಕನ ಮಾಹಿತಿಯನ್ನ ಮಕ್ಕಳಿಗೆ ಹಾಗೂ ಮಕ್ಕಳ ಪೋಷಕರಿಗೆ ತಿಳಿಸ್ತಕ್ಕಂಥ ಎಲ್ಲ ಶಿಕ್ಷಕರನ್ನು ಇಲಾಖಾ ನಿಯಮದಲ್ಲಿ ನಿರ್ವಹಿಸಬೇಕಾಗ್ತದೆ. ಅದನ್ನೆಲ್ಲ ಮಾಡ್ತಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಆಮೇಲೆ ಶಿಕ್ಷಕರು ಸದರಿ ಶಾಲೆಯಿಂದ ವೇತನವನ್ನು ಪಡೆಯುತ್ತಾರೆ, ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಸದರಿ ಶಾಲೆಯಲ್ಲಿ ಕಾರ್ಯನಿರ್ವಹಿಸುತ್ತಾರೆ, ಸದರಿ ಶಾಲೆಯಲ್ಲಿ ವೇತನವನ್ನು ಪಡೆಯುತ್ತಿಲ್ಲ. ರಿಪ್ಯುಟೇಷನ್ ಸಿಸ್ಟಮ್ ಆ ರೀತಿಯಾಗಿರ್ತಕ್ಕಂಥ ಯಾವುದೇ ಶಿಕ್ಷಕರು ಇಲ್ಲ. ಸಾಕಷ್ಟು ಶಿಕ್ಷಕರು ಇದ್ದಾರೆ ಶಾಲೆಯಲ್ಲಿ. ಇಲಾಖಾ ನಿಯಮಾವಳಿಗಳ ಪ್ರಕಾರ ಮಕ್ಕಳ ವಸತಿಗೆ ಅನುಗುಣವಾಗಿ ಶಿಕ್ಷಕರು ಇದ್ದಾರೆ. ಇತ್ತೀಚೆಗೆ ಶಿಕ್ಷಕರು ತರಬೇತಿಗಳನ್ನು ಪಡೆದಿದ್ದಾರೆ. ಈ ಯೋಜನೆಯ ಪ್ರಮುಖ ಒಂದು ಮಾರ್ಗಸೂಚಿ ಅಂಶವೆಂದರೆ ಶಿಕ್ಷಣದಲ್ಲಿ ಅನೇಕ ಬದಲಾವಣೆಗಳಾಗ್ತದೆ. ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಬೇಕಾದ್ರೆ ಶಿಕ್ಷಕರ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕು. ಹಾಗಾಗಿ ಇಲಾಖೆ ಹಾಗಾಗಿ ಕೆಲವೊಂದು ತರಬೇತಿಗಳನ್ನು ನೀಡುತ್ತದೆ. ಅದರಲ್ಲಿ ಈ ಶಾಲೆಯಲ್ಲಿ ವೃತ್ತಿಪರ ಅಭಿವೃದ್ಧಿ ತರಬೇತಿಯನ್ನು ಒಬ್ಬರು ಶಿಕ್ಷಕರು ಪಡೆದಿರ್ತಕ್ಕಂಥದ್ದು, ನವೀಕರಿ ತರಬೇತಿ 2 ಶಿಕ್ಷಕರು ಪಡೆದಿರ್ತಕ್ಕಂಥದ್ದು, ಟ್ಯಾಬ್ ತರಗತಿ 3 ಶಿಕ್ಷಕರು ಪಡೆದಿರ್ತಕ್ಕಂಥದ್ದು ಇಲ್ಲಿ ಕಂಡುಬಂದಿದೆ. ಮಕ್ಕಳ ಮ್ಯಾಪಿಂಗ್ ಮತ್ತು ನಡೆಯುವ ಕಾರ್ಯವನ್ನು ಮಾಡಿದ್ದಾರೆ. ಶಾಲೆಯನ್ನು ಇತರ ಉದ್ದೇಶಗಳಿಗಾಗಿ ಬಳಸಲಾಗ್ತದೆ. ಶಾಲೆಯನ್ನು ಯಾವುದೇ ಉದ್ದೇಶಗಳಿಗೆ ಬಳಸ್ತಾ ಇಲ್ಲ ಅಂತ ಹೇಳಿದ್ದಾರೆ. ಪ್ರವೇಶ ಶುಲ್ಕ, ಅರ್ಜಿ ಶುಲ್ಕ, ಕ್ಯಾಪ್ಟನ್ ಶುಲ್ಕ, ಬೋಧನಾ ಶುಲ್ಕ, ಇತರ ಶುಲ್ಕಗಳನ್ನು ಏನಾದರೂ ಪಡೆಯಲಾಗ್ತಿದೆಯಾ? ಇಲ್ಲಿ ಉಚಿತವಾಗಿರ್ತಕ್ಕಂಥ ಶಿಕ್ಷಣ ಸರ್ಕಾರದ ವತಿಯಿಂದ ಏನಾದರೂ ಪಡೆದಿದ್ರೆ ನೀವು ಹೇಳ್ಬೋದು, ಪಡೆದಿಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದೆ.
ಶಾಲಾಭಿವೃದ್ಧಿ ಮತ್ತು ಮೇಲುಸ್ತುವಾರಿ ಸಮಿತಿಯನ್ನು ರಚಿಸಲಾಗಿದೆ. ಶಾಲೆಯ ಅಭಿವೃದ್ಧಿಯಲ್ಲಿ ಶಿಕ್ಷಕರ ಪಾತ್ರ ಎಷ್ಟಿದೆಯೋ ಅಷ್ಟೇ ಪಾತ್ರ ಈ ಶಾಲಾಭಿವೃದ್ಧಿ ಸಮಿತಿಗೆ ಇರ್ತದೆ, ಅಷ್ಟೇ ಜವಾಬ್ದಾರಿಗಳಿರ್ತದೆ. ಅದು ಹೆಚ್ಚು ಕ್ರಿಯಾಶೀಲವಾಗಿ ಭಾಗವಹಿಸಿದಲ್ಲಿ ಆ ಶಾಲೆ ಉತ್ತಮವಾಗಿರ್ತಕ್ಕಂಥ ಭೌತಿಕವಾಗಿರ್ತಕ್ಕಂಥ ಅಭಿವೃದ್ಧಿ ಆಗಿರ್ತದೆ, ಶಾಲಾ ಪರಿಸರವನ್ನು ಹೊಂದಿರ್ತದೆ, ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಲಿಕ್ಕೆ ಆಗ್ತದೆ. ಹಾಗಾಗಿ ಒಂದು ಶಾಲಾಭಿವೃದ್ಧಿ ಸಮಿತಿ ಉತ್ತಮವಾಗಿರ್ತಕ್ಕಂಥ ಸಮಿತಿಯನ್ನು ರಚನೆ ಮಾಡಬೇಕಾಗ್ತದೆ. ಇಲ್ಲಿ ನಾವು ನೋಡಿದಾಗ ಕ್ರಿಯಾಶೀಲವಾಗಿದೆ ಅಂತಕ್ಕಂಥ ಅಭಿಪ್ರಾಯವನ್ನೇ ಹೇಳಿದ್ದಾರೆ. ಈ ದಿನ ನಾವು ಸಭೆ ನೋಡಿದರೆ ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು ಅಷ್ಟು ಜನ ಭಾಗವಹಿಸಿಲ್ಲ. ನಾವು ಮೇಲ್ನೋಟಕ್ಕೆ ಕಂಡು ಬರ್ತದೆ ಅಷ್ಟು ಕ್ರಿಯಾಶೀಲತೆ ಇಲ್ಲ ಅಂತ ಅಭಿಪ್ರಾಯ ಬರ್ತದೆ ನಮಗೆ. ಆಮೇಲೆ ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. STMCಯು ಶಾಲೆಯ ಮೇಲುಸ್ತುವಾರಿಯನ್ನು ಮಾಡ್ತಾ ಇದೆಯಾ, STMC ಸದಸ್ಯರು ಅವರಿಗೆ STMC ಸದಸ್ಯರು ಅರಿವಿದೆಯಾ, ಇವುಗಳೆಲ್ಲ ಇದೆಯಾ ಅಂತಕ್ಕಂಥದ್ದನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ಕಡಿಮೆ ಸಂಖ್ಯೆಯ ಸದಸ್ಯರಿದ್ದಾರೆ. ಆಮೇಲೆ ಪ್ರತಿ ತಿಂಗಳು STMC ಸಭೆಗಳು ನಡೆಯುತ್ತದೆಯೇ? ಇಲಾಖಾ ನಿಯಮದ ಪ್ರಕಾರ ಪ್ರತಿ ತಿಂಗಳು ಒಂದು ವರ್ಷದಲ್ಲಿ 12 ಸಭೆಗಳು STMC ಸಭೆಗಳಾಗಬೇಕು, ಪ್ರತಿ ತಿಂಗಳು ನಡೆಯಬೇಕು. ಅಲ್ಲಿ ಏನೇನು ಚರ್ಚೆಗಳಾದವು ಅಂತಕ್ಕಂಥ ವಿಚಾರವನ್ನು ದಾಖಲಾಗಿದೆ, ಅದನ್ನು ಶಾಲೆ ನಿರ್ವಹಣೆ ಮಾಡ್ತಾರೆ. ಈಗಾಗಲೇ 23-24ರಲ್ಲಿ 11 ಸಭೆಗಳಾಗಿದೆ. ಅದರಲ್ಲಿ 2 ಸಮುದಾಯದ ಸಭೆಗಳು, ಒಟ್ಟು 13 ಸಭೆಗಳಾಗಿದೆ, ದಾಖಲಾತಿ ನಿರ್ವಹಣೆ ಆಗಿದೆ. 24-25ರಲ್ಲೂ ಸಹ 13 ಸಭೆಗಳಾಗಿದೆ, ದಾಖಲಾತಿ ನಿರ್ವಹಣೆ ಆಗಿದೆ. ಈ ದಿನ ಹೆಚ್ಚು ಭಾಗವಹಿಸಿಲ್ಲ ಅಂದರೂ ದಾಖಲಾತಿಯಲ್ಲಿ ಉತ್ತಮವಾಗಿ ನಿರ್ವಹಣೆ ಆಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಆಮೇಲೆ ಒಂದು ಶಾಲೆ ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣವನ್ನು ಹೊಂದಬೇಕಾದ್ರೆ ಇಲಾಖೆ ಅಧಿಕಾರಿಗಳು ಆಗಾಗ್ಗೆ ಭೇಟಿ ನೀಡಬೇಕಾದಂತಹ ನಿಯಮಾವಳಿ. ಆ ಪ್ರಕಾರ ಇಲಾಖಾಧಿಕಾರಿಗಳು ಎಲ್ಲಿ ಭೇಟಿ ನೀಡಿದ್ದಾರೆ ನಾವು ದಾಖಲಾತಿಯನ್ನು ಪರಿಶೀಲನೆ ಮಾಡಬೇಕು. ಅದರಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಒಂದು ಪ್ರಾಥಮಿಕ ಶಾಲೆಗೆ ಒಮ್ಮೆ ಒಂದು ವರ್ಷದಲ್ಲಿ ಭೇಟಿ ನೀಡಬೇಕು. ಕ್ಷೇತ್ರ ಸಮನ್ವಯಾಧಿಕಾರಿಗಳು ಒಮ್ಮೆ ಭೇಟಿ ನೀಡಬೇಕು ಅಂತ ನಿಯಮಾವಳಿ. ಆ ಪ್ರಕಾರ 23-24ರಲ್ಲಿ BDO ಅವರು 3 ಬಾರಿ ಭೇಟಿ ನೀಡಿದ್ದಾರೆ, BRC ಅವರು 12 ಬಾರಿ ಭೇಟಿ ನೀಡಿದ್ದಾರೆ, ದಾಖಲಾತಿ ನಿರ್ವಹಣೆ ಆಗಿದೆ. ಅದೇ ರೀತಿ ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ ಸಹ ಒಂದು ಶಾಲೆಗೆ ಒಂದು ವರ್ಷದಲ್ಲಿ 12 ಬಾರಿ ಭೇಟಿ ನೀಡಬೇಕು. CRP ಅವರು ಶಾಲೆಗೆ ಮತ್ತು ಇಲಾಖೆಗೆ ಕೊಂಡಿದ್ದಲ್ಲಿ ಇಲಾಖಾ ಎಲ್ಲ ಮಾಹಿತಿಗಳನ್ನು ಶಾಲೆಗೆ ತಲುಪಿಸ್ತಕ್ಕಂಥದ್ದು, ಶಾಲಾ ಎಲ್ಲ ಮಾಹಿತಿಗಳನ್ನು ಇಲಾಖೆಗೆ ತಲುಪಿಸಿ ಸಮನ್ವಯವನ್ನು ಸಾಧಿಸಿ ಒಂದು ಉತ್ತಮವಾಗಿರ್ತಕ್ಕಂಥ ಕಲಿಕಾ ವಾತಾವರಣವನ್ನು ಶಾಲೆಯಲ್ಲಿ ನಿರ್ಮಾಣ ಮಾಡತಕ್ಕಂಥ ಜವಾಬ್ದಾರಿ CRP ಅವರು ಇರ್ತದೆ. ಹಾಗಾಗಿ ಎಷ್ಟು ಭೇಟಿ ನೀಡಿದ್ದಾರೆ 23-24 ಒಟ್ಟು 13 ಭೇಟಿ ನೀಡಿರ್ತಕ್ಕಂಥ ದಾಖಲಾತಿ ನಿರ್ವಹಣೆ ಆಗಿದೆ. ಆಮೇಲೆ ಕ್ರೀಡಾ ಸಾಮಗ್ರಿಗಳ ಅನುದಾನ ಈ ವರ್ಷದಲ್ಲಿ ಪಡೆದಿದ್ದಾರೆ 10,000. 9 ಕ್ರೀಡಾ ವಸ್ತುಗಳನ್ನು ಖರೀದಿ ಮಾಡಿದ್ದಾರೆ, ದಾಖಲೆ ನಿರ್ವಹಣೆ ಆಗಿದ್ದಾರೆ. ಗ್ರಂಥಾಲಯಕ್ಕೆ ಅನುದಾನ 24-25ರಲ್ಲಿ 60,000 ರೂಪಾಯಿ ಪಡೆದಿದ್ದಾರೆ. ಮಾರ್ಗಸೂಚಿ ಪ್ರಕಾರ 66 ಪುಸ್ತಕಗಳನ್ನು ಖರೀದಿಸಿ ಗ್ರಂಥಾಲಯದಲ್ಲಿ ಅಳವಡಿಸಿದ್ದಾರೆ, ಉತ್ತಮವಾಗಿ ನಿರ್ವಹಣೆ ಮಾಡಿದ್ದಾರೆ. ಸ್ವಚ್ಛತಾ ಕ್ರಿಯಾ ಯೋಜನೆ ಅದನ್ನು ತಯಾರು ಮಾಡಿದಾರ, ಅದನ್ನು ನಿರ್ವಹಣೆ ಮಾಡಿದಾರ, ಅದನ್ನು ಮಾಡಿದ್ದಾರೆ ಅಂದರೆ ಸ್ಟಾಫ್ ಅಂತಕ್ಕಂಥದ್ದು ಅದನ್ನು ಮಾಡಿದ್ದಾರೆ. ಶಾಲಾ ಸುರಕ್ಷಾ ಸಮಿತಿಯನ್ನು ರಚನೆ ಮಾಡಿದಾರ, ಅದನ್ನು ರಚನೆ ಮಾಡಿದ್ದಾರೆ. ಆಮೇಲೆ ಸಲಹಾ ಪೆಟ್ಟಿಗೆ, ದೂರು ಪೆಟ್ಟಿಗೆ, ಏನಾದ್ರು ದೂರುಗಳಿದ್ದರೆ ದೂರು ಪೆಟ್ಟಿಗೆಯನ್ನು ನಿರ್ವಹಣೆ ಮಾಡಿದ್ದಾರೆ. ಇಲ್ಲಿ ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲೆಯಲ್ಲಿ ಪ್ರದರ್ಶನ ಮಾಡಿದ್ದಾರೆ. ವಿದ್ಯುತ್ ತಂತಿಗಳನ್ನು ಮತ್ತು ಕೇಬಲ್ಗಳನ್ನು ಸರಿಯಾದ ಅರ್ಥಿಂಗ್ನೊಂದಿಗೆ ಇನ್ಸುಲೇಟ್ ಮಾಡಲಾಗಿದೆ ಮತ್ತು ಮಕ್ಕಳನ್ನು ತಲುಪುವ ಹಂತದಲ್ಲಿ ಇರುತ್ತದೆಯೇ? ವಿದ್ಯುತ್ ತಂತಿಗಳನ್ನು ಅಳವಡಿಕೆ ಮಾಡ್ತಕ್ಕಂಥದ್ದು, ಇದರಿಂದ ಮಕ್ಕಳಿಗೆ ಅಪಾಯ ಆಗ್ತಕ್ಕಂಥ ಸಂದರ್ಭಗಳು ಇರ್ತದೆ. ನಾವು ನೋಡಿದಾಗ ಎಲ್ಲೂ ಇಲ್ಲ ಅಂತಕ್ಕಂಥ ಅಭಿಪ್ರಾಯ ಬಂದಿದ್ದು ನಾವು ನೋಡಿದಾಗ ಎಲ್ಲೂ ಕಂಡು ಬಂದಿಲ್ಲ. ನಿಮಗೇನಾದರೂ ಆ ರೀತಿ ಆಗಿರ್ತಕ್ಕಂಥ ಕಾಲದಲ್ಲಿ ನೀವು ಕೂಡಲೇ ಮುಖ್ಯ ಶಿಕ್ಷಕರಿಗೆ ತಿಳಿಸಬೇಕು. ಏನಾದರೂ ಅನಾಹುತ ಆದರೆ ಮಕ್ಕಳಿಗೆ ಅದರಿಂದ ಪರಿಣಾಮ ಆಗುತ್ತೆ. ಆಮೇಲೆ ಅವಶ್ಯವಿದ್ದಾಗ ಅಗತ್ಯ ಹೊಂದಿರುವ ಸಲಹೆಗಾರ ಶಾಲೆಗಳು ಸಲಹೆಗಳನ್ನು ನೀಡ್ತಾರೆ ಇದ್ದಾರೆ. ಶಾಲೆಯಲ್ಲಿ ಜಾತಿ ಲಿಂಗ ಭಾಷೆಗೆ ಸಂಬಂಧಪಟ್ಟಂತ ಅಂತರ್ನಿರ್ಮಿಸುವ ಮೇಲ್ವಿಚಾರಣೆ ನಡೆಸಲಾಗ್ತಿದೆ ಅಂತ ಅಭಿಪ್ರಾಯದಂತೆ ಒಂದು ಪ್ರಥಮ ಚಿಕಿತ್ಸಾ ಪೆಟ್ಟಿಗೆಯನ್ನು ಶಾಲೆ ಹೊಂದಿದೆ. ಮಗು ಏನಾರ ಆರೋಗ್ಯದಲ್ಲಿ ಆಟ ಪಾಠದಲ್ಲಿ ಸಣ್ಣ ಪುಟ್ಟ ಗಾಯಗಳಾದಾಗ ಕನಿಷ್ಠ ಔಷಧಿಗಳು ಶಾಲೆಯಲ್ಲಿ ದೊರೆಯಬೇಕು, ಪ್ರಥಮ ಚಿಕಿತ್ಸಾ ಪೆಟ್ಟಿಗೆ ಇರಬೇಕು ಅಂತಕ್ಕಂಥ ನಿಯಮಾವಳಿ ಇದೆ, ಅದನ್ನು ಪಾಲನೆ ಮಾಡಿದ್ದಾರೆ. ತುರ್ತು ದೂರವಾಣಿ ಸಂಖ್ಯೆಗಳನ್ನು ಪ್ರದರ್ಶಿಸಲಾಗಿದೆ. ಮಕ್ಕಳ ದೂರವಾಣಿ, ಮಹಿಳಾ ದೂರವಾಣಿ, ಆರೋಗ್ಯ ದೂರವಾಣಿ, ಪೊಲೀಸ್ ದೂರವಾಣಿ, ಅಗ್ನಿಶಾಮಕ ದೂರವಾಣಿಗಳು ಮುಖ್ಯ ಶಿಕ್ಷಣ ಕೊಠಡಿಯಲ್ಲಿ ಫಲಕದ ರೂಪದಲ್ಲಿ ನಿರ್ವಹಣೆ ಆಗಬೇಕು. ಅದನ್ನಾಗಲೇ ಈಗಾಗಲೇ ನಿರ್ವಹಣೆ ಮಾಡಿದ್ದಾರೆ. ಅದಂತೆ ಉನ್ನತ ಅಧಿಕಾರಿಗಳು ಇಲಾಖೆಗೆ ಸಂಬಂಧಪಟ್ಟಂತೆ DDPಯಿಂದ ಮುಖ್ಯ ಶಿಕ್ಷಕರವರೆಗಿನ ಎಲ್ಲ ಇಲಾಖಾ ದೂರವಾಣಿಗಳನ್ನು ಇಲ್ಲಿ ನಿರ್ವಹಣೆ ಮಾಡಬೇಕು, ಅದನ್ನು ಹಾಗೆ ಮಾಡಿದ್ದಾರೆ. ಕನಿಷ್ಠ ಒಬ್ಬ ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ ಮತ್ತು ಸಮಾಲೋಚನೆ ಕೌಶಲ್ಯಗಳನ್ನು ತರಬೇತಿಯನ್ನು ಪಡೆದಿದ್ದಾರೆ. ಇಲಾಖೆಯಲ್ಲಿ ವೃತ್ತಿಪರ ಕೌಶಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ
ಇಲಾಖೆ ಒಬ್ಬ ಶಿಕ್ಷಕರಿಗೆ ತರಬೇತಿ ನೀಡುತ್ತದೆ. ಆಮೇಲೆ ಸಮಾಲೋಚನೆ ಕೌಶಲ್ಯ, ಮಗು ಏನಾದರೂ ಮಾನಸಿಕವಾಗಿ ವ್ಯತ್ಯಾಸ ಆದಾಗ ಕೌನ್ಸಿಲಿಂಗ್ ಮೂಲಕ ಮಗುವನ್ನ ಸರಿದಾರಿಗೆ ತರ್ತಕ್ಕಂಥದ್ದು ಒಬ್ಬ ಶಿಕ್ಷಕರಿಗೆ ಅಥವಾ ಇಲಾಖೆ ತರಬೇತಿ ನೀಡುತ್ತದೆ. ಇಲ್ಲಿ ಹೇಳಿದ್ದಾರೆ ಅಂತಕ್ಕಂಥ ಅಭಿಪ್ರಾಯವನ್ನು ಹೇಳಿದ್ದಾರೆ. ಶಾಲೆಯಲ್ಲಿ ಉತ್ತಮ ರೂಢಿಗಳಿದ್ದರೆ ನಮೂದಿಸುವುದು. ಏನೇನು ಇತರ ಚಟುವಟಿಕೆಗಳನ್ನು ಶಾಲೆ ಹಮ್ಮಿಕೊಂಡಿದೆ ಮಕ್ಕಳ ಕಲಿಕೆಗೆ, ಯೋಗ, ಧ್ಯಾನ, ಪ್ರತಿಭೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ಚಟುವಟಿಕೆಗಳು, ಕ್ರೀಡಾ ಚಟುವಟಿಕೆಗಳು, ಸಾಮಾನ್ಯ ಜನರ ಚಟುವಟಿಕೆಗಳು, ಆಮೇಲೆ ಎಲ್ಲ ವಿಷಯದ ಕಲಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಚಟುವಟಿಕೆಗೆ ಸಂಬಂಧಪಟ್ಟಿರ್ತಕ್ಕಂಥ ಅದರಲ್ಲಿ ಇಲಾಖಾ ಮತ್ತು ಸರ್ಕಾರ ಜಾರಿಗೆ ತಂದಿರ್ತಕ್ಕಂಥ ಸಚೇತನ ಚಟುವಟಿಕೆಗಳು, ಆಮೇಲೆ ದೈಹಿಕ ವ್ಯಾಯಾಮ, ಸರಳ ಲೆಕ್ಕಗಳ ಚಟುವಟಿಕೆಗಳು, ಸರಳ ಪ್ರಯೋಗಗಳ ಚಟುವಟಿಕೆಗಳು, ಹೀಗೆ ಅನೇಕ ಚಟುವಟಿಕೆಗಳನ್ನ ಶಾಲೆಯಲ್ಲಿ ಮಾಡ್ತಾ ಇದ್ದಾರೆ. ನಾವು ಕಲಿಕೆಯನ್ನು ಮಾಡ್ತಾ ಇದ್ದೇವೆ ಅಂತಕ್ಕಂಥ ಅಭಿಪ್ರಾಯವನ್ನ ಮಕ್ಕಳು ಹೇಳಿದ್ದಾರೆ. ಹೀಗೆ 134 ಅಂಶಗಳು ಸಂಬಂಧಪಟ್ಟಿರ್ತಕ್ಕಂಥ ಸಮಗ್ರ ಶಿಕ್ಷಣ ಯೋಜನೆಯ ಈ ಎಲ್ಲ ಅಂಶಗಳನ್ನು ನಾವು ಸಾಮಾಜಿಕ ಪರಿಶೋಧನೆಯನ್ನು ಒಳಪಡಿಸಿ ಅದರಲ್ಲಿ ಏನೇನು ಉತ್ತಮ ಅಂಶಗಳು ಕಂಡುಬಂದಿದೆ, ಏನೇನು ಕಂಡುಬಂದಿದೆ ಅಂತಕ್ಕಂಥದ್ದನ್ನು ನಾನು ಸಭೆಯಲ್ಲಿ ಮಂಡಿಸಿದ್ದೇನೆ. ನಮ್ಮ ಗಮನಕ್ಕೆ ಬಾರದೇ ಇರತಕ್ಕಂಥ ಏನಾದರೂ ವಿಷಯಗಳಿದ್ದರೆ, ಅಂಶಗಳಿದ್ದರೆ ನೀವು ಸಹ ತಿಳಿಸಿದಲ್ಲಿ ಈ ಅಂಶಗಳ ಜೊತೆಯಲ್ಲಿ ಅವುಗಳನ್ನು ಸಹ ಕ್ರೋಢೀಕರಿಸಿ ವರದಿ ಮೂಲಕ ಸರ್ಕಾರದ ಗಮನಕ್ಕೆ ತರ್ತೀವಿ ಅಂತ ತಿಳಿಸ್ತಾ ಈ ಎಲ್ಲ ಅಂಶಗಳನ್ನು ತಿಳಿಸಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ಧನ್ಯವಾದ. ಆದ್ಮೇಲೆ ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ 2023-24ನೇ ಸಾಲಿನ ಸಮಗ್ರವಾಗಿರ್ತಕ್ಕಂಥ ಸಾಮಾಜಿಕ ಪರಿಶೋಧನೆಗೆ ಸಂಬಂಧಪಟ್ಟಂತಹ 134 ಪ್ರಶ್ನಾವಳಿಗಳ ಸಂಪೂರ್ಣ ಏನು ಶಾಲೆಯಲ್ಲಿ ಆಗಬೇಕಾಗುವಂತಹ ಎಲ್ಲ ಕಾರ್ಯಚಟುವಟಿಕೆಗಳ ಬಗ್ಗೆ ಸಮಗ್ರವಾಗಿ ತಿಳಿಸಿಕೊಟ್ಟಂತಹ ಶ್ರೀಯುತ ದೇವೇಂದ್ರಪ್ಪ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆಜ್ಞೆ ವಹಿಸಿ. ಪೋಷಕರು ಈ ವರದಿಯ ಕುರಿತಂತೆ ಅಥವಾ ನಮ್ಮ ಶಾಲೆಯಲ್ಲಿ ಇನ್ನೂ ನಾವು ಏನು ಶಾಲೆಯನ್ನು ಅಭಿವೃದ್ಧಿ ಮಾಡಬಹುದು ಅನ್ನೋದ್ರ ಬಗ್ಗೆ ನಿಮ್ಮ ಸಲಹೆ ಮತ್ತು ಅಭಿಪ್ರಾಯಗಳನ್ನು ತಿಳಿಸ್ಬೋದು. STMC ಜನನೇ ಕಡಿಮೆ ಆದಂಗಾಗಿದೆ ಅಂತ ಸರ್ ಹೇಳಿದ್ದಾರೆ. ಯಾಕೆಂದ್ರೆ ನಾವು ನಮ್ಮ ಕೆಲಸಗಳನ್ನ ಯಾವ ಹೊಸದಲ್ಲಿ 12 ಸಲ ಮೀಟಿಂಗ್ ಕರಿತೇವೆ, 3 ರಿಂದ 4 ಜನ ನಾವಿರ್ತೇವೆ, ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ. ಈಗ ಶಾಲೆ ತಪ್ಪಾಗಿರೋದು ನಮ್ಮ ಪೋಷಕರಿಂದ ತಪ್ಪಾಗ್ತದೆ. ಮಕ್ಕಳಿಗೆ ಹೇಳಿ ಕಳಿಸ್ತಾರೆ, ಮಕ್ಕಳಿಗೆ ನೋಟಿಸ್ ಕೊಡ್ತಾರೆ, ಪ್ರತಿ ತಿಂಗಳು ಕಳಿಸ್ತಾರೆ ಸರ್, ಬರ್ತಾ ಇಲ್ಲ. ಹೇಳಿದ್ರೆ ನಮ್ಗೆ ಆಗೋದಿಲ್ಲ. ನಮ್ಮ ಮಕ್ಕಳಿಗೋಸ್ಕರ ನಾನು ಶಾಲೆಗೋಸ್ಕರ ಯಾಕಂದ್ರೆ ಪೋಷಕರಿಂದಲೇ ತಪ್ಪಾಗ್ತಾಯಿದೆ. ನಾವು ಎಷ್ಟು ಇಂಚಿನ ತಪ್ಪಾಗ್ತದೆ ಸರ್. ಯಾಕಂದ್ರೆ 3-4 ಜನ ಬಂದು ಅಕ್ಟೋಬರ್ 2ನೇ ತಾರೀಕು ನಾವು 2 ಜನ ಮಕ್ಕಳಿಗೆ ನಾವೇ 3 ಜನ ಸರ್. 60-64 ಜನ ಇರ್ತಕ್ಕಂಥ ಶಾಲೆಯಲ್ಲಿ ಅಟ್ಲೀಸ್ಟ್ ಒಂದು 40 ಜನ ಇದ್ದರೆ ಸರಿಯಾಗಿ. STMC ನಾನು ಪ್ರತಿಯೊಂದು ಸಭೆಯಲ್ಲೂ ಹೇಳಿದ್ದೀನಿ, ಸಮುದಾಯದತ್ತ ಶಾಲಾ ಕಾರ್ಯಕ್ರಮದಲ್ಲೂ ಹಾಗೂ ಪೋಷಕರ ಸಭೆಯಲ್ಲಿ. ಅಲ್ಲಿ ನಮಗೆ ಇಲಾಖಾ ನಿಯಮದ ಪ್ರಕಾರ 9 ಜೆಂಟ್ಸ್ 9 ಲೇಡೀಸ್ ಒಟ್ಟು 18 ಜನರ STMC ಇರಬೇಕು. ಆದರೆ ನಾವು ಸಭೆ ಕರೆದಾಗ ನಮಗೆ ತಿಂಗಳ ರಿಪೋರ್ಟ್ ಕೊಡಲೇಬೇಕು ನಾವು. ಯಾಕೆಂದರೆ ಏನಂದರೆ ನಮಗೆ ಬೆಳಗ್ಗೆ ಮೆಸೇಜ್ ಆಗ್ತಾರೆ, ಸಂಜೆ ಕೊಡಿ ಅಂತ. ಹಾಗಾಗಿ ನಾವು ನಡೆಸಲೇಬೇಕು. ಆದಷ್ಟು ನಮ್ಮ ಜೊತೆ ನಿಮ್ಮ ಸಹಕಾರ ಕೊಡಿ. ಮತ್ತೆ ಸರ್ ಹೇಳಿದ್ರು ವರ್ಷದಿಂದ ವರ್ಷಕ್ಕೆ ನಮ್ಮಲ್ಲಿ ದಾಖಲಾತಿ ಕಡಿಮೆ ಆಗ್ತಾ ಇದೆ ಅಂತ. ಮೊದಲನೇದಾಗಿ ಈ ದಾಖಲಾತಿ ಸಮಯದಲ್ಲಿ ಎಲ್ಲ ಪೋಷಕರ ಮನೆಗಳಿಗೆ ಭೇಟಿ ನಮ್ಮ ಜೊತೆ ನೀವು ಸಹ ಬಂದರೆ ನಾವು ಹೊಸ ಒಂದು ಯೋಜನೆಗಳನ್ನು ಮಾಡಿದರೆ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳು ಉಳಿತವೆ. ಹಾಗಾಗಿ ಉಳಿಸುವಂತಹ ಜವಾಬ್ದಾರಿ ಪೋಷಕರದ್ದು. ಮತ್ತು ಮುಖ್ಯವಾಗಿ ಶಾಲಾ ಅಭಿವೃದ್ಧಿ ಮೇಲುಸ್ತುವಾರಿ ಅಂತ ಅಂದರೆ ನಿಮ್ಮ ಉಸ್ತುವಾರಿ ಮುಖ್ಯ. ನಮ್ಮ ಜೊತೆ ನೀವು ಕೈ ಜೋಡಿಸಿದ್ರೆ, ನಾನು ಯಾವಾಗಲೂ ಹೇಳ್ತೀನಿ, ಒಂದು ಕೈಯಿಂದ ಚಪ್ಪಾಳೆ ಆಗಲ್ಲ, 2 ಕೈ ಸೇರಿದರೆ ಆಗೋದು ಅಂತೇಳಿ. ಕೆಲವೊಂದು ಜನ ತುಂಬ ಸಹಕಾರ ಕೊಡ್ತಾರೆ, ಬರ್ತಾ ಇರ್ತಾರೆ, ಅವಾಗ ಬರ್ತಾರೆ, ನನ್ನ ಹತ್ರ ಮಾತಾಡ್ತಾರೆ, ಮೇಡಮ್ ಹೀಗೆ ಮಾಡೋಣ ಹಾಗೆ ಮಾಡೋಣ. ಯಾವತ್ತೂ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲ ಅಂತ ಆಗಲಿಲ್ಲ. ಯಾವ ಪೋಷಕರಿಗೂ ಹೊರಟಾಗಿ ಎಲ್ಲೂ ಮಾತಾಡಿಲ್ಲ. ನಮ್ಮ ಶಾಲೆಯ ಅಭಿವೃದ್ಧಿ, ನಮ್ಮ ಮಕ್ಕಳ ಅಭಿವೃದ್ಧಿ ಆಗಬೇಕು ಅನ್ನೋದೇ ನನ್ನ ಭಾವನೆ ಸಹ. ಹಾಗೆ ನನ್ನ ಸ್ಟೂಡೆಂಟ್ ಗೋಪಾಲ ಮಾವಿನಕಟ್ಟೆ ಶಾಲೆಯಲ್ಲಿ ಅವರ ಮಗನೂ ಸಹ ಈಗಿನಲ್ಲಿ ಸ್ಟೂಡೆಂಟ್. ಹಾಗಾಗಿ ಆ ಕಾಲದ ಮಕ್ಕಳ ಶಿಕ್ಷಣನೇ ಬೇರೆ. ಅಂದರೆ ಅವರಲ್ಲಿರ್ತಕ್ಕಂಥ ಕಲಿಕೆ ಇರ್ಬೋದು,
ವಿಧೇಯತೆ ಇರ್ಬೋದು, ಗುರುಗಳಂದ್ರೆ ಭಯಭಕ್ತಿ ಇರ್ಬೋದು, ಪೋಷಕರ ಜೊತೆ ಅವರು ಯಾವತ್ತು ತಿಂಡಿ ಮಾತಾಡ್ದವ್ರಲ್ಲ. ಆದ್ರೆ ಈಗಿನ ವಾತಾವರಣದ ಮಕ್ಕಳು ಸ್ವಲ್ಪ ಬದಲಾವಣೆ. ಯಾಕಂದ್ರೆ ಈಗಿಂದ ಎಲ್ಲ ಡಿಜಿಟಲ್ ಯುಗ, ಮೊಬೈಲ್ ಹುಡ್ತಾನೆ ಮೊಬೈಲ್ ನೋಡ್ಬಿಡ್ತಾರೆ. ಹಾಗಾಗಿ ನಾ ಪೋಷಕರಿಗೂ ಹೇಳ್ತೀನಿ ಮಕ್ಕಳಿಗೆ ಮೊಬೈಲ್ ಕೊಡಬೇಕು ಅಂತ. ಜೊತೆಗೆ ಇನ್ನು ಮುಂದೆ ಆಯ್ತು, ಇಲ್ಲಿ ತನಕ ಆಯ್ತು, ಇನ್ನು ಮುಂದೆ ಆದ್ರೂ SDMC ಅವರು ಸಕ್ರಿಯವಾಗಿ ನಮ್ಮ ಜೊತೆ ಪಾಲ್ಗೊಳ್ಳಿ, ಶಾಲೆಯನ್ನು ನಾವು ನೀವುಗಳೆಲ್ಲರೂ ಸಹ ಅಭಿವೃದ್ಧಿಪಡಿಸೋಣ. ಯಾಕಂದ್ರೆ ಸರ್ಕಾರ ಬೇಕಾದಷ್ಟು ಕೊಡುತ್ತೆ ಉಚಿತವಾಗಿ, ನಮಗೆ ನಾವು ಕೊಡೋದಷ್ಟೇ ಅಲ್ಲ, ನಮ್ಮಿಂದ ಏನು ಕೊಡಬೇಕು ಅನ್ನೋಂಥದ್ದು ಮನೋಭಾವ ಪ್ರತಿಯೊಬ್ಬರಲ್ಲೂ ಇರಬೇಕು ಅನ್ನೋಂಥದ್ದು ನನ್ನ ಅನಿಸಿಕೆ. ಮತ್ತೆ ಈಗ ಗೋಪಾಲ SDMC ಇದ್ದಾರೆ, ಇವರ ತಗೊಂಡಿದ್ದೀವಿ ನಾವು. ತುಂಬ ಜನ SDMC ಇದ್ದಾರೆ ಇಲ್ಲಿ, ಇನ್ನೂ ಜನ ಬರಲಿಲ್ಲ. ಸರಿಯಾಗಿ 18 ಜನ ಅವ್ರು ಹೇಳಿದಾಗೆ ಬರಲಿಲ್ಲ. ಅಧ್ಯಕ್ಷರು ಅವರಿಗೆ ಸಡನ್ ಆಗಿ ಒಂದು ಅವರ ಚಿಕ್ಕಪ್ಪ ಡೆತ್ ಆಗಿರೋದ್ರಿಂದ ಬಂದು ಹೇಳಿದ್ರು. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ನಾನು ಸ್ವಾಗತವನ್ನು ಬಯಸ್ತೇನೆ. ಮುಂದೆ ಏನಾದರೂ ಅನುದಾನಗಳು ತರೋದಾದ್ರೆ ಹೊರಗಡೆ ಹೇಳಿದ್ರು 4 ಸಂಚಾರದಿಂದ ಎಲ್ಲ ಇದು ಮಾಡಿದ್ರೆ ಅನುದಾನಗಳು ತುಂಬಾ ಇದೆ. ಅದಕ್ಕೆ ನೀವೆಲ್ಲ ಹೋಗಿ ಮುಂದುವರಿಬೇಕು. SDMC ಅವರು ಮುಂದೆ ಬಂದ್ರೆ ಮಾತ್ರ ಎಲ್ಲವನ್ನ ಮಾಡ್ಬೋದು. ನಮ್ಮ ಜೊತೆ ನಿಮ್ಮ ಕೈ ತೋರಿಸಿ ಅಂತ ನಾನು ಕೇಳ್ಕೊಳ್ಳೋದು. ಬೇರೆ ಏನಾಗಿತ್ತು ಅಂದ್ರೆ ಪ್ರೈವೇಟ್ ಶಾಲೆ ಒಂದೇ ಜಾಗೃತಿ ಸಾಕು, ಈ ಆಸಕ್ಕಾಗಲ್ಲ ಅಷ್ಟು ಜನ ಬರ್ತಾರೆ. ಹಾಗಾಗಿ ಅಲ್ಲಿ ಮಕ್ಕಳು ಪೋಷಕರು ಎಲ್ಲ ಮಕ್ಕಳಿಗೆ ಭಯ ಇರುತ್ತೆ. ಅಲ್ಲಿ ಕೇಳ್ತಾರೆ, ಹೇಳ್ತಾರೆ, ನಮ್ಮ ಪೇರೆಂಟ್ಸ್ಗೆ ಬೇಕಾರೆ ಅವ್ರ ಪೇರೆಂಟ್ಸ್ಗೆ ಫೋನ್ ಹೇಳ್ತಾರೆ. ಈ ಗೌರ್ಮೆಂಟ್ ಪೇರೆಂಟ್ಸ್ಗೆ ಹೇಳಿ ನೀವು ಕಲಿಸಿ ಅಂತ, ಟೀಚರ್ಗೆ ಏನಂತ ನೀವೇ ಕಲಿಸಿ ಅಂತ, ಅದೇ ತಪ್ಪಾಗ್ತಿರೋದ್ರಲ್ಲಿ. ಅದಕ್ಕೋಸ್ಕರ ಈ ಥರದ ಸಭೆಗಳಲ್ಲಿ ಜನ ಸೇರಿ ಅದಕ್ಕೆ ತಿಂಗಳಿಗೆ ಒಂದ್ಸರಿ ಶನಿವಾರ ಒಂದು ಸಭೆ ಮಾಡ್ಬೇಕಂತೆ. ಆ ಥರ ಎಲ್ಲರೂ ಪೋಷಕರನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊತಿದ್ದಾರೆ ಅಂದ್ರೆ ಜಾಸ್ತಿ ಬಂದಾಗ ಮಕ್ಕಳಿಗೂ ಭಯ ಇರುತ್ತೆ. ನಮ್ಮ ಪೋಷಕರು ಬಂದರೆ ನಾನು ಓದಿದ್ರೆ ಹೇಳ್ತಾರೆ ಎಲ್ಲ ನಂತರ ಅಂದ್ರೆ ಅವ್ರ ಮಕ್ಕಳು ಸ್ವಲ್ಪ ಕಲಿಕೆ ಮುಂದಾಗ್ತಾರೆ ಅಂತೇಳಿ. ಮತ್ತೆ ಬೇರೆ ಏನಾದರೂ ವಿಷಯ ಈಗ ನಾವು ಓದಿದ್ರೆ 134 ಅಂಶಗಳನ್ನ ಓದಿದ್ವಲ್ಲ, ಅದರಲ್ಲಿ ಏನಾದರೂ ಹೇಳಿರೋದ್ರಲ್ಲಿ ವ್ಯತ್ಯಾಸ ಇದ್ದರೆ ನೀವು ಹೇಳ್ಬೋದು. ಯಾಕಂದ್ರೆ ನಾವು ಅದರ ವರದಿಯನ್ನು ಕಳಿಸ್ತೀವಿ, ಅದ್ರ ಏನಾದರೂ ಬದಲಾವಣೆ ಮಾಡೋದಿದ್ರೆ ಚರ್ಚೆ ಮಾಡ್ಬೋದು. ನಮ್ಮಲ್ಲಿ ಪರ್ಸೆಂಟೇಜ್ ವರ್ಷ ಕಡಿಮೆ ಆಗ್ತದೆ ಗೌರ್ಮೆಂಟ್ ಶಾಲೆಗಳಿಗೆ. ಹಾಗಾಗಿ ನಾವು ಪೋಷಕರು ಸ್ವಲ್ಪ ನಾವು ಅದ್ರ ಬಗ್ಗೆ ಒತ್ತು ಕೊಡ್ಬೇಕಾಗುತ್ತೆ ನನ್ನ ಅಭಿಪ್ರಾಯ ಇದೆ. ಜೊತೆಗೆ ನಾವು ಅಷ್ಟೇ, ಈಗ ನಮ್ಗೆ ಈಗ ಹಳ್ಳಿ ಶಾಲೆಗಳಲ್ಲಿ ಮಾಡಿದಾಗ 12 ಜನ 13 ಜನ ಮಕ್ಕಳಿದ್ರೆ 20 ಜನ ಪೋಷಕರು ಬಂದಿದ್ದಾರೆ. ಅಲ್ಲಿ 25 ಜನ ಹೈಸ್ಕೂಲ್ ಮಾಡಿದ್ವಿ. ನಾವು ಇಲ್ಲಿ 73 ಮಕ್ಕಳಿದ್ದಾರೆ ಅಂದ್ರೆ ನಾವು ಬಂದಿದ್ವಿ ಫುಲ್ ಆಗಿರ್ತಾರೆ ಅಂತೇಳಿ ಬಂದು ನೋಡಿದಾಗ ನಮ್ಗೆ ಗೊತ್ತಾಗಿರ್ತದೆ. ಅಲ್ಲಿ 10 ಜನ ಮಕ್ಕಳಿಗಷ್ಟು ಬಂದಷ್ಟು ಮಕ್ಕಳಿಗೂ ಅದೇ ಪರ್ಸೆಂಟೇಜ್ ಎನ್ವಿರಾನ್ಮೆಂಟ್ ಕಡಿಮೆ ಇದ್ದಾಗ ಕೆಲವು ನಮ್ಮಲ್ಲೇ ಕೆಲವರು ತಪ್ಪು ಕಲ್ಪನೆ ಮಾಡಿ ಕೆಲವರು ಮೆಸೇಜ್ ಕಳಿಸ್ತಾರೆ. ಹೆಂಗೆ ಸರ್ ಗೊತ್ತಾಗಲ್ಲ, ಆ ಶಾಲೆಯಲ್ಲಿ ಮಕ್ಕಳು ಸರಿ ಪಾಠ ಮಾಡೋದಿಲ್ಲ, ಆ ಶಾಲೆ ಈಗ ಶಾಸಕರ ಮಾದರಿ ಶಾಲೆ ಅವು ಏನೇ ಮಾಡಿದ್ರು ಅದು ಓಕೆನೇ ಅವರಿಗೆ. ಬಟ್ ನಮ್ಮ ಮಕ್ಕಳು ಏನು ಹೇಳಂಗಿಲ್ಲ. ನಮ್ಮ ಮಕ್ಕಳಿಗೆ ಒಳಗಡೆ ಇದ್ದಿದ್ದಾನೆ ಜಾಸ್ತಿ ಸ್ವಲ್ಪ ಮಾಹಿತಿ ಗೊತ್ತಿರುತ್ತೆ. ಈ ಸಂಸ್ಥಾನ ವ್ಯವಸ್ಥೆ ನಾವು ಮಾಡಿದ್ವಿ. ಹೌದು ಸರ್. ಅಲ್ಲಿ LPS 17 ಮಕ್ಕಳೇನೇ ಇತ್ತು. ಅವತ್ತಿಂದ 25 ಪೋಷಕರು ಸೇರಿ ಪೋಷಕರು ಬೇರೆ ಬೇರೆ ಗ್ರಾಮ ಸಭೆ ಸೇರುತ್ತಾರೆ. ನಮ್ಗೆ ಇಲ್ಲಿ ಪಟ್ಟಣ ಒಂದು ಪಕ್ಕದಲ್ಲೇ ಸ್ಟ್ರೆಂತ್ ತುಂಬಾ ಇದೆ. ಅಲ್ಲಿ ಇರುವ ಒಲವು, ಖಾಸಗಿ ಶಾಲೆಯಲ್ಲಿ ಇರುವಂತಹ ಒಲವು ಪೋಷಕರಿಗೆ ನಮ್ಮ ಶಾಲೆ ಬಗ್ಗೆ. ಯಾಕಂದ್ರೆ ನಮ್ದು ಸ್ವಲ್ಪ ಒಳಗಿದೆ. ಒಳಗೆ ಬಂದ್ರೆ ಶಾಲಾ ವಾತಾವರಣ, ಕಲಿಕಾ ವಾತಾವರಣ, ಶಿಕ್ಷಕರು ನಾವು ಮಕ್ಕಳ ಜೊತೆ ಬೆರೀಬೇಕಂತ ನಿಮ್ಗೆ ಗೊತ್ತಿದೆ. ಅದೇ ಎಲ್ಲರೂ ದಯಮಾಡಿ ಇನ್ನು ಮುಂದಾದ್ರೂ ಬನ್ನಿ. ನವೆಂಬರ್ 14 ದಿನ ತುಂಬಾ ಪೇರೆಂಟ್ಸ್ ಇದ್ರು, ಅವತ್ತು ಪೋಷಕರ ಸಭೆ ಮಾಡಕ್ಕಂತ. ಮೇನ್ ಕಾರ್ಯಕ್ರಮಕ್ಕೆ ಜನ ಇಲ್ಲ ಇದು ಟೋಟಲಿ ಇದು ಮುಂದೋಗೋಣ. ಬೇರೆ ಏನಾದ್ರು ಇದೆಯಾ? ಟೀಚರ್
ಮದುವೆ ಇದೆ, ಅವರಿಗೆ ನಾಳೆ ಈಗಾಗಲೇ ವಾಲಂಟಿಯರ್ ತಗೊಂಡಿದ್ದಾರೆ. ಈ ಬಗ್ಗೆ ಮಕ್ಕಳ ಭವಿಷ್ಯದ ಬಗ್ಗೆ ನಾವು ಯೋಚನೆ ಮಾಡಬೇಕು. ಅದೊಂದು ಸಭೆ ಕರೆಯೋಣ. ನಾವು ಅಂದ್ರೆ ನಾವು ಮಾಡ್ಕೊಂಡು ಇಂಗ್ಲಿಷ್ ಟೀಚರ್ನ ತಗೊಂಡಿದ್ವಿ. ಈಗ ಅವ್ರಿಗೆ ಮದುವೆ ಸೆಟ್ ಆಯ್ತು, ಅವ್ರು ಬಿಟ್ಟಿದ್ದಾರೆ. ಅವರ ಬದಲಿಗಾದ್ರೂ ಇನ್ನೊಂದು ವ್ಯವಸ್ಥೆ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ನಾವು 4 ಜನ ಎಷ್ಟೇ ಮಕ್ಕಳಲ್ಲಿ 1 to 7th ಇದೆ, ಪಾಠ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ನೀವು SDMC ಅವರು ಕೈ ಜೋಡಿಸಿ ಪೋಷಕರು ಎಲ್ಲರೂ ನಮ್ಮ ಜೊತೆ ಸಾಥ್ ಕೊಡಿ ಅಂತ ಹೇಳ್ಕೊಡ್ತೀನಿ. ಮುಂದಿನ ಈ ಒಂದು ಸಭೆಯ ಮುಂದೆ ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿ CRP ಸರ್ ಅವರು, ಗಣೇಶ್ ಸರ್ ಅವರು ಸಾಲ್ಪುರಿ ಶಾಲೆ, ಅವರು 2 ಕೆಲಸಗಳು, ಒಂದು ಶಾಲೆಯಲ್ಲೂ HM ಅವರು, ಜೊತೆಗೆ ಈಗ ನಮ್ಮ CRP ಮಂಜಪ್ಪ ಸರ್ ಇದ್ರು, ಅವರು ವರ್ಗಾವಣೆ ಆಗಿ ಅವರು ಬೇರೆ ಕಡೆ ಹೋಗಿರೋದ್ರಿಂದ ಈಗ ನಮ್ಮ CRP ಆಗಿ ನಮ್ಮ ಕ್ಲಸ್ಟರಿನ CRP ಆಗಿ ವರ್ಕ್ ಮಾಡುವಂಥ ಗಣೇಶ್ ಸರ್ ಅವರು ನಮ್ಮ ಅಭಿಪ್ರಾಯ. ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯಿಂದ ಈಗ ಸುಮಾರು 3 ದಿನಗಳ ಕಾಲ 29 30 ಮತ್ತು 1 2 ಮತ್ತು 3ನೇ ತಾರೀಕು ಮನೆ ತರಗತಿ 3 ದಿನಗಳ ಕಾಲ ಸತತವಾಗಿ ಒಂದು ಶಾಲೆಯ ಸಮಗ್ರ ಪರಿಶೋಧನೆಯನ್ನು ಮಾಡಿ ಒಂದು ಗ್ರಾಮ ಸಭೆಯನ್ನ ಈ ದಿನ ನಡೆಸತಕ್ಕಂತಹ ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂತಹ ಈ ಶಾಲೆಯ ಹಿರಿಯ ಪೋಷಕರಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮಿ ಅವರೇ, ಹಾಗೂ ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಸಮಿತಿಯ ತಾಲೂಕು ಈ ಒಂದು ವ್ಯವಸ್ಥಾಪಕರಾಗಿರ್ತಕ್ಕಂತಹ ಶ್ರೀಯುತ ನಾಗೇಶ್ ಅವರೇ, ಹಾಗೂ ಆರೋಗ್ಯ ಇಲಾಖೆಯ ಶೋಭಾವರೇ, ಹಾಗೂ ಈ ಶಾಲೆಯ ಮುಖ್ಯ ಶಿಕ್ಷಕಿಯಾಗಿರ್ತಕ್ಕಂತಹ ಶ್ರೀಮತಿ ಮೇಡಮ್ ಅವರೇ, ಹಾಗೂ 3 ದಿನಗಳ ಕಾಲ ಈ ಒಂದು ಪರಿಶೋಧನೆಯನ್ನ ಸಮಗ್ರವಾಗಿ ಅಧ್ಯಯನ ಮಾಡಿ ವರದಿಯನ್ನು ಮಂಡಿಸತಕ್ಕಂಥ ನಮ್ಮ ಸಂಪನ್ಮೂಲ ವ್ಯಕ್ತಿಯಾಗಿರ್ತಕ್ಕಂಥ ಶ್ರೀಯುತ ಜಯದೇವ ಸರ್ ಅವರೇ, ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂತಹ ಎಲ್ಲ ಪೋಷಕ ಬಂಧುಗಳೇ, ಹಾಗೂ SDMCಯ ಸದಸ್ಯರೇ, ಹಾಗೂ ಮುದ್ದು ಮಕ್ಕಳೇ ಬಿಡ್ತಾರೆ ಸ್ವಲ್ಪ ಹುಡುಗ ಬಿಡ್ತಾರೆ. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನಾ ಅನ್ನೋದು ಈ ಸರ್ ಹೇಳಿದಂಗೆ ಗ್ರಾಮ ಪಂಚಾಯಿತಿಯಲ್ಲಿ ನಡೀತಕ್ಕಂತಹ ಒಂದು ವಿಷಯವಾಗಿತ್ತು. ಇವತ್ತು ಕೆಲವು ವರ್ಷಗಳ ಹಿಂದೆ ಸರ್ ಅವಾಗಲೇ ಮಾಹಿತಿ ಕೊಟ್ಟರು. ಗ್ರಾಮ ಪಂಚಾಯಿತಿಯಲ್ಲಿ ಸಾಮಾಜಿಕ ಲೆಕ್ಕ ಪರಿಶೋಧನೆ ಅನ್ನೋದು ಆಗ್ತಾ ಇತ್ತು. ಗ್ರಾಮ ಪಂಚಾಯಿತಿ ಮತ್ತೆ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆಲ್ಲ ಗೊತ್ತಿದೆ ಅನ್ಸಿದ್ದಲ್ಲ. ಒಂದು ಅನುದಾನ ಬಂದದನ್ನ ಯಾವ ರೀತಿಯಲ್ಲಿ ಸದುಪಯೋಗ ಪಡಿಸಿಕೊಂಡಾಗಿ ಅಲ್ಲಿ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಿ ಅಲ್ಲಿರ್ತಕ್ಕಂತಹ ಫಲಾನುಭವಿಗಳ ಮೂಲಕ ಚರ್ಚೆ ಮಾಡ್ತಕ್ಕಂತಹ ಒಂದು ವ್ಯವಸ್ಥೆ. ಸರ್ ಹೇಳಿದಂಗೆ 2019ರಲ್ಲಿ ಸಮಗ್ರ ಶಿಕ್ಷಣ ಕರ್ನಾಟಕ ಅನ್ನೋ ಒಂದು ಯೋಜನೆಯನ್ನು ನಾವೀಗ ನಮ್ಮ ಶಾಲೆಯಲ್ಲಿ ಅಳವಡಿಸಿಕೊಂಡು ಅದರಿಂದ ಕೆಲವೊಂದಿಷ್ಟು ಅನುದಾನಗಳನ್ನ ಶೈಕ್ಷಣಿಕ ಪೂರಕವಾಗಿ ಚಟುವಟಿಕೆಗಳನ್ನು ನಡೆಸಲಿಕ್ಕೆ, ಶಾಲೆಗೆ ಅಗತ್ಯವಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಒಂದಿಷ್ಟು ಅನುದಾನಗಳನ್ನ ನೀಡ್ತಕ್ಕಂಥ ವ್ಯವಸ್ಥೆ ಇದೆ. ಈಗ ನಾವೀಗಾಗಲೇ ಶಾಲೆಯ ಬಗ್ಗೆ ಹೇಳಿದಾಗ ನಮ್ಮ ಸರ್ಕಾರಿ ಶಾಲೆಗಳು ಇತ್ತೀಚಿನ ದಿನಗಳಲ್ಲಿ ಸುಮಾರು ಶಾಲೆಗಳು ಬಹಳಷ್ಟು ಚೆನ್ನಾಗಿ ನಡೀತಾ ಇದ್ದಾವೆ. ತುಂಬಾ SDMCಯವರ ಸಹಕಾರ ಇರ್ಬೋದು, ಪೋಷಕರ ಸಹಕಾರ ಇರ್ಬೋದು, ಗ್ರಾಮಸ್ಥರ ಸಹಕಾರದಿಂದ ಶಾಲೆಗಳು ಅಭಿವೃದ್ಧಿಯ ಪಥದಲ್ಲಿ ಇದ್ದಾವೆ. ಭೌತಿಕವಾಗಿ ಬಹಳಷ್ಟು ಅಭಿವೃದ್ಧಿ ಆಗಿದ್ದಾವೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಂದ್ರೆ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಅದೊಂದಿಷ್ಟು ನಾವು ಕಾಡ್ತಕ್ಕಂತಹ ಅಂಶಗಳಲ್ಲಿ ಒಂದು. ಯಾಕೆ ಈ ರೀತಿ ಆಗ್ತಿದೆ ಅನ್ನೋದನ್ನ ನಾವು ಮೂಲಗ್ರವಾಗಿ ನಾವೆಲ್ಲ ಪೋಷಕರು ಮತ್ತೆ SDMCಯವರು ಚರ್ಚೆ ಮಾಡ್ತಕ್ಕಂಥ ಒಂದು ಕಾಲ ಇದೆ. ಶೈಕ್ಷಣಿಕ ಏನು ಅಭಿವೃದ್ಧಿಯ ಜೊತೆಯಲ್ಲಿ ಶೈಕ್ಷಣಿಕ ಬದಲಾವಣೆಯ ಕಾಲವನ್ನು ನಾವು ಗಮನಿಸ್ತಾ ಇದೀವಿ. ಹಳ್ಳಿಯ ಶಾಲೆಗಳಲ್ಲಿ ಹೋದಾಗ ಹಳ್ಳಿ ಶಾಲೆಗಳು ಬಾಗಿಲಾಗ್ತಕ್ಕಂಥ ಸಂದರ್ಭ ಯಥೇಚ್ಛವಾಗಿ ಕಾಣ್ತಾ ಇದೆ. ಕಾರಣ ಏನಪ್ಪಾ ಅಂದ್ರೆ ಖಾಸಗಿ ಶಾಲೆಗಳ ವ್ಯಾಮೋಹ ಪೋಷಕರಲ್ಲಿ ಇದೆ ಅನ್ನೋದು ಒಂದು ಅಂಶ. ಆದ್ರೆ ಮತ್ತೊಂದು ಅಂಶ ಏನಪ್ಪಾ ಅಂದ್ರೆ ನಾವು ಕಂಡಿರ್ತಕ್ಕಂಥ ಅಂಶಗಳು ಸರ್, ಈ ಉದ್ಯೋಗಕ್ಕಾಗಿ ಜನ ವಲಸೆ ಹೋಗ್ತಕ್ಕಂಥದ್ದು ನಾವು ಹೇಗೆ ನೋಡ್ತೀವಪ್ಪ ಅಂದ್ರೆ
ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಜನ ಹೋಗಿ ವಲಸೆ ಹೋಗಿ ಅಲ್ಲೇ ಆಶ್ರಯ ಪಡ್ತಕ್ಕಂಥ ಉದ್ಯೋಗ ಮಾಡ್ತಕ್ಕಂಥ ವ್ಯವಸ್ಥೆ ಜಾರಿ ಈಗಿನ ಸಂದರ್ಭದಲ್ಲಿ ನಾವು ನೋಡ್ತಾ ಇದ್ದೀವಿ. ಬೆಂಗಳೂರು, ಬಾಂಬೆ, ಬೇರೆ ಬೇರೆ ಸಿಟಿಗಳಲ್ಲಿ ಜನ ವಾಸ ಮಾಡ್ತಕ್ಕಂಥದ್ದು. ಈಗಿನ ಏಜಿನ ಮಕ್ಕಳ ಪೋಷಕರೆಲ್ಲ ಸಾಮಾನ್ಯವಾಗಿ ಒಂದು ಊರಿನಲ್ಲಿ ತೆಗೆದುಕೊಂಡಾಗ ಒಂದು 10-20% ಜನ ವಲಸೆ ಹೋಗಿ ಅಲ್ಲೇ ವಾಸವಾಗಿರ್ತಕ್ಕಂಥದ್ದು ನಮ್ಗೆ ಕಾಣ್ತದೆ. ಅದೊಂದು ಅಂಶ ಆಗಿದೆ ನಮಗೆ ಇತ್ತೀಚಿನ ದಿನಗಳಲ್ಲಿ ನೋಡಿದಾಗ. ಯಾಕೆ ಸ್ಟ್ರೆಂತ್ ಕಡಿಮೆ ಆಗುತ್ತಂದ್ರೆ, ಉದಾಹರಣೆಗೆ ನಮ್ಮ ಸಾಲ್ತೋಡಿ ಶಾಲೆ ವ್ಯಾಪ್ತಿಗೆ ಬಂದಾಗ ಅಲ್ಲಿ ಕಾನ್ವೆಂಟ್ ಅದು ಖಾಸಗಿ ಹೋಗ್ತಕ್ಕಂಥ ವಿದ್ಯಾರ್ಥಿಗಳೇ ಇಲ್ಲ. ಯಾವ ವಿದ್ಯಾರ್ಥಿ ಸಹ ಖಾಸಗಿ ಶಾಲೆಗೆ ಹೋಗ್ತಕ್ಕಂಥ ವಿದ್ಯಾರ್ಥಿ ಇಲ್ಲ. ಆದ್ರೆ 30 ವಿದ್ಯಾರ್ಥಿಗಳ ಇರ್ತಕ್ಕಂಥದ್ದು ಈ ವರ್ಷ 12 ವಿದ್ಯಾರ್ಥಿಗಳಿಗೆ ಬಂದಿದೆ. ಕಾರಣ ಏನಪ್ಪಾ ಅಂದ್ರೆ ಬೇರೆ ಊರಿಗೆ ಹೋಗಿ ಅಲ್ಲೇ ಉದ್ಯೋಗ ಪಡ್ಕೊಂಡು ಅಲ್ಲೇ ತಮ್ಮ ಕುಟುಂಬ ಅಲ್ಲೇ ವಾಸ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಇದು ಒಂದಾದ್ರೆ ಇಲ್ಲಿ ಒಂದಿಷ್ಟು ಭಿನ್ನ ಇದೆ ಅನಿಸುತ್ತೆ ನಮ್ಮ ಈ ಪಟ್ಟಣದ ಶಾಲೆಯಲ್ಲಿ. ನಾವೆಲ್ಲ ಗಮನಿಸಿದಾಗ ನಮ್ಮ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಹಳ್ಳಿ ಶಾಲೆಯ ವ್ಯಾಪ್ತಿಗಳಿರ್ತಕ್ಕಂತಹ ಮಕ್ಕಳೇ ಪೇಟೆಗೆ ಬಂದಿರ್ತಕ್ಕಂತಹ ವಿಷಯಗಳಲ್ಲಿ ಗೋಪಾಲ ಮಗಳು ಅಲ್ಲಿ ಶಾಲೆ ಹತ್ರ ಇದೆ, ಆದ್ರೂ ಸಹ ಇಲ್ಲಿ ಕಳಿಸಿದ್ದಾರೆ. ಕಾರಣ ನಿಮ್ಮಲ್ಲಿ ಚೆನ್ನಾಗೆ ಶಿಕ್ಷಣ ಸಿಗುತ್ತೆ ಅನ್ನೋ ಒಂದು ಉದ್ದೇಶ ಏನಪ್ಪಾ ಅಂದ್ರೆ ಇದೆಲ್ಲ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಎಲ್ಲ ಪೋಷಕರು ಒಂದು ಆಸೆ ಅಥವಾ ಒಂದು ಗುರಿ ಏನಪ್ಪಾ ಅಂದ್ರೆ ನಾವು ಯಾವುದೇ ಮೂಲಭೂತ ಸೌಕರ್ಯಗಳಿಗೆ ಅನುದಾನ ಕೊಟ್ರೆ ಅದು ಪ್ರಗತಿ ಆಗುತ್ತೆ, ಶಾಲೆ ಪ್ರಗತಿ ಆಗೋ ಉದ್ದೇಶ ಯಾವ್ದಕ್ಕಂದ್ರೆ ಮುಖ್ಯವಾಗಿ ಮಗುವಿನ ಕೇಂದ್ರವಾಗಿ ಇಟ್ಕೊಂಡು, ಮಗುವನ್ನ ನಾವು ಕೇಂದ್ರವಾಗಿ ಇಟ್ಕೊಂಡ್ರೆ ಎಲ್ಲ ಸೌಲಭ್ಯಗಳು ಜಾರಿಗೆ ಬರ್ತಕ್ಕಂಥದ್ದು. ನಾವೆಲ್ಲ ಇರ್ತಕ್ಕಂಥದ್ದು ಮಕ್ಕಳ ಹಿತದೃಷ್ಟಿಯಿಂದ ಅದನ್ನ ನೀವು ಗಮನಿಸ್ಕೋಬೇಕಾಗುತ್ತೆ. ಯಾಕಂದ್ರೆ ನಾವೆಲ್ಲ ಈಗ ಹಿಂದೆ ಹೋದಾಗ ನಾವೆಲ್ಲ ಸೈನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾಮಾನ್ಯ ಪೋಷಕರೆಲ್ಲ ಹೆಲ್ಮೆಟ್ ಹಾಕ್ತಕ್ಕಂಥ ಸಂದರ್ಭ ಇತ್ತು, ಸುಮಾರು 10, 20, 30 ವರ್ಷದ ಹಿಂದೆ. ಈಗ ಆ ವ್ಯವಸ್ಥೆ ಇಲ್ಲ. ಎಲ್ಲರೂ ಸಹ ಓದಿ ಸಹಿ ಮಾಡ್ತಕ್ಕಂಥ ವ್ಯವಸ್ಥೆ ಇದೆ. ಮಕ್ಕಳು ಏನು ಓದ್ತಾರೆ ಅನ್ನೋದ್ರ ಬಗ್ಗೆ ಪರಿಶೀಲನೆ ಮಾಡ್ತಕ್ಕಂಥ ಒಂದು ಜ್ಞಾನ ಎಲ್ಲ ಪೋಷಕರಿಗೂ ಇದೆ. ಮಗು ಶಾಲೆಗೆ ಹೋಗುತ್ತೆ, ಶಾಲೆಗೆ ಹೋಗಿ ಈ ದಿನ ಹೋಗಿ ಏನ್ ಕಲ್ತಿದೆ ಅನ್ನೋದ್ರ ಬಗ್ಗೆ ನಾವು ಮನೆಯಲ್ಲಿ ಎಲ್ಲ ಪೋಷಕರು ನೋಡ್ತಕ್ಕಂಥ ಒಂದು ಸಂದರ್ಭ ಈಗ. ಇದು ಹೇಗಿರ್ಬೇಕಪ್ಪ ಅಂದ್ರೆ ನಾವು ಗಮನಿಸಿದಾಗ ಪೋಷಕರ ಒಂದು ಶಾಲೆಗೆ ಬರ್ತಕ್ಕಂಥದ್ದು ಕಡಿಮೆ ಇದೆ ಅದು ಮೇಡಮ್. ಯಾಕೆ ಈಗ ಆಗ್ತಾ ಇದೆ? ನಮ್ಮ ಉದ್ದೇಶ ಏನಿದೆ? ಮಗುವಿಗೆ ಒಳ್ಳೆ ರೀತಿಯ ಶಿಕ್ಷಣ ಕೊಡ್ಬೇಕಲ್ವ ನಾವು. ಒಳ್ಳೆ ರೀತಿಯ ಶಿಕ್ಷಣ ಕೊಡ್ಬೇಕಂದ್ರೆ ಬರೀ ಶಿಕ್ಷಕರನ್ನೇ ನಂಬಿ ನಾವು ಶಾಲೆಗೆ ಕಳಿಸಿದ್ರೆ ಒಳ್ಳೆ ರೀತಿಯ ಶಿಕ್ಷಣ ಸಿಗೋದು ಬಹಳಷ್ಟು ಕಡಿಮೆ ಇದೆ. ಯಾಕಂದ್ರೆ ನಾವು ಎಲ್ಲಿ ಅದನ್ನು ಬಳಸ್ಕೊಳ್ತಕ್ಕಂತಹ ಅನುಭವ ಕೊರತೆ ಇರುತ್ತೋ ಅಲ್ಲೇನಾಗುತ್ತೆ, ಕುಂಠಿತ ಆಗುತ್ತೆ. ನಮ್ಮ ಮಗು ಹೇಗೆ ಓದ್ತಾ ಇದೆ ಅಂತ ಬಿಟ್ಟು ನಾವು ಒಂದು ತಿಂಗಳಲ್ಲಿ 1 ಸಾರಿ ಅಥವಾ 2 ಸಾರಿ ಬಂದು ಶಿಕ್ಷಕರ ಜೊತೆಗೆ ಚರ್ಚೆ ಮಾಡಿದಾಗ ಮಾತ್ರ ಆ ಒಂದು ಶಿಕ್ಷಣದ ಮಟ್ಟ, ಮಗುವಿನ ಶಿಕ್ಷಣದ ಮಟ್ಟ ಗೊತ್ತಾಗುತ್ತೆ. ಬಿಟ್ರೆ ನಾವು ಮನೆಯಲ್ಲೇ ಇದ್ದು ಮಗು ಹೋಗುತ್ತೆ ಇವತ್ತು ಏನು ಬರ್ದಿದೆ ಅಂತ ಕೇಳುವಷ್ಟು ವ್ಯವಧಾನ ಇರೋದಿಲ್ಲ ನಮ್ಮ ಪೋಷಕರಿಗೆ ಅಲ್ವಾ? ಯಾಕೆ ಇರೋದಿಲ್ಲ? ಒತ್ತಡಗಳಿರ್ತವೆ, ನಮ್ಮ ವೈಯಕ್ತಿಕ ಒತ್ತಡಗಳಿರ್ತವೆ. ಆದ್ರೆ ಒತ್ತಡಗಳ ನಡುವೆಯೂ ನಾವು ಯಾಕೆ ಒತ್ತಡಗಳನ್ನ ಮಾಡ್ಕೊಳ್ತೀವಿ ಅಂದ್ರೆ ನಮ್ಮ ಜೀವನಕ್ಕಾಗಿ ಒತ್ತಡಗಳನ್ನ ಮಾಡ್ಕೊಳ್ತೀವಿ, ನಮ್ಮ ಭವಿಷ್ಯಕ್ಕಾಗಿ ಒತ್ತಡಗಳು ಮಾಡ್ತೀವಿ. ಉದ್ಯೋಗ ಮಾಡ್ಬೇಕಾದ್ರೆ ಉದ್ಯೋಗದ ಒತ್ತಡಗಳಿರ್ತವೆ. ಭವಿಷ್ಯವನ್ನು ರೂಪಿಸ್ಬೇಕಲ್ವ ನಾವು. ಭವಿಷ್ಯ ರೂಪಿಸ್ಬೇಕಾದ್ರೆ ಮಗುವಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ ಭವಿಷ್ಯ ರೂಪಿಸಕ್ಕಾಗುತ್ತೆ? ನೀವು ಮಗುವಿಗೆ ಬೇಕಾದ್ರೆ ಒಂದಿಷ್ಟು ಆಸ್ತಿ ಮಾಡಿಟ್ರೆ ಅದನ್ನ ಬಳಸ್ತಕ್ಕಂತಹ ಒಂದು ಯೋಗ್ಯತೆ ಸಹ ಬರ್ಬೇಕಲ್ಲ ಮಕ್ಕಳಿಗೆ. ಎಷ್ಟೋ ಸಮಾಜದಲ್ಲಿ ನೋಡ್ತೀವಿ ನಾವು, ಕುಟುಂಬಗಳಲ್ಲಿ ಸಾಕಷ್ಟು ಆಸ್ತಿ ಇರುತ್ತೆ, ಆದ್ರೆ ಅದನ್ನ ಬಳಸ್ತಕ್ಕಂತಹ ವ್ಯಕ್ತಿ ಅದನ್ನ ಬಳಸೋ ರೀತಿಯಲ್ಲಿಲ್ಲ. ನಾವು ಗಮನಿಸಿದಲ್ವಾ? ವ್ಯತ್ಯಾಸಗಳಿವೆ. ನಾವು ಸಾಮಾನ್ಯವಾಗಿ ನಾವು ನೋಡ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಕುಟುಂಬಗಳಲ್ಲಿ ಬರೀ ಹಿರಿಯ ಪೋಷಕರು ಮಾತ್ರ ಇದ್ದಾರೆ. ಅದು ಒಂದು ದುರಂತ ಆಗ್ತದೆ ಇತ್ತೀಚಿನ ಸಮಾಜದಲ್ಲಿ. ನೋಡಿರಲ್ವ, ಅಜ್ಜ ಅಥವಾ ವಯಸ್ಸಾದ ಕಾಲದಲ್ಲಿ ಮಕ್ಕಳು ತಮ್ಮ ಜೊತೆಗೆ ಇರೋದಿಲ್ಲ. ಮಕ್ಕಳು ಎಲ್ಲೋ ಇರ್ತಾರೆ. ಈ ವಯಸ್ಸಾದ ತಂದೆ ತಾಯಿಗಳು ಕಷ್ಟಪಟ್ಟು ಜೀವನ ನಡೆಸ್ತಕ್ಕಂಥ ಸಂದರ್ಭವನ್ನು ನಾವು ನೋಡ್ತಾ ಇದ್ದೀವಿ. ಯಾಕೆ ಹೇಗಾಗ್ತದೆ? ನಾವು ಕೊಡ್ತಕ್ಕಂಥ ಶಿಕ್ಷಣ ಗುಣಮಟ್ಟದ ಅಥವಾ ನಾವು ಮಕ್ಕಳಿಗೆ ಕೊಡ್ತಕ್ಕಂಥ ಶಿಕ್ಷಣ ಯಾವ ರೀತಿ ಇರೋದು ಬಿಟ್ಟು ನಾವು ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಇದೆ. ನೋಡಿದ್ರೆ ನಾವು ಸಮಾಜದಲ್ಲಿ ಬಹಳಷ್ಟು ನೋಡಿದ್ವಿ. ನಾವೀಗ ಎಷ್ಟೋ ವಯಸ್ಸಾದ ತಂದೆ ತಾಯಿಗಳು ಇಲ್ಲಿದ್ದಾರೆ, ಅವರು ಮಕ್ಕಳು ಎಲ್ಲೋ ಇದ್ದಾರೆ. ಭಾರಿ ಇದಾಗಿದೆ. ಸಮಾಜದಲ್ಲಿ ಅನೇಕ
ದುಷ್ಕೃತ್ಯಗಳು ಚಟುವಟಿಕೆಗಳು ನಡೀತವೆ. ಯಾಕೆ ನಡೀತದೆ? ಅಲ್ಲಿ ನಡೆಸ್ತಕ್ಕಂತಹ ಆ ದುಶ್ಚಟುವಟಿಕೆಗಳು ನಡೆಸ್ತಕ್ಕಂಥ ಮಕ್ಕಳು ಯಾರು? ನಮ್ಮೋಯಪ್ಪ. ನಾವು ಬೆಳೆಸ್ತಕ್ಕಂಥ ಮಕ್ಕಳೇ ಅಲ್ಲಿ ಆ ಸಮಾಜ ಘಾತಕ ಚಟುವಟಿಕೆಗಳು ನಡೆಸ್ತಕ್ಕಂಥ ನಾವು ಕಾಣ್ತಾ ಇದ್ದೀವಿ. ಅದು ಸರಿ ಹೋಗ್ಬೇಕಾದ್ರೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ, ನಾವು ನಮ್ಮ ಮಕ್ಕಳನ್ನ ಭವಿಷ್ಯವನ್ನು ರೂಪಿಸ್ಬೇಕಂದ್ರೆ, ಒಂದು ಎಕರೆ ತೋಟ ರೆಡಿ ಮಾಡ್ಬೇಕಾದ್ರೆ ಎಷ್ಟು ಕಷ್ಟದ ಒಂದು 7-8 ವರ್ಷದಲ್ಲಿ ಹೇಗೆ ನಾವು ಆ ಸಸಿಯನ್ನು ಸಾಕ್ತೀವೋ ಅದೇ ರೀತಿ ಮಗುವಿಗೆ ಶಿಕ್ಷಣ ಕೊಡಿ. ಮಕ್ಕಳಿಗೆ ಶಿಕ್ಷಣ ಕೊಟ್ಟದ್ದು ಅದನ್ನ ಹೇಳ್ತಾರಲ್ಲ, ಅಕ್ಷರ ಬೀಜ ಬಿದ್ದಿದ್ದು ಅದು ಮುಂದೊಂದು ದಿನ ಫಲ ಕೊಟ್ಟು ಅದು ನಮಗೆ ಫಲ ನೀಡುತ್ತೆ. ನಾವು ಮಾತಾಡಿದೆವು ಒಂದು ಗ್ರಾಮದ ವಿಚಾರವಾಗಿ. ಇಲ್ಲೇ ಒಂದು ಪಕ್ಕದಲ್ಲಿ ಅನಂತಪದ ಗೌತಮ್ಪುರ ಅಂತ ಒಂದು ಊರಿದೆ. ಅಲ್ಲಿ ಒಂದು ಶಾಲೆ ಓಪನ್ ಆಯಿತು. ಯಾವ್ದು ಹೈಸ್ಕೂಲ್, ಯಾವ್ದು ಈ ಮಲ್ನಾಡ್ ಶಾಲೆಯನ್ನು ಓಪನ್ ಮಾಡಿ ಒಂದು ಸುಮಾರು ಒಂದು 34 ವರ್ಷದ ಹಿಂದೆ ಓಪನ್ ಆಗಿದೆ. ಆ ಶಾಲೆ ಓಪನ್ ಆದ್ಮೇಲೆ ಅಲ್ಲಿಯ ಪರಿಸ್ಥಿತಿ, ಹಿಂದೆ ಇರ್ತಕ್ಕಂಥ ಪರಿಸ್ಥಿತಿಗೆ ಈಗ ಇರ್ತಕ್ಕಂಥ ಪರಿಸ್ಥಿತಿಗೂ ಬಹಳ ವ್ಯತ್ಯಾಸ ಇದೆ. ನಾವು ಪ್ರತಿ ಮನೆಗೆ ಹೋಗ್ರಿ, ನೀವು ಒಬ್ರು IAS KAS ಆಫೀಸರು ಅಥವಾ ಶಿಕ್ಷಕರು ಅಥವಾ ಪೊಲೀಸರು ಅಥವಾ 1-2 ಜನ ಆ ರೀತಿ ಕುಟುಂಬದಲ್ಲಿದ್ದಾರೆ. ಯಾಕೆ? ಶಿಕ್ಷಣ, ಒಳ್ಳೆ ಶಿಕ್ಷಣ ಸಿಕ್ಕಿದೆ ಅವರಿಗೆ, ಒಳ್ಳೆ ರೀತಿಯಲ್ಲಿ ಮಕ್ಕಳು ಅಥವಾ ಅಲ್ಲಿರ್ತಕ್ಕಂಥ ವ್ಯಕ್ತಿಗಳು ಸಮಾಜದಲ್ಲಿ ಒಳ್ಳೊಳ್ಳೆ ಉನ್ನತ ಹುದ್ದೆಗಳಲ್ಲಿ ಪಡ್ಕೊಂಡಿದ್ದಾರೆ. ನಾವೆಲ್ಲ ಮಾಡ್ತಕ್ಕಂಥದ್ದು ಮಕ್ಕಳ ಶಿಕ್ಷಣವನ್ನು ನಾವು ಒಳ್ಳೆ ರೀತಿಯಲ್ಲಿ ಕೊಡೋದ್ರಿಂದ ಬಹಳಷ್ಟು ನಮ್ಮ ಕುಟುಂಬದ ಬದಲಾವಣೆನೇ ಆಗುತ್ತೆ. ನಾವು ಹೇಳ್ತೀವಿ ಅವಾಗ ಬಡತನ ಶಾಪವಲ್ಲ ಅಂತ. ಯಾರೇ ಕುಟುಂಬ ಬಡತನದಲ್ಲಿ ಇದೆ ಅಂದ್ರೆ ಅದು ಶಾಪ ಅಲ್ಲ, ಅದು ನಮ್ಮ ಅಜ್ಞಾನದ ಫಲ. ಅಜ್ಞಾನವನ್ನು ಹೋಗಲಾಡಿಸ್ಬೇಕಾದ್ರೆ ಏನ್ ಬೇಕು? ಶಿಕ್ಷಣ ಬೇಕು. ಎಂತ ಶಿಕ್ಷಣ ಬೇಕು? ಗುಣಮಟ್ಟದ ಶಿಕ್ಷಣ ಬೇಕು. ಆ ಗುಣಮಟ್ಟದ ಶಿಕ್ಷಣವನ್ನು ಮಗುವಿಗೆ ಕೊಡ್ಬೇಕು ಅಂತ ಬಿಟ್ಟು ನಾವೆಲ್ಲ ಕಳಕಳಿಯಿಂದ ನಾವೆಲ್ಲ ವ್ಯವಸ್ಥೆ ಇರ್ತಕ್ಕಂಥದ್ದು ಅದೇ ಇಲಾಖೆ ಇದೆ ಅಲ್ವಾ? ಇಲಾಖೆ ಸಾಕಷ್ಟು ನಮಗೆ ಶಿಕ್ಷಕರನ್ನು ಒದಗಿಸ್ತಾ ಇದೆ. ಮತ್ತೆ ಜೊತೆಗೆ ಪೂರಕ ಯೋಜನೆಗಳು ನೋಡಿ, ನಮ್ಮ ಶಾಲೆಯಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಎಷ್ಟು ಪೂರಕ ಯೋಜನೆಗಳಿದ್ದಾವೆ. ಬಿಸಿ ಊಟ, ಮಕ್ಕಳಿಗೆ ಬಿಸಿ ಊಟ ನೀಡೋದ್ರಿಂದ ಹಿಡಿದು, ಆಮೇಲೆ ಪೋಷಕ ಮೊಟ್ಟೆ ನೀಡೋದ್ರಿಂದ, ಬಾಳೆಹಣ್ಣು ನೀಡೋದ್ರಿಂದ ಹಿಡಿದು, ರಾಗಿ ಮಾಲ್ಟು, ಹಾಲು, ಶೂ ಮತ್ತೆ ಬಟ್ಟೆ, ಆಮೇಲೆ ಉಚಿತ ಸಮವಸ್ತ್ರ, ಪಠ್ಯ ಪುಸ್ತಕ, ಆಮೇಲೆ ಎಲ್ಲ ಸಮೀಕ್ಷೆ ಮಾಡಿದಾಗ ನೋಡಿದಲ್ಲ ಎಸ್ಕಾರ್ಟ್ ಅಲೈನ್ಸ್, ಸಾರಿಗೆ ಭತ್ಯೆ, ಆಮೇಲೆ ಸ್ಕಾಲರ್ಶಿಪ್, ಮಗುವಿಗೆ ಸ್ಕಾಲರ್ಶಿಪ್ ನೀಡ್ತಕ್ಕಂಥ ವ್ಯವಸ್ಥೆ ಸರ್ಕಾರಿ ಶಾಲೆಗಳಲ್ಲಿ ಏನೇನು ಸೌಲಭ್ಯಗಳಿದ್ದಾವೆ ಇದನ್ನೆಲ್ಲ ಬಳಸ್ಕೊಳ್ಳೋದೇ ಅಲ್ಲ. ನಾವು ಬಳಸ್ಕೊಳ್ಬೇಕಲ್ವಾ? ಬಳಸ್ಕೊಳ್ಬೇಕಾದ್ರೆ ಏನ್ ಬೇಕು? ನಾವು ಪೋಷಕರಿಗೆ ಒಂದು ನಾಲೆಡ್ಜ್ ಬೇಕಾಗುತ್ತೆ. ಪೋಷಕರು ಇಂತಹ ಸಭೆಗಳಿಗೆ ಭಾಗವಹಿಸೋದ್ರಿಂದ ಮಾತ್ರ ಅದು ಗೊತ್ತಾಗುತ್ತೆ. ಬಿಟ್ಟು ನಮ್ಮ ಮನೆಯಲ್ಲೇ ನಮ್ಮ ಮಕ್ಕಳಿಗೆ ಇವತ್ತು ಬಾಳೆಹಣ್ಣು ಕೊಟ್ಟರು ಅಥವಾ ಮೊಟ್ಟೆ ಕೊಟ್ಟರು ಅಥವಾ ಹಾಲು ಕೊಟ್ಟರು ಅಥವಾ ಊಟ ಹೇಗೆ ಮಾಡ್ತು ಅಥವಾ ಯಾವ ರೀತಿಯಲ್ಲಿ ಊಟ ಅಲ್ಲಿ ವ್ಯವಸ್ಥೆ ಇದೆ ಅಂತ ಬಿಟ್ಟು ಗೊತ್ತಾಗತ್ತೆ ಹೇಗೆ ನಮಗೆ? ಇಂಥ ಸಭೆಗಳಲ್ಲಿ ಬಂದಾಗ ಚರ್ಚೆ ಮಾಡಿದಾಗ ಮಾತ್ರ ಗೊತ್ತಾಗುತ್ತೆ. ದಯವಿಟ್ಟು ನೀವು ಈಗ ಬಾಯ್ ಸ್ಕೂಲ್ ಅನ್ನೋದು ಇಡೀ ನಮ್ಮ ಹೊಸನಗರ ತಾಲೂಕಿನಲ್ಲೇ ಅತಿ ಹಳೆಯ ಶಾಲೆ ಸರ್ ಅಲ್ವಾ? 1880ರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಶಾಲೆ ಇದು. ಸುಮಾರು 150 ವರ್ಷಗಳ ಕಾಲ, ಹೆಚ್ಚು ಕಡಿಮೆ 150 ವರ್ಷಕ್ಕಿಂತ ಬಹಳ ವರ್ಷ ಅಲ್ವಾ? 150 ವರ್ಷಗಳನ್ನು ನೋಡಿ ಗಮನಿಸಿ. ಈ ಶಾಲೆ ಓಪನ್ ಆಗಿ 150 ವರ್ಷ ಆಗಿದೆ ಅಂದ್ರೆ ನಾವಿಲ್ಲಿ ಮಕ್ಕಳನ್ನು ಓದಿಸದೆ ಬಂದ್ರೆ ಅದೊಂದು ರೀತಿ ನಮ್ಗೆ ಪುಣ್ಯ. ನಮ್ಮ ಅಜ್ಜಂದ್ರು ಓದಿರ್ತಕ್ಕಂಥ ಶಾಲೆಗಳಿವೆ ಅಲ್ವಾ? ಅಂತ ಶಾಲೆಯನ್ನು ನಾವು ಹೇಗೆ ಬಳಸ್ಕೋಬೇಕು? ನಾವೆಲ್ಲ ಪೋಷಕರು ಬುದ್ಧಿವಂತರಾಗಬೇಕಾಗುತ್ತಿಲ್ಲ. ದಯವಿಟ್ಟು ನಿಮ್ಮ ಏನೇನು ಬಂದಿಲ್ಲ ಇವತ್ತು ಪೋಷಕರು ಯಾವ ಸಭೆಗಳಿಗೆ ಬರ್ತಾ ಇಲ್ಲಲ್ಲ, ಅವರನ್ನ ಮನವೊಲಿಸೋದು ಫಸ್ಟ್ ಮಾಡ್ತಾರೆ. ಫಸ್ಟ್ ನಾವು ಶಾಲೆಗೆ ಯಾವುದೇ ಚಟುವಟಿಕೆ ನಡೆದ್ರೆ ಅಲ್ಲಿ ಭಾಗವಹಿಸಿದಾಗ ಮಾತ್ರ ಇಂತಹ ವ್ಯವಸ್ಥೆಗಳು, ಶಾಲೆಯಲ್ಲಿ ಏನೇನು ದೊರೆಯುತ್ತೆ ಅಥವಾ ಏನೇನು ಶಿಕ್ಷಣ ಸಿಗುತ್ತೆ, ಮಗುವಿಗೆ ಯಾವ ರೀತಿಯಲ್ಲಿ ಅಲ್ಲಿ ಟೀಚರ್ ಹೇಗೆ ಪಾಠ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಇಲ್ಲಾಂದ್ರೆ ನಮ್ಮ ಮಗುವನ್ನು ಹೋಮ್ವರ್ಕ್ ಮಾಡಿದೆ ಇಲ್ಲ ಬಿಟ್ಟೆ ಇಲ್ಲ ಅಂತ ಬಿಟ್ಟು ನೋಡಿಲ್ಲ ಅಂದ್ರು ಏನಾಗುತ್ತೆ? ಮಗು ಹಿಂದುಳಿ ಬಿಡ್ತಿದ್ರು. ಡ್ರಾಪ್ಔಟ್ ಸ್ಕೂಲ್ ಇಲ್ಲಿ ಡ್ರಾಪ್ಔಟ್ ಮಗು ಇದೆ ನೋಡಿ. ಡ್ರಾಪ್ಔಟ್ ಅಂದ್ರೆ ನಿಮಗೆ ಶಾಲೆಯಿಂದ ಹೊರಗುಳಿದ ಮಗು ಜ್ಯೋತಿ ಅಲ್ವಾ? ಯಾಕೆ ಶಾಲೆಯಿಂದ ಹೊರಗುಳಿದ ಮಗು? ಅದೆಲ್ಲರ ಜವಾಬ್ದಾರಿ. ಈಗಿನ ಹೆಂಗಿದೆ ಅಂದ್ರೆ ವ್ಯವಸ್ಥೆ, ಸಮಗ್ರ ಶಿಕ್ಷಣ ಮತ್ತು ನಮ್ಮ ಸರ್ವ ಶಿಕ್ಷಣ ಅಭಿಯಾನ ಜಾರಿ ಬಂದ ಮೇಲೆ RTE ಜಾರಿ ಬಂದ್ರೆ 2009ರಲ್ಲಿ RTE ಜಾರಿ ಬಂದ್ರೆ ರೈಟ್ ಟು ಎಜುಕೇಶನ್, ಶಿಕ್ಷಣ ಅನ್ನೋದು ಸಂವಿಧಾನಬದ್ಧ ಹಕ್ಕಾಗಿದೆ. ಅದನ್ನ ಗಮನಿಸ್ಕೊಳ್ಳಿ. ನಾವು ಶಿಕ್ಷಣ, ನಾವು 6 ರಿಂದ 14 ವರ್ಷ ಮಗುವಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣ ನೀಡಿಲ್ಲ ಅಂದ್ರೆ ಯಾರು ಹೊಣೆ? ನಾವೆಲ್ಲ ಹೊಣೆ ಆಗ್ತೀವಿ. ನೀವು ಸಹ, ಪೋಷಕರು ಸಹ ಹೊಣೆ ಆಗಿರ್ತೀವಿ. ನಾಳೆ ನಾವು RTE ಆಕ್ಟ್ ಅಲ್ಲಿ ನಾವು ಕೇಸ್ ಹಾಕಿ ನಾವೆಲ್ಲ ಆನ್ಸರ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಯಾರು ಹೊಣೆ ಆಗಿರ್ತಾರೆ? ನಾವೆಲ್ಲ SDMC ಸಹ ಹೊಣೆ ಆಗಿರ್ತಾರೆ, ನಾವೆಲ್ಲ ಶಿಕ್ಷಕರು ಹೊಣೆ ಆಗಿರ್ತೀವಿ, ಇಲ್ಲಿರ್ತಕ್ಕಂಥ ಎಲ್ಲ ಭಾಗಿದಾರರು ಹೊಣೆ ಆಗಿರ್ತೀವಿ. ಅದನ್ನ ನಾವು ಗಮನಿಸ್ಬೇಕಾಗುತ್ತೆ.
ಇಷ್ಟೆಲ್ಲ ನಮ್ಮ ಸಂವಿಧಾನಬದ್ಧವಾಗಿರ್ತಕ್ಕಂಥ ಹಕ್ಕನ್ನ ನಮ್ಮ ಈ SDMC ಸಭೆಗೆ ಮತ್ತೆ SDMC ಕೊಟ್ಟಿದೆ, ಆಮೇಲೆ ಪೋಷಕರಿಗೆ ಕೊಟ್ಟಿದೆ. ಮತ್ತೆ ಇತ್ತೀಚಿನ ಈ ವರ್ಷ ಒಂದು ಹೊಸ ಯೋಜನೆಯನ್ನ ನಮ್ಮ ಶಿಕ್ಷಣ ಸಚಿವರು ಜಾರಿ ತಂದಿದ್ದಾರೆ ನೋಡಿದ್ರಿ. ಗಮನಿಸಿದ ನವೆಂಬರ್ 14ರಂದು ನಾವು ಮೆಗಾ ಅಂದ್ರೆ ಮಹಾಪೋಷಕ ಸಭೆ ಅಂತ ಮಾಡಿದ್ವಿ. ಆಮೇಲೆ ಮತ್ತೆ 2ನೇ ಸಭೆನೂ ಆಗಿದೆ ಈಗ, ಎಷ್ಟು ಡಿಸೆಂಬರ್ ಡಿಸೆಂಬರ್ ಮತ್ತೆ 2ನೇ ಸಭೆ. ಯಾಕೆ ಮಾಡಿದ್ರು ಅಂದ್ರೆ ಸರ್ ಅವಾಗಲೇ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು. ಪೋಷಕರು ಶಾಲೆಗೆ ಭಾಗವಹಿಸಲ್ಲ, ಇಂತಹ ವ್ಯವಸ್ಥೆ ಅದು ವೇದಿಕೆ ಏನಾದ್ರು ರೂಪಿಸಿರೋರು ಶಾಲೆಗೆ ಭಾಗವಹಿಸ್ತಾರೆ ಅನ್ನೋ ಉದ್ದೇಶಕ್ಕೆ ಆ ಒಂದು ಯೋಜನೆಯನ್ನು ಜಾರಿ ತಂದಿದ್ದಾರೆ. ನೀವೆಲ್ಲ ನಾವು ಬುದ್ಧಿವಂತರಾಗಬೇಕು ಅಥವಾ ಮಕ್ಕಳು ಬುದ್ಧಿವಂತರಾಗಬೇಕಂದ್ರೆ ಶಾಲೆಗೆ ನೀವು ಬರ್ಬೇಕು. ಪೋಷಕರು ಶಾಲೆಗೆ ನೀವು ಬಂದು ಪೋಷಕರು ಭಾಗವಹಿಸಿದಾಗ ಮಾತ್ರ, ಸಭೆಯಲ್ಲಿ ಭಾಗವಹಿಸಿದಾಗ ಮಾತ್ರ ನಮ್ಮೆಲ್ಲ ಹಕ್ಕುಗಳು ಗೊತ್ತಾಗ್ತವೆ. ದಯವಿಟ್ಟು ಕಡೆ ಮನವಿ ಏನಪ್ಪಾ ಅಂದ್ರೆ ಏನೇನು ಯೋಜನೆಗಳು ಬರ್ತವೆ ಅದು SDMC ಸಭೆಯಲ್ಲಿ ಚರ್ಚೆ ಆಗುತ್ತೆ, ಅದನ್ನೆಲ್ಲ ಪೂರಕವಾಗಿ SDMC ಇರುತ್ತೆ, ಅದನ್ನೆಲ್ಲ ಬಳಸ್ಕೊಳ್ತಾರೆ. ಬಟ್ ನಮಗ್ ಬೇಕಾಗಿರ್ತಕ್ಕಂಥದ್ದು ಒಳ್ಳೆಯ ಶಿಕ್ಷಣ, ಮಗುವಿಗೆ ಬೇಕಾಗಿರ್ತಕ್ಕಂಥ ಶಿಕ್ಷಣವನ್ನ ಪಡ್ಕೊಳ್ಳಿ ಅಂತ ಸಂದರ್ಭದಲ್ಲಿ ಹೇಳ್ತಾ, ಜೊತೆಗೆ ಈ ಒಂದು ವ್ಯವಸ್ಥೆ ನಮ್ಮ ತಾಲೂಕಲ್ಲಿ ಸುಮಾರು 1.5 ವರ್ಷಗಳ ಕಾಲ, ಹೋದ ವರ್ಷ ಜೂನಿಂದ ಶುರುವಾಗಿದೆ. ನಮ್ಮ ತಾಲೂಕಲ್ಲಿ ಇವುದೇ ತಂಡ ಸರ್, ದೇವೇಗೌಡ ಮತ್ತು ನಾಗೇಶ್ ಸರ್ ಅವರ ತಂಡ ಸಮಗ್ರವಾಗಿ ಸುಮಾರು ಸ್ಕೂಲ್ಗಳನ್ನ ಈ ರೀತಿಯ ಸಾಮಾಜಿಕ ಪರಿಶೋಧನೆಯನ್ನು ಮಾಡಿದೆ. ಸಾಮಾಜಿಕ ಪರಿಶೋಧನೆ ಅಂದ್ರೆ ಸಮಾಜದ ಮೂಲಕ ಎಲ್ಲ ವ್ಯವಸ್ಥೆಯನ್ನ ಪರಿಶೀಲಿಸ್ತಕ್ಕಂಥ. ನಿಮ್ಮ ಮನೆಗಳಿಗೆ ಭೇಟಿ ಕೊಡುತ್ತಲ್ವ ಮೊನ್ನೆ ಅಲ್ವಾ, ಕೆಲವೊಂದಿಷ್ಟು ಆಯ್ದ ಪೋಷಕರ ಮನೆಗೆ ಮೊನ್ನೆ ಭೇಟಿ ಕೊಡ್ತಾರೆ. ಆಮೇಲೆ ನಿರಂತರವಾಗಿ ಗೈರಾಜ ಮಕ್ಕಳ ಮನೆಗೂ ಭೇಟಿ ಕೊಡ್ತಾರೆ. ಅದೆಲ್ಲ ನೋಡಿ, ಇವೆಲ್ಲ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಮಕ್ಕಳ ಶಿಕ್ಷಣಕ್ಕಾಗಿ ನಾವೀಗ ಶಾಲೆಯಲ್ಲೂ ಸಹ FLL ಕಾರ್ಯಕ್ರಮ ಚಟುವಟಿಕೆ ನಡೆಯುತ್ತೆ. ಅದ್ರ ಬಗ್ಗೆ ತಮ್ಗೆ ಅರಿವಿರ್ಬೋದು. ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳನ್ನ ನಾವು FLL ಮಕ್ಕಳು ಅಂತ ಕರಿತೀವಿ, ಆ ಚಟುವಟಿಕೆ ನಡೀತಿದೆ. ಆಮೇಲೆ ಸಚೇತನ ಕಾರ್ಯಕ್ರಮ ಅಂತ ದಿನಕ್ಕೊಂದು ಹೊಸ ಕಾರ್ಯಕ್ರಮಗಳನ್ನ ನಾವು ಶೈಕ್ಷಣಿಕವಾಗಿ ಪ್ರಾರ್ಥನಾ ಸಭೆಯಲ್ಲಿ ನಡೆಸ್ತೀವಿ. ಪ್ರಾರ್ಥನಾ ಸಭೆಯಲ್ಲಿ 10 ಅಂಶಗಳ ಕಾರ್ಯಕ್ರಮಗಳನ್ನು ಸಹ ನಾವೇನ್ ಮಾಡ್ತಾ ಇದೀವಿ, ನಡೆಸ್ತಾ ಇದೀವಿ. ಎಲ್ಲ ಶಿಕ್ಷಣ ದೊರೀತೇನೆ, ಮಕ್ಕಳ ಸಂಖ್ಯೆ ಕಡಿಮೆ ಆಗುತ್ತೆ. ಇದನ್ನ ನಾವು ಗಂಭೀರವಾಗಿ ಪರಿಗಣಿಸಿ ಮುಂದಿನ ದಿನಗಳಲ್ಲಿ ನೀವು ದಾಖಲಾತಿ ಆಂದೋಲನ ಅಂತ ಕಾರ್ಯಕ್ರಮ ನಡೆಸಿದಾಗ ಒಂದಿಷ್ಟು ಪೋಷಕರ ಮನೆ ಮೇಲೆ ಭೇಟಿ ಕೊಟ್ಟು ಈ ಶಾಲೆಯನ್ನು ಉಳಿಸ್ಬೇಕು. ಏನಾಗಿದೆ ಇತ್ತೀಚಿನ ದಿನಗಳಲ್ಲಿ, ನಿನ್ನೆ ಒಂದು ವರದಿ ಕೇಳಿದ್ರು ನಮಗೆ, ಸಂಜೆ ನೈಟ್ ಒಂದು ವರದಿ ಕೇಳಿದ್ರು. 100 ಮಕ್ಕಳು ಇರ್ತಕ್ಕಂಥ ಶಾಲೆಗಳಿಗೆ ಏನೇನು ಅಗತ್ಯ ಇದೆ ಸೌಲಭ್ಯಗಳನ್ನ ತಕ್ಷಣ ಪಟ್ಟಿ ಮಾಡಿಕೊಡಿ. ಆಮೇಲೆ ಇರ್ತಕ್ಕಂಥದ್ದು ಎಲ್ಲಿ ನಮ್ಮ ಕ್ಲಸ್ಟರ್, ಇಡೀ ಕ್ಲಸ್ಟರ್ ಇರ್ತಕ್ಕಂಥದ್ದು ಒಂದೇ ಶಾಲೆ ಮಕ್ಕಳ ಮೇಲೆ. ಈ ಶಾಲೆನ 100 ಮಕ್ಕಳ ಮೇಲಿದ್ರೆ ಏನಾಗ್ತದೆ, ಒಂದಿಷ್ಟು ಸೌಲಭ್ಯಗಳನ್ನ ಇವತ್ತು ಪಟ್ಟಿ ಆಗ್ತದೆ. ಯಾಕೆ ನಿಮ್ಗೆ ಉದಾಹರಣೆ ಹೇಳಿದ್ರೆ ಮಕ್ಕಳ ಸಂಖ್ಯೆ ಬೇಕಾಗುತ್ತೆ. ನೀವೀಗ ಶೈಕ್ಷಣಿಕವಾಗಿ 4 ಮಕ್ಕಳು, ಈಗ ಸರ್ಕಾರದಿಂದ ಒಂದು ಏನು ರೇಷಿಯೋ ಇದೆ, ಒಂದು ಇಂತಿಷ್ಟು ಮಕ್ಕಳಿಗೆ ಟೀಚರ್ಸ್ ಅಂತಿದೆ, ಅಷ್ಟೇ ಅಗತ್ಯಕ್ಕೆ ಅನುಗುಣವಾಗಿ 4 ಟೀಚರ್ಸ್ ಅನ್ನ ಇದು ಕೊಡುತ್ತಾರೆ. ಇನ್ನೂ ಬೇಕಾದ್ರೆ ಮಕ್ಕಳ ಸಂಖ್ಯೆ ಬೇಕಾಗುತ್ತೆ. ಮಕ್ಕಳ ಸಂಖ್ಯೆಯನ್ನು ನೀವು ಅಭಿವೃದ್ಧಿಪಡಿಸೋದು ಹೇಗೆ ಅಂತ ಯೋಜನೆ ಹಾಕಬೇಕು. ನೀವು SDMC ಪೋಷಕರ ಯೋಜನೆ ಹಾಕಿ ಮತ್ತೆಲ್ಲ ಸೌಲಭ್ಯ ಇದೆ ಸರ್, ಎಲ್ಲ ಸೌಲಭ್ಯಗಳು ಇವೆ. ಒಳ್ಳೆ ಸುಂದರ ಕೈತೋಟನೂ ಸಹ ಇದೆ ನೋಡಿ, ಚೆನ್ನಾಗಿದೆ. ಹೈಸ್ಕೂಲ್ ಅನ್ನು ನಾವೆಲ್ಲ ತರಬೇತಿಗಳನ್ನು ಇಲ್ಲೇ ನಡೆಸ್ತಾರೆ ಸರ್. ನಮ್ಮ ಇಲಾಖೆಯಿಂದ ಬರ್ತಕ್ಕಂಥ ತರಬೇತಿಗಳು ಏನೇನು ಇರ್ತಾವಲ್ಲ ಅವೆಲ್ಲವೂ ಹೈಸ್ಕೂಲಲ್ಲೇ ನಡೆಸ್ತಕ್ಕಂಥ. ಇಲ್ಲೇ ಬಂದು ಡಯಟ್, ನಮ್ಮ ಎಲ್ಲ ಶಿವಮೊಗ್ಗದಿಂದ ಇರ್ತಕ್ಕಂಥ ಡಯಟ್ ಇಂದ ಡಿಬೇಟ್ ಯಾವತ್ತು ತರಬೇತಿ ಬಂದು ನಿಮ್ಮ ಶಾಲೆ ನಡೆಸ್ತಕ್ಕಂಥ ಒಂದು ಯೋಜನೆ ಇದೆ. ನಮ್ಮ ಇಲಾಖೆಗೂ ನಿಮ್ಮ ಶಾಲೆಗೂ ಬಹಳ ಲಿಂಕ್ ಇದೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಬೇಕು. ಯಾರು ಸದುಪಯೋಗ ಪಡಿಸ್ಕೊಳ್ಬೇಕು? ಬರೀ ಟೀಚರ್ಸ್ ಸದುಪಯೋಗ ಪಡಿಸ್ಕೊಳ್ಬೇಕಾಗೋದಿಲ್ಲ, ನೀವು ಮನಸ್ಸು ಮಾಡ್ಬೇಕು. ಫಸ್ಟ್ ನೀವು SDMC ಮತ್ತು ಪೋಷಕರು ಯಾವಾಗ ಜಾಗೃತರಾಗ್ತಿರೋ ಆಗ ಮಾತ್ರ ನಿಮ್ಮ ಶಾಲೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ಹೇಳ್ತಾ, ದಯವಿಟ್ಟು ಅದೊಂದು ಬರ್ತೆ ಇದೆ. ನೀವು ಪ್ರತಿ ಸಭೆಗೆ ಭಾಗವಹಿಸಿ ಮಕ್ಕಳ ಶಿಕ್ಷಣವನ್ನ ಉನ್ನತ ಮಾಡಲಿಕ್ಕೆ ನೀವು ಕೇಳಿ, ಟೀಚರ್ಸ್ ಹತ್ರ ಕೇಳಿ ನಮ್ಮ ಮಗುವಿನ ಪರಿಸ್ಥಿತಿ ಗುಣಮಟ್ಟ ಹೇಗಿದೆ, ಈ ಸರಿ LBA ಪರೀಕ್ಷೆ ಅಂತ ಆಗ್ತಾ ಇದೆ, ನೀವೆಲ್ಲ ಅದನ್ನು ಗಮನಿಸಿ. ನಮ್ಮ ಇಲಾಖೆಯಿಂದಲೂ ಒಂದಿಷ್ಟು ಯೂನಿಟ್ ಟೆಸ್ಟ್ ಕಾನ್ವೆಂಟ್ ಆಗುತ್ತೆ. ಆ ರೀತಿ ಯೂನಿಟ್ ಟೆಸ್ಟ್ ನಮ್ಮ ಇಲಾಖೆನೇ ಮಾಡ್ತಕ್ಕಂಥ, ಅದನ್ನು ಸ್ಯಾಟ್ಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ ನಾವು. ಸ್ಯಾಟ್ಸ್ ಅಂದ್ರೆ ನಾವು ಈ ಶಿಕ್ಷಣದ ಇದಿದೆ, ಯಾವುದು ಆನ್ಲೈನ್ ವ್ಯವಸ್ಥೆ ಇದೆ, ಅಲ್ಲಿ ಎಂಟ್ರಿ ಮಾಡ್ತೀವಿ. ನಮ್ಮ ಮಗುವಿನ ಶಿಕ್ಷಣದ ಗುಣಮಟ್ಟವನ್ನು ಯಾರು ಬೇಕಾದ್ರೂ ನೋಡ್ಬೋದು ಆನ್ಲೈನ್ ಅಂತ ವ್ಯವಸ್ಥೆ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಮತ್ತೆ ಈಗಿನ ವ್ಯವಸ್ಥೆ ಇದೆ. ಅದನ್ನೆಲ್ಲ ಸದುಪಯೋಗಪಡಿಸ್ಕೊಳ್ಳಿ ಅಂತ ಹೇಳ್ತಾ, ಇನ್ನೂ ಹೆಚ್ಚಿನ ಒಂದು ಸೌಲಭ್ಯಗಳನ್ನು ಪಡ್ಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದೇನೆ. ಎಲ್ಲರಿಗೂ ಮಾತಾಡ್ತೀನಿ. ಇದುವರೆಗೂ
ಅಂಶಗಳು ಮತ್ತು ನಾವು ಏನೇನು ಅಭಿವೃದ್ಧಿ ಮಾಡ್ಕೊಳ್ಬೇಕು ನಮ್ಮ ಶಾಲೆಗೆ ಅನ್ನೋದ್ರ ಬಗ್ಗೆ ಸವಿಸ್ತಾರವಾಗಿ ನಮ್ಮ ಸಂಪರ್ಕದ ವ್ಯಕ್ತಿಯಾಗಿರುವಂತಹ ಶ್ರೀ ಗಣೇಶ್ ಸರ್ ಅವರು ತಿಳಿಸಿದ್ದಾರೆ. ಅದಕ್ಕೆ ಅಭಿನಂದನೆಗಳು. ಈಗ ಆರೋಗ್ಯ ಇಲಾಖೆ, ಈಗ ಶಿಕ್ಷಣ ಇಲಾಖೆ ಅಂದ್ರೆ ಅಲ್ಲಿ ತುಂಬಾ ಇಲಾಖೆಗಳು ಬರ್ತವೆ. ಆರೋಗ್ಯ ಇಲಾಖೆಗಳು ಆಗಾಗ ನಮ್ಮ ಶಾಲೆಗೆ ಭೇಟಿ ಕೊಟ್ಟು ನಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ, ಸ್ವಚ್ಛತೆ ಬಗ್ಗೆ, ಆಮೇಲೆ ಅವರಿಗೆ ಏನೇನು ಸವಲತ್ತುಗಳು ಆರೋಗ್ಯ ಇಲಾಖೆಯಿಂದ ಬರುತ್ತೆ ಅನ್ನೋದ್ರ ಬಗ್ಗೆ ಪೋಷಕರ ಜೊತೆ ನಮ್ಮ ಅಭಿಪ್ರಾಯವನ್ನು ಹಂಚಿಕೊಳ್ಬೇಕಂತ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲರಿಗೂ ನಮಸ್ಕಾರಗಳು. ಏನಂದ್ರೆ ಫಸ್ಟ್ ಹೇಳ್ಬೇಕಂದ್ರೆ ನಾವು ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಮೇಡಮ್ ಬಂದು ಕೇಳ್ಬೇಕು ಅಂತಿಲ್ಲ, ಒಂದು ಫೋನ್ ಮಾಡಿ ಕೇಳಿದ್ರೆ ಸಾಕು, ಮೇಡಮ್ ಇಂಥದ್ದೊಂದು ಕಾರ್ಯಕ್ರಮ ಇದೆ ನಿಮ್ಮ ಸ್ಕೂಲಲ್ಲಿ ಮಾಡ್ತೀವಿ ಅಂದ್ರೆ ಅವ್ರು ಯಾವತ್ತೂ ಆಗಲ್ಲ ಅಂತ ಹೇಳಿ ಅಷ್ಟೇ ಖುಷಿಯಿಂದ ನಮ್ಮನ್ನ ವೆಲ್ಕಮ್ ಮಾಡ್ತಾರೆ. ಮತ್ತೆ ಮಕ್ಳಿಗೆ ನಾವೇನು ಇಲಾಖೆಯಿಂದ ನಮ್ಗೆ ಏನ್ ವಿಷಯಗಳನ್ನು ತರಿಸ್ಬೇಕು, ಅವ್ರಿಗೆ ಏನ್ ಸೌಲಭ್ಯಗಳನ್ನು ತರಿಸ್ಬೇಕು ಅದನ್ನ ನಾವು ಆ ಸರಿಯಾದ ಸಮಯದಲ್ಲಿ ನಾವು ತರಿಸ್ತಾ ಇದೀವಿ. ಮತ್ತೇನಂತ ಹೇಳಿದ್ರೆ ಫಸ್ಟ್ ಅಂದ್ರೆ ನಾವು ಈಗ ಜೂನ್ ತಿಂಗಳು ಬಂದಿರುತ್ತೆ, ಅವಾಗ ಈ ಸರ್ ಎಲ್ಲ ಹೇಳ್ದಂಗೆ ನೀವು ಪೋಷಕರು ಇದ್ರಲ್ಲಿ ತುಂಬಾ ಭಾಗವಹಿಸ್ಬೇಕು, ಇಲ್ಲ ಅಂದ್ರೆ ತುಂಬಾ ಕಷ್ಟ. ನನಗೆ ಗೊತ್ತಿದ್ದಂಗೆ ನಾನು ತುಂಬಾ ನಾನು ಬಂದು 8 ವರ್ಷ ಆಯ್ತು, ಅವಾಗಿಂದನೂ ಸ್ಕೂಲಿಗೆ ಬರ್ತಾ ಇರ್ತೀನಿ. ಆಲ್ಮೋಸ್ಟ್ ತಿಂಗಳಿಗೆ ಒಂದ್ಸರಿ ಯಾರು ಬರ್ತೀನಿ, ಅದಕ್ಕಿಂತ ಹೆಚ್ಚು ಬರ್ತೀನಿ. ಬಂದಾಗ ಇಲ್ಲಿರೋಂಥ ಮಕ್ಕಳೆಲ್ಲ ಮಧ್ಯಮ ವರ್ಗದ ಮಕ್ಕಳು, ತುಂಬಾ ಹೈ ಲೆವೆಲ್ ಪೋಷಕರು ಇರೋಂಥ ಮಕ್ಕಳಲ್ಲ, ತುಂಬಾ ಬಡವರ ಮನೆಯಿಂದ ಬರೋಂಥ ಮಕ್ಕಳು, ಮಧ್ಯಮ ವರ್ಗದವರು ಅಂತ ಹೇಳ್ತಾರೆ, ಅಂತ ಮಕ್ಕಳು ಇಲ್ಲಿದ್ದಾರೆ. ಆಗ ನಾವು ಆ ಮಕ್ಕಳಿಗೆ ಸ್ವಲ್ಪ ಶಿಕ್ಷಣ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು. ಸರ್ ಹೇಳಿದಂಗೆ ಈಗ ಮಕ್ಕಳು ಅಭಿವೃದ್ಧಿ ಆಗ್ಬೇಕು ಅಂದ್ರೆ ಜ್ಞಾನ ತುಂಬಾ ಇಂಪಾರ್ಟೆಂಟ್. ಅದೇ ಹೇಳಿದ್ದಾರೆ, ಒಂದು ಗಾದೆ ಮಾತು ಹೇಳಿದ್ದಾರೆ, ಓದು ಒಕ್ಕಾಲಿರ್ಬೇಕಂತೆ, ಬುದ್ಧಿ ಮುಕ್ಕಾಲಿರ್ಬೇಕಂತೆ. ಹಾಗೆ ಮಾಡ್ಬೇಕಾಗಿರೋಂಥ ತುಂಬಾ ಜವಾಬ್ದಾರಿ ಪೋಷಕರದಲ್ವಾ. ಟೀಚರ್ಸ್ ಇರುತ್ತೆ, ಇಲ್ಲ ಅಂತ ನಾನು ಹೇಳಲ್ಲ. ಈಗ ನನ್ನ ಮೊಮ್ಮಗ ಇದ್ದಾನೆ, ಶಾಲೆಗೆ ಹೋಗ್ತಾನೆ, ಆದ್ರೆ ಒಂದಿನ ಹೋಮ್ವರ್ಕ್ ಮಾಡಿಲ್ಲ ಅಂದ್ರೆ ಸ್ಕೂಲಿಂದ ಮೆಸೇಜ್ ಹಾಕ್ತಾರೆ, ಏನ್ ಮೇಡಮ್ ಹೀಗಾದ್ರೆ ಅಂತ. ಯಾರು ಮಗು ಹಾಕಲ್ಲ, ಅಮ್ಮಗ್ ಹಾಕ್ತಾರೆ. ಅವಾಗ ಆ ಮೆಸೇಜ್ಗೆ ತಕ್ಷಣ ಅವ್ರು ಅಲರ್ಟ್ ಆಗ್ತಾರೆ, ರಿಪ್ಲೈ ಮಾಡ್ತಾರೆ, ಟೀಚರ್ ಹತ್ರ ಮಾತಾಡ್ತಾರೆ. ನೀವು ಈಗ ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ ಅಲ್ವಾ, ನಿಮ್ದೇ ಅಂತ ಒಂದು ಗ್ರೂಪ್ ಮಾಡ್ಕೋಬೇಕು, ಒಬ್ರಿಗೊಬ್ರು ಮೋಟಿವೇಶನ್ ಮಾಡ್ಬೇಕು. ನೋಡಿ ಇಂಥ ದಿನ ಪೋಷಕರ ಸಭೆ ಇದೆ, ಬನ್ನಿ, ಅಲ್ಲಿ ಹೋದ್ರೆ ಕೆಲವೊಂದು ವಿಷಯಗಳು ಗೊತ್ತಾಗುತ್ತೆ. ಮತ್ತೆ ಬೇರೆ ಬೇರೆ ಇಲಾಖೆಯವ್ರು ಬಂದಿರ್ತಾರೆ, ಅಲ್ಲಿ ಕೆಲವೊಂದು ವಿಷಯಗಳನ್ನ ಹೇಳ್ತಾರೆ. ಮತ್ತೆ ಮಕ್ಕಳು ಏನ್ ಮಾಡ್ತಾರೆ ಏನ್ ಮಾಡ್ತಿಲ್ಲ ಅಂತ ಗೊತ್ತಾಗುತ್ತೆ. ಸರ್ ಎಲ್ಲ ಹೇಳ್ದಂಗೆ ಮಕ್ಳಿಗೆ ಸ್ಕೂಲಿಗೆ ಬಂದು ಒಂಚೂರು ಹೋಗ್ತಿದ್ರೆ ಸಾಕು, ನನ್ನ ಬಗ್ಗೆ ಏನೋ ವಿಚಾರಿಸ್ತಾರೆ ಅಂತ ಅಲರ್ಟ್ ಆಗ್ತಾರೆ. ನೀವು ಆ ಥರ ಎಲ್ಲ ಮಾಡಿದಾಗ ಈ ಸ್ಕೂಲಿಗೆ ಉಳಿಸ್ಕೊಳ್ಳೋಕೆ ಸಾಧ್ಯ. ಇಲ್ಲ ಅಂದ್ರೆ ಈಗ ಖಾಸಗಿ ಶಾಲೆಗಳಿಗೆ ಹೋಗ್ಬಿಟ್ರೆ ನಮ್ಮಲ್ಲಿ ಗೌರ್ಮೆಂಟ್ ಸ್ಕೂಲ್ಗಳೆಲ್ಲ ಹೋಗ್ಬಿಡ್ತೇವೆ. ಮತ್ತೆ ಖಾಸಗಿ ಸ್ಕೂಲಲ್ಲಿ ಫೀಸ್ಗಳೆಲ್ಲ ಜಾಸ್ತಿ ಇರುತ್ತೆ, ಇಲ್ಲಿ ಉಚಿತವಾಗಿ ಸಿಗಂತ ಸೌಲಭ್ಯಗಳಿಂದ ಮಕ್ಕಳೆಲ್ಲ ವಂಚಿತರಾಗ್ತಾರೆ. ಆ ಥರ ನಾವು ಮಾಡ್ಕೋಬಾರ್ದು, ಆ ಜವಾಬ್ದಾರಿ ನಿಮ್ಮ ಮೇಲೆ ಇರುತ್ತೆ. ಈಗ ನಮ್ಮಲ್ಲಂದ್ರೆ ಫಸ್ಟ್ ನಾವು ಮಳೆಗಾಲ ಸ್ಟಾರ್ಟ್ ಆಯ್ತಂದ್ರೆ ಜೂನಲ್ಲಿ ನಮಗೆ ಸ್ಕೂಲ್ ಸ್ಟಾರ್ಟ್ ಆಗುತ್ತೆ. ಸ್ಕೂಲ್ ಸ್ಟಾರ್ಟ್ ಆದ ತಕ್ಷಣ ಮಕ್ಕಳು ಎಷ್ಟು ಜನ ಇದ್ದಾರೆ, ಎಷ್ಟು ಜನ ಅಡ್ಮಿಷನ್ ಆಗಿದ್ದಾರೆ, ಯಾವ್ಯಾವ ಸ್ಕೂಲಲ್ಲಿ ಯಾವ್ಯಾವ ಕ್ಲಾಸಲ್ಲಿ ಎಷ್ಟು ಜನ ಮಕ್ಕಳಿದ್ದಾರೆ, ಗಂಡು ಮಕ್ಳು ಎಷ್ಟಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಎಲ್ಲವನ್ನು ನಾವು ತಗೋತೀವಿ. ತಗೊಂಡ ಆದ್ಮೇಲೆ ಮತ್ತೆ ಮಳೆಗಾಲದಲ್ಲಿ ನಮಗೆ ಸಾಂಕ್ರಾಮಿಕ ರೋಗಗಳು ಸ್ಟಾರ್ಟ್ ಆಗುತ್ತೆ. ಈಗ ಡೆಂಗು, ಚಿಕನ್ ಗುನ್ಯಾ ಇರ್ಬೋದು, ಮಲೇರಿಯಾ ಇರ್ಬೋದು, ಈಗ ಮಂಗನ ಕಾಯಿಲೆ ಬಂದಿದೆ. ಈ ರೀತಿ ಏನ್ ಬಂದಿರ್ತವೆ ಅದ್ರ ಬಗ್ಗೆ ನಾವು ಅವ್ರಿಗೆ ಮಾಹಿತಿ ಕೊಡ್ತೀವಿ. ಅಂದ್ರೆ ಈಗ ಮಳೆಗಾಲ ಬಂದಾಗ ಏನ್ ಮಾಡ್ಬೇಕು, ಸೊಳ್ಳೆಗಳೆಲ್ಲ ಯಾವ ರೀತಿ ಉತ್ಪತ್ತಿ ಆಗುತ್ತೆ, ಅವನ್ನ ಮನೆ ಶಾಲೆ ವಾತಾವರಣ ಯಾವ ರೀತಿ ಇಟ್ಕೋಬೇಕು, ಅದು ಸೊಳ್ಳೆಗಳಿಂದ ಕಾಯಿಲೆ ಬರ್ತಿದ್ದಾಗ ನಾವ್ ಏನ್ ಮಾಡ್ಕೋಬೇಕು ಅನ್ನೋದನ್ನ ನಾವು ಮಕ್ಳಿಗೆ ಮಾಹಿತಿ ಕೊಡ್ತೀವಿ. ಜೊತೆ ಮನೆಗೆ ಹೋಗಿ ಹೇಳಿ ಅಂತ ಹೇಳಿರ್ತೀವಿ. ಯಾರಾದ್ರೂ ಮಕ್ಳು ಹೇಳಿದ್ರ, ಯಾವ ಪೇರೆಂಟ್ಸ್ ಮಕ್ಳಾದ್ರು ಹೇಳ್ತಾರ ಮನೇಲಿ? ಯಾಕಂದ್ರೆ ನಾವು ಮಕ್ಳಿಗೆ ವಿಷಯವನ್ನು ಹೇಳಿದ್ರೆ ಮಕ್ಳು ಮನೆಗೆ ಹೋಗಿ ಆ ವಿಷಯವನ್ನು ಹೇಳ್ತಾರೆ, ಪಕ್ಕದ ಮನೆಗೆ ಹೇಳ್ತಾರೆ ಅನ್ನೋ ಇದರಿಂದ ಅವ್ರನ್ನ ಆಯ್ಕೆ ಮಾಡ್ಕೊಂಡು ಆ ಎಲ್ಲಾ ವಿಷಯಗಳನ್ನು ಅವರಿಗೆ ಹೇಳ್ತೀವಿ. ಅದಾದ್ಮೇಲೆ ಮಕ್ಳಿಗೆ ಏನಾಗುತ್ತೆ ಅಂದ್ರೆ 6 ತಿಂಗಳಿಗೆ ಒಂದ್ಸರಿ ಜಂತುಹುಳದ ಮಾತ್ರೆಗಳು ಬರುತ್ತೆ. ಯಾಕಂದ್ರೆ ಅವರಲ್ಲಿ ರಕ್ತದ ಅಂಶ ಅಂದ್ರೆ ಮನುಷ್ಯನ ದೇಹದಲ್ಲಿ ಕೊಕ್ಕೆ ಹುಳು, ಲಾಡಿ ಹುಳು ಅಂತ ಹುಳಗಳಿರ್ತವೆ. ಅದು ಏನ್ ಮಾಡುತ್ತೆ ಅಂದ್ರೆ ಆ ಹುಳಗಳು ನಮ್ಮಲ್ಲಿ ಇದ್ರೆ ಅದು ಹೆಂಗಪ್ಪ ಬರುತ್ತೆ ಅಂದ್ರೆ, ಈಗ ಎಲ್ಲರೂ ಶೌಚಾಲಯವನ್ನು ಬಳಸ್ತಾರೆ ಅಂತ ಅನ್ಕೋತೀನಿ. ಒಂದು ಪಕ್ಷ ಶೌಚಾಲಯ ಬಳಸ್ತಾ ಇದ್ರೆ, ಬಯಲು ಮಲ ವಿಸರ್ಜನೆ ಹೋದ್ರೆ ಮನುಷ್ಯನ ದೇಹದಲ್ಲಿರುವಂತ ಕೊಕ್ಕೆ ಹುಳು, ಲಾಡಿ ಹುಳದ ಮೊಟ್ಟೆಗಳು ನಮ್ಮ ಮಲ ವಿಸರ್ಜನೆ ಹೊರಗಡೆ ಹೋದಾಗ, ನಾವು ಬರಿಗಾಲಿನಲ್ಲಿ ಓಡಾಡಿದಾಗ, ನಮ್ಮ ಕಾಲುಗಳಲ್ಲಿ ಕ್ರಾಕುಗಳಿದ್ದಾಗ ಅವು ಏನ್ ಮಾಡ್ತೇವೆ, ಆ ಏನು ಕ್ರ್ಯಾಕ್ ಇರುತ್ತೆ ಅದರಿಂದ ಮನುಷ್ಯನ ದೇಹವನ್ನ ಸೇರ್ಕೊಂಡು ಏನ್ ಮಾಡ್ತೇವೆ, ನಮ್ಮಲ್ಲಿರುವ ಕೆಂಪು ರಕ್ತಗಳನ್ನ ತಿಂದು ಹಾಳು ಮಾಡ್ತೇವೆ. ಮನುಷ್ಯನಿಗೆ ರಕ್ತ ತುಂಬಾ ಇಂಪಾರ್ಟೆಂಟ್, ಹೆಮೋಗ್ಲೋಬಿನ್ ತುಂಬಾ ಇಂಪಾರ್ಟೆಂಟ್, ಅದನ್ನು ತಿಂದು ಹಾಳು ಮಾಡ್ತೇವೆ. ಆ ರೀತಿ ಆಗ್ಬಾರ್ದು. ಆ ರೀತಿ ಆದಾಗ ಮಕ್ಕಳು ಕಲಿಕೆಯಲ್ಲಿ ತುಂಬಾ ಹಿಂದುಳಿತಾರೆ.
ಮತ್ತೆ ಅವರಿಗೆ ಎಲ್ಲ ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಇರುತ್ತೆ, ಮತ್ತೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗುತ್ತೆ. ಅದಕ್ಕೋಸ್ಕರ ಅವರಿಗೆ 6 ತಿಂಗಳಿಗೆ ಒಂದ್ಸಲಿ ನಾವು ಜಂತುಹುಳದ ಮಾತ್ರೆ ಕೊಡ್ತೀವಿ. ಅದು ಹೇಗಪ್ಪ ಅಂದ್ರೆ ಟೀಚರ್ಸ್ ಕೊಡ್ತೀವಿ, ನಮ್ಮ ಎದುರಿಗೆ ಮಕ್ಳಿಗೆ ಕೊಡಿ ಅಂತ ಹೇಳಿ ನಾವಿದ್ಬಿಟ್ಟು ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಅವರಿಗೆ ನುಂಗಿಸ್ತೀವಿ. ಅದಕ್ಕಿಂತ ಹೆಚ್ಚಾಗಿ ಅವರಿಗೆ ವೈಯಕ್ತಿಕ ಶುಚಿತ್ವದ ಬಗ್ಗೆ ಹೇಳ್ಕೊಡ್ತೀವಿ. ಕೈಗಳನ್ನ ಯಾವ ತರ ತೊಳಿಬೇಕು, ಅಂದ್ರೆ ವೈಯಕ್ತಿಕ ಶುಚಿತ್ವ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ ನೀವು ಸಹ ಗಮನಿಸ್ಬೇಕು. ಪೋಷಕರು ಏನಂದ್ರೆ ಶೌಚಾಲಯ ಮಗು ಅಥವಾ ನಾವು ಬೆಳಗ್ಗೆ ಎದ್ದಾಗಿಂದಲೂ ಸ್ಟಾರ್ಟ್ ಆಗುತ್ತೆ. ಏನು ವೈಯಕ್ತಿಕ ಶುಚಿತ್ವ. ಈಗ ಲೆಟ್ರಿನ್ ರೂಮಿಗೆ ಎಲ್ಲ ಹೋಗಿ ಬಂದಾಗ ಸೋಪ್ ಹಾಕಿ ಕೈ ತೊಳಿಬೇಕು, ಸುಮ್ಮನೆ ಹಂಗೆ ಕೈ ತೊಳಂಗಿಲ್ಲ. ಸುಮ್ಮನೆ ಕೈ ತೊಳೆದ್ರೆ ಈಗ ನಮ್ಮ ಮತ್ತೆ ಉಗುರುಗಳನ್ನು ನೀಟಾಗಿ ಕಟ್ ಮಾಡಬೇಕು, ವಾರದಲ್ಲಿ 2 ಸರಿ ಕಟ್ ಮಾಡಬೇಕು. ಇಲ್ಲ ಅಂದ್ರೆ ಅವು ಉದ್ದ ಬಂದಿರ್ತವೆ, ಮತ್ತೆ ಒಂಚೂರು ಸಣ್ಣ ಸಣ್ಣ ಉಗುರು ಸಂದಿಯಲ್ಲಿ ಕೊಳೆಗಳು ಇರುತ್ತಲ್ಲ, ನೀವೆಲ್ಲ ವಾಟ್ಸಪ್ ಅಲ್ಲಿ ನೋಡಿರ್ತೀರ. ಆ ಕೊಳೆಯನ್ನು ತೆಗೆದು ಇದು ಸೂಕ್ಷ್ಮ ಯಂತ್ರದಲ್ಲಿ ನೋಡಿದಾಗ ಅದರಲ್ಲಿರುವ ಏನ್ ಗೊತ್ತು ಹುಳಗಳು ಇರ್ತವೆ ಅದರಲ್ಲಿ. ಯಾಕಂದ್ರೆ ನಾ ಆವಾಗಲೇ ಹೇಳಿದೆ, ನಮ್ಮ ಮಲ ವಿಸರ್ಜನಲ್ಲಿ ಕೊಕ್ಕೆಗಳು, ಲಾಡುಗಳಿನ ಮೊಟ್ಟೆಗಳಿರ್ತವೆ. ನಮ್ಮ ಉಗುರುಗಳಿಗೂ ಆ ಮೊಟ್ಟೆಗಳು ಸೇರ್ಕೊಂಡು ಅಲ್ಲೇ ಮರಿಗಳಾಗಿರ್ತವೆ. ಮಕ್ಕಳಿಗಷ್ಟೇ ಅಲ್ಲ, ತಾಯಂದಿರು, ಪೋಷಕರು, ನಾವೇನು ಮನೆಯಲ್ಲಿ ಆಹಾರ ತಯಾರಿಸ್ತೀವಲ್ಲ ಅವರು ಸಹ ವಾರದಲ್ಲಿ 2 ಸರಿ ಉಗುರುಗಳನ್ನ ಕಟ್ ಮಾಡಬೇಕು. ಮತ್ತೆ ಅಡಿಗೆ ಮಾಡೋಕ್ಕಿಂತ ಮೊದಲೇ ಕೈಗಳನ್ನು ನೀಟಾಗಿ ತೊಳಿಬೇಕು. ನಾವು ಅಲ್ಲಿ ಇಲ್ಲಿ ಮುಟ್ಟಿರ್ತೀವಿ, ಮತ್ತೆ ವಾಂತಿ ಬೇದಿ ಇವೆಲ್ಲ ಹೆಚ್ಚಾಗಿ ಆಗತ್ತಲ್ಲ, ಅದಕ್ಕೆ ನಾವೇ ಕಾರಣ. ಯಾಕಂದ್ರೆ ನಾವು ಕೈ ನೀಟಾಗಿ ತೊಳೆದಿರಲ್ಲ, ಎಲ್ಲೋ ಮುಟ್ತೀವಿ, ಎಲ್ಲೋ ಬಂದು ಅಡಿಗೆ ಮಾಡ್ತೀವಿ, ಆವಾಗ ಮಕ್ಕಳುಗಳಿಗೆ ವಾಂತಿ ಬೇದಿ ಇಂಥದ್ದೆಲ್ಲ ಸ್ಟಾರ್ಟ್ ಆಗುತ್ತೆ. ಈಗ ಒಂದ್ ಮಗು ವಾಂತಿ ಬೇದಿಗೆ ಸ್ಟಾರ್ಟ್ ಆದ್ರೆ 1 ವಾರ ಅಬ್ಸೆಂಟ್ ಆಗುತ್ತೆ, ಬರೋದೇ ಇಲ್ಲ, ಶಾಲೆ ಬರೋಕ್ಕಾಗಲ್ಲ, ಓದಕ್ಕಾಗಲ್ಲ, ಸುಸ್ತಾಗುತ್ತೆ. ಅವಾಗ ಏನ್ ಮಾಡ್ತಾರೆ ಆ ಮಕ್ಕಳು ಅಲ್ಲಿಂದ ಸಹ ಕಲಿಕೆಯಲ್ಲಿ ಹಿಂದುಳಿತಾರೆ. ಆಮೇಲೆ ಬಾಯಿನ ಆರೋಗ್ಯ ಇದೆಯಲ್ಲ, ಅದು ದೇಹದ ಎಲ್ಲ ಆರೋಗ್ಯವನ್ನು ಕಾಪಾಡುತ್ತೆ. ಯಾಕಂದ್ರೆ ನಾವು ಬಾಯಿ ಮೂಲಕನೇ ತಿನ್ನೋದು, ತಿಂದ ಆಹಾರ ಬಾಯಿಂದನೇ ಹೋಗುತ್ತೆ. ಅದನ್ನ ನಾವು ಈಗ ಅವ್ರಿಗೆ ಹೇಳ್ಕೊಟ್ಟಿರ್ತೀವಿ, ಆದ್ರೆ ಅವ್ರು ಎಷ್ಟು ಮಟ್ಟಿಗೆ ಮಾಡ್ತಾರೆ ಮಾಡಲ್ಲ ಅದು ಗಮನಿಸೋದು ನಿಮ್ ಪೋಷಕರ ಜವಾಬ್ದಾರಿ. ಮಕ್ಕಳು ಬೆಳಿಗ್ಗೆ ಎದ್ದ ತಕ್ಷಣ ಶೌಚಾಲಯಕ್ಕೆ ಹೋಗಿ ಬಂದ್ಮೇಲೆ ಸೋಪ್ ಹಾಕಿ ಕೈ ತೊಳಿಬೇಕು. ಆಮೇಲೆ ವಾರದಲ್ಲಿ 2 ಸರಿ ಉಗುರುಗಳನ್ನು ಕಟ್ ಮಾಡಬೇಕು. ಅದಾದ್ಮೇಲೆ ಹಲ್ ಬ್ರಷ್ ಬೆಳಿಗ್ಗೆ ಹೇಗ್ ಮಾಡ್ತಾರೋ, ಬೆಳಿಗ್ಗೆಕ್ಕಿಂತ ತುಂಬಾ ಇಂಪಾರ್ಟೆಂಟ್ ಹಲ್ ಬ್ರಷ್ ಸಂಜೆ, ಅಂದ್ರೆ ರಾತ್ರಿ ಏನ್ ಮಲಗ್ತಾರಲ್ಲ ಅದು ನೀವು ಅಭ್ಯಾಸ ಮಾಡಿಸ್ಬೇಕು ಅವರಿಗೆ ಹಲ್ ಬ್ರಷ್ ಮಾಡೋದು. ಯಾಕಂದ್ರೆ ಎಲ್ಲಾ ಮಕ್ಕಳಲ್ಲೂ ಹಲ್ಲು ಹುಳುಕಿರುತ್ತೆ. ಈಗ ನಾವು ಇದು ಆರೋಗ್ಯ ತಪಾಸಣೆಗೆಲ್ಲ ಡಾಕ್ಟರ್ಗಳು ಬರ್ತಾರೆ, ಅವಾಗ ಹಲ್ಲು ಹುಳುಕ ತುಂಬಾ ಸಿಗುತ್ತೆ. ಯಾಕಂದ್ರೆ ಅವ್ರು ಬೆಳಿಗ್ಗೆ ಹೇಗೆ ಹಲ್ಲು ಬ್ರಷ್ ಮಾಡ್ತಾರೋ ರಾತ್ರಿ ತುಂಬಾ ಇಂಪಾರ್ಟೆಂಟ್, ಬೆಳಿಗ್ಗೆಗಿಂತ ಇಂಪಾರ್ಟೆಂಟ್. ಯಾಕಂದ್ರೆ ಹಗಲಿಡೀ ಅವ್ರು ಏನೆಲ್ಲ ತಿಂದಿರ್ತಾರೆ, ಆ ವಸ್ತುಗಳು ಹಲ್ಲು ಸಂದಿಯಲ್ಲಿ ಇರುತ್ತೆ. ನೀವೇನಾದ್ರೂ ಅವ್ರಿಗೆ 2 ಸರಿ ಹಲ್ ಬ್ರಷ್ ಮಾಡೋದನ್ನ ಅಭ್ಯಾಸ ಮಾಡಿಸಿದ್ರೆ ಒಂದು 80% ಅವ್ರಿಗೆ ಕಾಯಿಲೆ ಬರೋದನ್ನ ತಡೆಗಟ್ಟಕ್ಕಾಗುತ್ತೆ. ನೀವು ಆ ಅಭ್ಯಾಸಗಳನ್ನು ಅವ್ರಿಗೆ ಮಾಡಿಸ್ಬೇಕು. ಸ್ವಲ್ಪ ದಿನ ಮಾಡಿಸಿದ್ರೆ ಸಾಕು, ಅವ್ರ ಅಡಿಕ್ಟ್ ಆಗಿರ್ತಾರೆ. ನೀವು ಮಕ್ಳಿಗೆ ಚಾಕ್ಲೇಟ್ ಕೊಟ್ಟಾಗ ಹೆಂಗೆ ಅವ್ರಿಗೆ ಚಾಕ್ಲೇಟ್ ಬೇಕು ಅನ್ಸುತ್ತಾ, ಹಲ್ ಬ್ರಷ್ ಮಾಡಿ ರಾತ್ರಿ ಮಲಗೋ ಅಭ್ಯಾಸ ಸ್ವಲ್ಪ ದಿನ ನೀವು ಮಾಡಿದ್ರೆ ಅವ್ರಿಗೆ ಹಲ್ ಬ್ರಷ್ ಮಾಡಿದ್ರೆ ನಿದ್ರೆನೇ ಬರಲ್ಲ ಆ ಮಗುಗೆ, ಅದ್ರಲ್ಲಿ ಅದು ಅಭ್ಯಾಸ ಪಡ್ಕೊಳ್ಳುತ್ತೆ. ಅದನ್ನ ನಾವು ಪೋಷಕರು ಮಾಡಿಸ್ಬೇಕು. ನಾವು ಮಗು ಮಾಡ್ತಿದ್ಯಾ ಅಂತ ಗಮನಿಸ್ಬೇಕು. ಈಗ ಹೋಮ್ವರ್ಕ್ ಅಷ್ಟೇ, ಶಾಲೆಯಲ್ಲಿ ಮಾಸ್ಟರ್ ಟೀಚರ್ ಹೇಳಿರ್ತಾರೆ, ಅವರೇ ಮಾಡ್ಕೊಂಡು ಬರ್ತಾರೆ, ನಮ್ಮ ಮಗು ಬರ್ಕೊಳ್ಳುತ್ತೆ, ಹಾಗಲ್ಲ. ಸ್ವಲ್ಪ ಟೈಮ್ ಕೊಡ್ಬೇಕು. ಈಗ ಹೇಳ್ದಂಗೆ ಸರ್ ಹೇಳಿದ್ರು, ಅವಾಗ ಎಲ್ಲರೂ ಹೆಬ್ಬೆಟ್ ಓದ್ತಿದ್ರು, ಎಲ್ಲರಿಗೂ ಓದಕ್ ಬರುತ್ತೆ. ಎಲ್ಲರೂ ಸ್ಮಾರ್ಟ್ ಫೋನ್ ಅಲ್ಲಿ ಇಂಗ್ಲಿಷ್ ಟೈಪ್ ಮಾಡ್ತಾರೆ. ನಾನೇ ಎಷ್ಟೋ ಸರಿ ಅನ್ಕೊಂತೀನಿ, ನಮ್ಮ ಈಗ ಗರ್ಭಿಣಿ ಇರ್ಬೋದು, ಇರ್ಬೋದು, ಅವ್ರು ಎಷ್ಟು ಚೆನ್ನಾಗಿ ನಮಗೆ ಮೆಸೇಜ್ ರಿಪ್ಲೈ ಮಾಡ್ತಾರೆ. ಅಂದ್ರೆ ಅಯ್ಯೋ ನಮಗ್ ಗೊತ್ತಿರೋದಷ್ಟು ಇಂಗ್ಲಿಷ್ ಅವ್ರಿಗೆ ಗೊತ್ತು ಅಂತ ನಾನೇ ಅನ್ಕೊತೀನಿ. ಎಲ್ಲರಿಗೂ ಗೊತ್ತಿರುತ್ತೆ ಅದ್ರ ಬಗ್ಗೆ. ಅದನ್ನ ನಾವು ಜಾಗೃತರಾಗಬೇಕು. ಮಕ್ಕಳಿದ್ರೆ ನನಗೆ ಏನೋ ಗೊತ್ತಿಲ್ಲ, ನನ್ನ ಅಮ್ಮಂದ್ರೆ ನಾವು ಕೆಲಸ ಮಾಡ್ತೀವಿ, ನನಗೆ ಟೈಮ್ ಇರುತ್ತಪ್ಪ. ನೀವು ಬೆಳಗ್ಗೆ ಎಲ್ಲರೂ ಕೂಲಿ ಮಾಡೋರು, ಬೆಳಗ್ಗೆ ಹೋಗ್ತಾರೆ ರಾತ್ರಿ ಬರ್ತಾರೆ, ನನಗೆ ಟೈಮ್ ಇರುತ್ತೆ ಅಂತ ಯೋಚನೆ ಮಾಡ್ಬಾರ್ದು. ಅಡಿಗೆ ಮನೆಯಲ್ಲೇ ಕೂರ್ಸ್ಕೋಬೇಕು. ಆ ಮಗು ನೀ ಗಟ್ಟಿಯಾಗಿ ಓದು ಅಂತ ಹೇಳ್ಬೇಕು. ಬೆಳಿಗ್ಗೆ ಬೇಗ ಎದ್ದಿರುತ್ತಲ್ವ ಮಗು, ಅವಾಗ ಕೂರ್ಸ್ಕೊಂಡ್ರೆ ಮಕ್ಳಿಗೆ ಏನ್ ಮಾಡ್ತಾರೆ, ನಮ್ಮ ಮಕ್ಳು ಏನ್ ಓದ್ತಾರೆ ಅಂತ ಗಮನಿಸ್ಬೋದು. ಆವಾಗಷ್ಟೇ ನಮ್ಮ ಮಕ್ಕಳನ್ನ ಮುಂದೆ ತರಕ್ ಸಾಧ್ಯ. ಆಮೇಲೆ ವೈಯಕ್ತಿಕ ಶುಚಿತ್ವದಲ್ಲಿ ಇಷ್ಟನ್ನ ನೀವು ಅಭ್ಯಾಸ ಮಾಡಿಸ್ಬೇಕು. ಮತ್ತೆ ಅದಾದ್ಮೇಲೆ ಇವರಿಗೆ ಮತ್ತೆ ಈಗ ಟಾನಿಕ್ ಮಾತ್ರೆಗಳನ್ನು ಕೊಡ್ತೀವಿ ನಾವು, ವಾರದಲ್ಲಿ 2 ಸರಿ ಕೊಡ್ತಾರೆ. ಊಟ ಆಗಿ ಅರ್ಧ ಗಂಟೆ ನಂತರ, ಅಂದ್ರೆ ಮಕ್ಕಳಲ್ಲಿ ರಕ್ತಹೀನತೆಯನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗುರುವಾರ ಮತ್ತೆ ಸೋಮವಾರ ವಾರಕ್ಕೆ 2 ಸರಿ ಟಾನಿಕ್ ಮಾತ್ರೆ ಕೊಡ್ತೀವಿ. ಆಮೇಲೆ ಮಕ್ಕಳಿಗೆ ಇಂಜೆಕ್ಷನ್ಗಳನ್ನು ಹಾಕ್ತೀವಿ. 1ನೇ ಕ್ಲಾಸ್ ಮಕ್ಕಳಿಗೆ DPT ಇಂಜೆಕ್ಷನ್, 5ನೇ ಕ್ಲಾಸ್ ಮಕ್ಕಳಿಗೆ DD ಇಂಜೆಕ್ಷನ್, ಆಮೇಲೆ SLC ಇಲ್ಲಿಲ್ಲ, SLC TD ಹಾಕ್ತೀವಿ. ಈಗ ನೆಕ್ಸ್ಟ್ ಇನ್ನೊಂದು ಇಂಜೆಕ್ಷನ್ ಆಗ್ತಿದೆ. ಈಗ ಎಲ್ಲ ಕಡೆ ಕ್ಯಾನ್ಸರ್ಗಳನ್ನು ನಾವು ಜಾಸ್ತಿ ನೋಡ್ತಾ ಇದೀವಲ್ವಾ. ಈಗ ಇತ್ತೀಚಿನ ದಿನಗಳಲ್ಲಿ ತುಂಬಾ ಕ್ಯಾನ್ಸರ್ ಬರ್ತಾ ಇದೆ. ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಕ್ಯಾನ್ಸರ್ ತಡೆಗಟ್ಟುವ ಉದ್ದೇಶದಿಂದ 14 ವರ್ಷ ಕಂಪ್ಲೀಟ್ ಆಗಿರೋಂಥ ಮಕ್ಕಳಿಗೆ ಈ ಸದ್ಯದಲ್ಲೇ ನಮ್ಮ ಆಶಾದವರೆಲ್ಲ ನಿಮ್ಮ ಹತ್ರ ಇಷ್ಟಪಡ್ತಾರೆ. ನಿಮಗೂ ಗೊತ್ತಿರಬೇಕು, 3 ತಿಂಗಳು ಕ್ಯಾಂಪೇನ್ ಮಾಡಿ ಮಕ್ಕಳಿಗೆ ಆ ವ್ಯಾಕ್ಸಿನ್ ಕೊಡ್ತಾ ಇದೀವಿ. 1 ಡೋಸ್ ವ್ಯಾಕ್ಸಿನ್ ಕೊಟ್ರೆ ಅವರಿಗೆ ಕ್ಯಾನ್ಸರ್
ಕ್ಯಾನ್ಸರ್ ಬರೋಂಥ ಸಾಧ್ಯತೆಗಳು 90% ಕಡಿಮೆ ಆಗುತ್ತೆ ಅನ್ನೋ ಒಂದು ಉದ್ದೇಶವನ್ನ ಸರ್ಕಾರ ಮನಗಂಡು ಆ ವ್ಯಾಕ್ಸಿನ್ ಅನ್ನು ಈ ಸದ್ಯದಲ್ಲೇ ನಾವು ಕೊಡ್ತಾ ಇದ್ದೀವಿ. ಅದು ಸಹ ನೀವು ತಿಳ್ಕೋಬೇಕು. ಶಾಲೆಯಲ್ಲಿ ಮಕ್ಕಳಿಗೆ ಇಷ್ಟೆಲ್ಲ ಆರೋಗ್ಯ ಇಲಾಖೆಯಿಂದ ಸೌಲಭ್ಯಗಳನ್ನ ಕೊಡ್ತಾ ಇದ್ದೀವಿ. ಮತ್ತೆ ಏನಂದ್ರೆ ಮೇನ್ ಅಂತ ಹೇಳಿದಾಗ ನಾನು ರಕ್ತಹೀನತೆ ಅಂತ ಹೇಳಿದೆ. ರಕ್ತಹೀನತೆ ಹೇಗೆ ಬರುತ್ತೆ, ಅದನ್ನ ಹೇಗೆ ನಾವು ಕರೆಕ್ಷನ್ ಮಾಡ್ಬೇಕು ಅಂದ್ರೆ, ಈಗ ರಕ್ತಹೀನತೆ ರಕ್ತ ಕಡಿಮೆ ಆದ್ಮೇಲೆ ಮಾತ್ರೆ ಕೊಡ್ತಾ ಇದೀವಿ ನಾವು ಶಾಲೆಯಲ್ಲಿ. ಆದ್ರೆ ಅಮ್ಮಂದಿರ ಜವಾಬ್ದಾರಿ ಇದ್ರಲ್ಲಿ ತುಂಬಾ ಇರುತ್ತೆ. ಏನ್ ಮಾಡ್ಬೇಕು ಅಂದ್ರೆ, ನೀವು ಅಡಿಗೆ ಮಾಡುವಾಗ ಅದ್ರಲ್ಲಿ ಏನಿದೆ ಅಂತ ತಿಳ್ಕೋಬೇಕು. ಮಲ್ನಾಡಲ್ಲಿ ಬರೀ ಅಕ್ಕಿ ಇದ್ರಲ್ಲೇ ತಿಂತೀವಿ, ಆದ್ರೆ ನಮ್ಮ ಮಕ್ಳುಗಳಿಗೆ ಸೊಪ್ಪು, ತರಕಾರಿ, ಕಾಳುಗಳು ಎಲ್ಲ ಅಡಿಗೆ ಇರೋದು ನೋಡ್ಕೋಬೇಕು. ಆಮೇಲೆ ಶಾಲೆಯಲ್ಲೇ ಗಾರ್ಡನ್ ಬೆಳೆಸಿದಾರೆ ನೋಡಿ, ಹಾಗಂತ ಈಗ ಸಿಸ್ಟ್ ಹೇಳಿದ್ದಾರೆ ಅಂಗಡಿಲಿ ಇರೋದು ಹೊಸ ಏನೋ ತರಕಾರಿ ತಂದು ಮಾಡ್ಬೇಕು ಅಂತಲ್ಲ, ಸ್ಥಳೀಯವಾಗಿ ಏನೋ ಸಿಗುತ್ತೆ. ಈಗ ನುಗ್ಗೆ ಸೊಪ್ಪು ಸಿಗುತ್ತೆ, ಅದರಲ್ಲಿ ವಿಟಮಿನ್ ಎ ಜಾಸ್ತಿ ಇರುತ್ತೆ. ಮತ್ತೆ ಹಳದಿ ಹಣ್ಣುಗಳು, ಬಾಳೆಹಣ್ಣು ಇರ್ಬೋದು, ಪಪಾಯಿ ಹಣ್ಣು ಇರ್ಬೋದು, ಅದರಲ್ಲಿ ಜಾಸ್ತಿ ಸಿಗುತ್ತೆ. ಅಂಥವನ್ನೆಲ್ಲ ನಾವು ಅಡಿಗೆ ಮಾಡೋದು ತುಂಬಾ ತಿಳ್ಕೊಂಡಿರ್ಬೇಕು. ಮಕ್ಕಳಿಗೆ ಅನ್ನ ಎಷ್ಟು ತಿನ್ನಿಸ್ತೀವೋ ಅರ್ಧ ಭಾಗದಷ್ಟು ತರಕಾರಿ ತಿನ್ಬೇಕು, ಅವರು ಕಾಳುಗಳನ್ನು ತಿನ್ಬೇಕು. ಅವಾಗ ಅವರಿಗೆ ರಕ್ತಹೀನತೆ ಒಂದು ಕಡಿಮೆ ಆದ್ರೆ ಅವ್ರ ಕಲಿಕೆಯಲ್ಲಿ ಇರ್ಬೋದು, ಎಲ್ಲದರಲ್ಲೂ ಮುಂದೆ ಬರ್ತಾರೆ. ರಕ್ತಹೀನ ಮತ್ತೆ ಅವರಿಗೆ ರೋಗ ನಿರೋಧಕ ಶಕ್ತಿ ಎಲ್ಲ ಜಾಸ್ತಿ ಆಗುತ್ತೆ. ಇದನ್ನೆಲ್ಲ ನಾವು ಮಾಡೋದ್ರಿಂದ ಮಕ್ಕಳಿಗೆ ಸ್ವಲ್ಪ ಅವರಲ್ಲಿರುವ ರೋಗ ನಿರೋಧಕ ಶಕ್ತಿಯನ್ನ ಜಾಸ್ತಿ ಮಾಡ್ಬೋದು. ಅದಾದ್ಮೇಲೆ ಇತ್ತೀಚೆಗೆ ಪೋಕ್ಸೋ ಅಂತ ಹೇಳಿ ಏನಂದ್ರೆ 18 ವರ್ಷದ ಒಳಗೆ ಮದುವೆ ಆಗಂತದಿರ್ಬೋದು ಹೆಣ್ಮಕ್ಳಿಗೆ, ಗಂಡು ಮಕ್ಳಿಗೆ 21 ವರ್ಷದೊಳಗೆ ಮದುವೆ ಆಗಂಥದ್ದು. ಆಮೇಲೆ ಈಗ ಈ 18 ವರ್ಷದ ಒಳಗೆ ಮಕ್ಕಳು ಏನಾದ್ರು ಯಾವುದೋ ಒಂದು ಚಟುವಟಿಕೆ, ಈಗ ಮೊಬೈಲ್ ಬಂದಿರೋದ್ರಿಂದ ಮೊಬೈಲ್ನಲ್ಲಿ ಅವ್ರು ಏನ್ ನೋಡ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ನಾವು ಏನ್ ನೋಡಬಾರ್ದು ಅಂತ ಅನ್ಕೊಂಡಿರ್ತೀವಿ, ಅದೇ ಅವ್ರ ಕೈ ಸಿಗುತ್ತೆ. ಅದಕ್ಕೆ ಇದರಲ್ಲಿ ಶಿಕ್ಷಕರ ಜವಾಬ್ದಾರಿ, ಈಗ ನಮ್ಮ ಆರೋಗ್ಯ ಇಲಾಖೆ ಯಾವ ಇಲಾಖೆ ಜವಾಬ್ದಾರಿ ಹೇಗಿರುತ್ತೋ ಹಂಗೆ ಪೋಷಕರ ಜವಾಬ್ದಾರಿ ಇರುತ್ತೆ. ನಾವು ಅವ್ರಿಗೆ ಹೇಳ್ತೀವಿ ಹೀಗೆಲ್ಲ ಮಾಡಬಾರ್ದು, ಗುಡ್ ಟಚ್, ಬ್ಯಾಡ್ ಟಚ್ ಇದೆಲ್ಲ ಹೇಳ್ತೀವಿ. ಆದ್ರೂ ನಿಮ್ಮ ಮಕ್ಕಳ ಬದಲಾವಣೆಗಳಾಗಿರುತ್ತೆ. ಈಗಿದ್ ಮಗು ಇನ್ನೊಂದು ಸ್ವಲ್ಪ ದಿನಕ್ಕೆ ಆಗಿರಲ್ಲ. ನನಗೆ ಏನ್ ಬಿಡು ಗಂಡು ಮಕ್ಳಿದ್ದಾರೆ ನಾನು ಸೇಫ್ ಅಂತ ಹೇಳಂಗಿಲ್ಲ. ಇದರಲ್ಲಿ ಪೋಕ್ಸೋ ಅಂಡರಲ್ಲಿ ಹೆಣ್ಮಕ್ಳಿಗೆ ಹೇಗೆ ಶಿಕ್ಷೆ ಆಗುತ್ತೋ ಅದಕ್ಕಿಂತ ಹೆಚ್ಚಿನ ಶಿಕ್ಷೆ ಗಂಡು ಮಕ್ಳಿಗೆ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬ ಪೋಷಕರು ನಾವು ಹೇಳ್ಕೊಡ್ಬೇಕು. ಮನೇಲಿ ಗಂಡು ಮಕ್ಳಿದ್ರೆ ನಿಮ್ ಜೊತೆಗಿರೋಂಥ ಸಹಪಾಠಿಗಳನ್ನ ನಿನ್ನ ಅಕ್ಕ ತಂಗಿಯ ಥರ ನೋಡ್ಬೇಕು ಅನ್ನೋದನ್ನ ನಾವು ಅವರಿಗೆ ಈಗ ಒಂದು ವಿಷಯ ನಾವು ಒಂದೇ ದಿನ ಹೇಳಿದಾಗ ಅವ್ರು ತಗೊಳ್ಳಲ್ಲ, ದಿನ ಹೇಳಿದಾಗ ತಗೊಳ್ತಾರೆ. ಮತ್ತೆ ನಮ್ಮ ಮಕ್ಕಳಲ್ಲಿ ಏನಾದರೂ ಬದಲಾವಣೆಗಳು ಕಂಡಾಗ ಇಲ್ಲಿ ಶಿಕ್ಷಕರು ಇರ್ತಾರೆ, ಅವ್ರ ಹತ್ರ ಬಂದು ನನ್ನ ಮಗುವಲ್ಲಿ ಸ್ವಲ್ಪ ನಾನು ಇಂಥ ಬದಲಾವಣೆ ಕಂಡಿದ್ದೀನಿ, ನಿಮ್ಮ ಶಾಲೆಯ ಮಗು ಹೇಗಿರುತ್ತೆ ಇದನ್ನೆಲ್ಲ ವಿಚಾರಿಸ್ಬೇಕು. ಯಾಕೆ ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆ ಪೋಕ್ಸೋದಲ್ಲಿ ಹೈಯೆಸ್ಟ್ ಇದೆ, ಅದರಲ್ಲೂ ಹೊಸನಗರ ತಾಲೂಕು ತುಂಬಾ ಹೈಯೆಸ್ಟ್ ಇದೆ. ನಾವು ಶಾಲೆಗೆ ಹೋದಾಗ ಮಕ್ಕಳುಗಳೆಲ್ಲ ಅದನ್ನ ಹೇಳ್ತೀವಿ, ಆದ್ರೂ ನಮ್ಮ ಕಣ್ ತಪ್ಪಿಂದ ಎಲ್ಲೋ ಏನೋ ನಡೀತಿರುತ್ತೆ. ಅದರಲ್ಲಿ ಈಗ ಮಕ್ಕಳಲ್ಲಿ ಏನ್ ಬದಲಾವಣೆ ಆಗುತ್ತೆ ಅದು ಪೋಷಕರೇ ಹೆಚ್ಚಾಗಿ ಗಮನಕ್ಕೆ ಬರುತ್ತೆ ಅನ್ಕೊಂತೀನಿ. ಅದ್ರ ಬಗ್ಗೆ ಒಂದು ಹೆಚ್ಚಿನ ಗಮನ ವಹಿಸಿ ಈ ಪೋಕ್ಸೋದಲ್ಲಿ ನಮ್ಮ ಮಕ್ಕಳು ಒಳಗಾಗ್ತಿದ್ದಂಗೆ ಅವ್ರನ್ನ ಬಚಾವ್ ಮಾಡುವಂತ ಜವಾಬ್ದಾರಿ ನಿಮಗೂ ನಮಗೂ ಇದೆ ಅಂತ ಹೇಳ್ತಾ ಮಾತನಾಡಲು ಅವಕಾಶ ನೀಡಿದ್ದೇನೆ. ಇವತ್ತಿನ ಸಭೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಏನೇನು ಕಾರ್ಯಕ್ರಮಗಳು ಅಥವಾ ಅಲ್ಲಿರುವಂತಹ ಶಾಲೆಗೆ ಸಂಬಂಧಪಟ್ಟಂತಹ ಮಕ್ಕಳಿಗೆ ಕೊಡುವಂತಹ ಉಚಿತ ಸೌಲಭ್ಯಗಳು ಹಾಗೂ ಆರೋಗ್ಯದ ಸುರಕ್ಷತೆಯ ಬಗ್ಗೆ ಅನೇಕ ಮಾಹಿತಿಗಳನ್ನು ತಿಳಿಸಿಕೊಟ್ಟಂತಹ ಶೋಭಾ ಮೇಡಮ್ ಅವರಿಗೆ ಅಭಿನಂದನೆಗಳು. ಈಗ ಈ ಒಂದು ಕಾರ್ಯಕ್ರಮವನ್ನು ಕುರಿತು ನಮ್ಮ ಶಾಲೆಯ ಉಪಾಧ್ಯಕ್ಷರಾಗಿರುವಂತಹ SPMC ಉಪಾಧ್ಯಕ್ಷರು ಎರಡು ಮಾತಾಡಿ ಇನ್ಯಾರಾದ್ರೂ ಪೋಷಕರು ಸುಬ್ರಹ್ಮಣ್ಯ. ನಮ್ಮ ಶಾಲೆಯಲ್ಲಿ ಈಗ ಈ ಸಾಮಾಜಿಕ ಪರಿಶೋಧನೆಯಲ್ಲಿ ಕಂಡುಬಂದಂತಹ ಒಂದು ಅಂಶ ಅಂದರೆ ಶಾಲೆ ಬಿಟ್ಟ ಮಗು OS. ಈ ಒಂದು ಮಗು ಶಾಲೆ ಬಿಡಲಿಕ್ಕೆ ಕಾರಣ ಪೋಷಕರೇ. ಟೋಟಲಿ ಕಲಿಕೆಯಲ್ಲಿ ಹಿಂದೆ ಬೀಳಲಿಕ್ಕೂ ಸಹ ಕಾರಣ. ನಾವಂತೂ ಈ ಶಾಲೆಗೆ ಬಂದಂತಹ ಪ್ರತಿಯೊಂದು ಮಗುವನ್ನ ನಮ್ಮ ಮಕ್ಕಳಿಗಿಂತ ಜಾಸ್ತಿಯಾಗಿ ನಾವು ನೋಡ್ತಾ ಇದ್ದೀವಿ. ಕೆಲವು ನಮ್ಮಲ್ಲಿ ಕೆಲವು ಕೇಳಿದಾಗ ಎಷ್ಟು ಮಕ್ಕಳು ಮೇಡಮ್ ಅಂದಾಗ 64 ಅಂದ್ಬಿಟ್ಟೆ. ಅದಕ್ಕೆ 60 ಮಕ್ಕಳ ಹೆತ್ತಳ ತಾಯಿ ಅಂತ ಆಗೋದು. ಅಂದರೆ ನಿಮಗೆ ನಿಮ್ಮ ಮನೆಯ ಮಗುನು 1, 2 ಇರಬಹುದು. ನಮಗೆ ಶಾಲೆಯಲ್ಲಿ ಇರುವ ಪ್ರತಿಯೊಂದು ಮಗು ಸಹ ನಮ್ಮ ಮಗು ಅಂತಲೇ ನಾವು ನೋಡ್ತಾ ಇದ್ದೀವಿ. ಆದರೆ ಅದಷ್ಟೇ ಸಹಕಾರವನ್ನು ನೀವುಗಳು ಸಹ ನಮಗೆ ಕೊಡಿ. ಆಮೇಲೆ OSC ಮಗು ಬಗ್ಗೆ ಹೇಳಬೇಕಂದ್ರೆ ಅಲ್ಲಿ ಯಾವ ವರ್ಷದಲ್ಲಿ ಜ್ಯೋತಿ ಅನ್ನೋದು ಸೀಳಕ್ಕೆ ಮೀನು ಹಿಡಿಲಿಕ್ಕೆ ಬಂದಿರ್ತಾರೆ ಗೊತ್ತಿದೆಯಲ್ಲ, ಆ ಮಕ್ಕಳು ಆ ಕಡೆ ಮಕ್ಕಳೇ ನಮಗೆ ಜಾಸ್ತಿ ಬರೋದು. ಆದ್ರೆ ಅವ್ರು ಏನ್ ಮಾಡಿದ್ದಾರೆ ಅಂದ್ರೆ
ಊರು ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ನಮ್ಮ ಇಲಾಖೆ ಏನನ್ನುತ್ತೆ ಅಂದರೆ ಹೋಗಿ ಕರ್ಕೊಂಡು ಬನ್ನಿ, ಹೋಗಿ ಎಲ್ಲಿ ಹೋಗಿದ್ದಾರೆ, ಜಾಡಿ ಹಿಡೀರಿ ಅಂತ. ಜಾಡಿ ಎಲ್ಲಿಂದ ಹಿಡಿಯೋದು? ನಾವು ಹೋದ್ವಿ. ನಾನು ಸುಮನೆ ಟೀಚರು, ನಮ್ಮ SDMC ಸುಬ್ರಹ್ಮಣ್ಯ ಸೇರಿ ಅವ್ರ ಮನೆ ಹತ್ರ ಹೋಗಿ ಎಲ್ಲ ಹುಟ್ಟಿದ್ವಿ. ಒಬ್ಳು ಗುಡ್ಡೆ ಹತ್ರ ಒಂದು ಮನೆ ಇದೆ, ಆ ಮನೆಗೆ ಬೀಗ, ಅಲ್ಲಿ ಯಾರೂ ಇಲ್ಲ. ಆಮೇಲೆ ಅಕ್ಕಪಕ್ಕ ಎಲ್ಲ ಹತ್ತಾಗಿ ಮಳೆ ಸುರಿತಾ ಇದೆ ಅಂದು ಆ ಕಡೆ ಎಲ್ಲ ಹೋಗಿ ಅಲ್ಲಿ ಕೇಳಿದಾಗ ಇಲ್ಲ ಊರು ಬಿಟ್ಟು ಎಲ್ಲಿ ಹೋಗಿದ್ದಾರೆ ಅಂತ ಕೇಳಿದ್ರೆ ಒಬ್ರಿಗೂ ಗೊತ್ತಿಲ್ಲ. ಆಮೇಲೆ ಇನ್ನೆಂತ ಮಾಡೋದು ಅಂತಂದ್ವಿ. ಇಲಾಖೆಗೆ, ನಮ್ಗೆ ಇಲಾಖೆ ದಿಢೀರ್ ಕೇಳ್ತಾ ಇರುತ್ತೆ ಮಾಹಿತಿಗಳನ್ನು. ಶಾಲೆಗೆ ಬರುವಂಥ ದಾಖಲಾತಿಯಾಗಿರ್ತಕ್ಕಂಥ ಪ್ರತಿಯೊಂದು ಮಗು ಶಾಲೆಯಲ್ಲಿ ಇರಬೇಕು ಅನ್ನೋವಂಥದ್ದು ನಿಮ್ಮ ಪೋಷಕರಲ್ಲಿ ಇನ್ನೊಂದು ನಾನು ಕಳಕಳಿಯಾಗಿ ಕೇಳ್ಕೊಳ್ಳೋದೇನೆಂದರೆ, ದಯವಿಟ್ಟು ನಿಮ್ಮ ಮಕ್ಕಳನ್ನು ಪ್ರತಿನಿತ್ಯ ಶಾಲೆ ಕಳಿಸಿ. ಕೆಲವ್ರದ್ದೊಂದು ಚಾಳಿ ಇದೆ, ತಾಯಿಯಂದ್ರು ಶಾಲೆ ಟೈಮಲ್ಲೇ ಊರಿಗೆ ಹೋಗ್ಬಿಡೋದು ಮಕ್ಕಳನ್ನ ಕರ್ಕೊಂಡು. ಅದನ್ನು ಮಾಡಬೇಡಿ. ಪ್ರತಿನಿತ್ಯ ಮಗು ಶಾಲೆಗೆ ಬರಲಿ, ಕಲಿಕೆಯಲ್ಲಿ ಮುಂದುವರಿಲಿ, ನಮ್ಮ ಜೊತೆ ನಿಮ್ಮ ಸಹಕಾರನೂ ಇರಲಿ ಅಂತ ಹೇಳ್ತಾ ನಮಗೆಲ್ಲರಿಗೂ ಈ ಒಂದು ಸಭೆಗೆ ಬಂದಿದ್ದು ಧನ್ಯವಾದಗಳನ್ನು ಹೇಳ್ತೇನೆ. ಈಗ ಈ ಒಂದು ಕಾರ್ಯಕ್ರಮದ ಕೊನೆಯ ಹಂತ ವಂದನಾರ್ಪಣೆ. ಇದು ಸಹ ನಮ್ಮಲ್ಲಿ ಟೀಚರ್ಸ್ ಸಂಖ್ಯೆ ನಮ್ಮಲ್ಲಿ ಸ್ವಲ್ಪ ಕಡಿಮೆ, ಹಾಗಾಗಿ ಅಲ್ಲಿ ಮಕ್ಕಳ ಜೊತೆನೂ ಇರಬೇಕಾಗುತ್ತೆ, ಬಳಸುವಾಗ ಹೋಗಿದ್ದಾರೆ. ಈ ಒಂದು ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯ ಶಾಲಾ ಶಿಕ್ಷಣ ಇಲಾಖೆ ಹೊಸನಗರ ಹಾಗೂ ತಾಲೂಕು ಸಮಗ್ರ ಶಿಕ್ಷಣ ಯೋಜನೆ 2023-24ನೇ ಸಾಲಿನ ಸಮಗ್ರವಾಗಿರ್ತಕ್ಕಂತಹ ಪರಿಶೋಧನೆ, ಸಾಮಾಜಿಕ ಪರಿಶೋಧನೆ ಆಗಿದೆ. ಈ ಒಂದು ಕಾರ್ಯಕ್ರಮದ ಈ ಒಂದು ಗ್ರಾಮ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಿರಿಯರು ಆಗಿರುವಂತಹ ನಮ್ಮ ಪೋಷಕರು ಆಗಿರುವಂತಹ ಲಕ್ಷ್ಮೀರವರಿಗೆ ಆತ್ಮೀಯವಾಗಿ ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಾಸ್ತಾವಿಕ ನುಡಿಯ ನಾನು ಮಾತಾಡಿ ಈ ಕಾರ್ಯಕ್ರಮದ ಉದ್ದೇಶಗಳು ಏನು ಅನ್ನೋದನ್ನು ಸವಿಸ್ತಾರವಾಗಿ ಹೇಳಿಕೊಟ್ಟಂತಹ ನಾಗೇಶ್ ಸರ್ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಹಾಗೂ 3 ದಿನದ ಸುದೀರ್ಘ ಶಾಲೆಯ ಸಂಪೂರ್ಣ ಸಮಗ್ರ ಎಲ್ಲ ವಿಷಯಗಳ ಬಗ್ಗೆ ಪರಿಶೋಧನೆಯನ್ನು ಮಾಡಿರುವಂತಹ ದೇವೇಂದ್ರಪ್ಪ ಸರ್ ಬಹಳಷ್ಟು ತಾಳ್ಮೆಯ ವ್ಯಕ್ತಿ. ನಾನು ಹಾಗೆ ಇದ್ದೆ. ಜೊತೆಗೆ ಅವರು ಕೇಳುವಾಗ ಪ್ರತಿಯೊಂದು ಪ್ರಶ್ನೆಗಳಿಗೆ ನಮ್ಮಲ್ಲಿ ಅವರಿಗೆ ಕಂಡು ಬಂದಿರ್ಬೋದು, ಎಲ್ಲವೂ ವ್ಯವಸ್ಥಿತವಾಗಿ ಇತ್ತು. ಏನಿದೆ ವಾಸ್ತವ ಏನಿದೆ ಅದನ್ನೆಲ್ಲವನ್ನು ಅವರಿಗೆ ನಾನು ತಿಳಿಸಿದ್ದೇನೆ. ಅವರೆಲ್ಲವನ್ನ ಬರ್ಕೊಂಡು ಈಗ ಅಷ್ಟು ಅಂಶಗಳನ್ನು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯಿಂದ ನಾನು ಬೆಳಿಗ್ಗೆ ಫೋನ್ ಮಾಡಿದೆ. ಸರ್ ನಿನ್ನೆ ಹೇಳಿದ್ರು ಅವರಿಗೆಲ್ಲ ಫೋನ್ ಮಾಡಿ ಮೇಡಮ್, ಫೋನ್ ಮಾಡಿದ ತಕ್ಷಣ ಆಯ್ತು ಮೇಡಮ್ ಬರ್ತೀನಿ ಅಂತೇಳಿ ನಗುಮುಖದಿಂದ ಆಯ್ತು ಬರ್ತೀನಿ ನಾನು ಅಂತೇಳಿ ಬಂದು ಸ್ವಚ್ಛತೆಯ ಬಗ್ಗೆ ಇದುವರೆಗೆ ತಮಗೆಲ್ಲರಿಗೂ ತಿಳಿಸಿದ್ದಾರೆ. ಶೋಭಾ ಮೇಡಮ್ ನಿಮಗೂ ಸಹ ಅಭಿನಂದನೆಗಳನ್ನು. ಏನಂದ್ರೆ ಈಗ ಕೆಲವು ಮಕ್ಕಳು ಅಂದ್ರೆ ಲವ್ ಅಫೇರ್ ಇಂದ ಇರ್ಬೋದು, ಅಥವಾ ಕೆಲವ್ರು ನಾವು ಹೇಳಿದ ಮಾತನ್ನು ನಾವು ಕೇಳೋದೇ ಇಲ್ಲ, ಅವರು ಪೋಷಕರು ಹೇಳಿದ ಮಾತನ್ನು ತಗೊಳ್ಳೋದೇ ಇಲ್ಲ. ಆ ಥರ ಏನಾದರೂ ನಿಮಗೆ ನಿಮ್ಮ ಮಕ್ಳು ಇರ್ಬೋದು, ಪಕ್ಕದ ಮನೆಯಲ್ಲಿರ್ಬೋದು, ಆ ಥರ ಏನಾದರೂ ಇದ್ರೆ ನನ್ನ ನಂಬರ್ ತಗೊಳ್ಳಿ. ಮೇಡಮ್ ಹತ್ರ ಇರುತ್ತೆ, ಸ್ಕೂಲಲ್ಲಿ ಇರುತ್ತೆ, ಅದು ನಮ್ಮ ಗಮನಕ್ಕೆ ತನ್ನಿ. ಮುಂದೆ ಅವ್ರಿಗೆ ಯಾವ ರೀತಿ ಕೌನ್ಸಿಲಿಂಗ್ ಕೊಡಬೇಕು ಅಂತೇಳಿ ಎಲ್ಲ ಮಕ್ಕಳು ಆ ಥರ ಇಲ್ಲ. ಯಾರೋ ಒಬ್ರು ಮಂಡಾಟ ಇರ್ತಾರೆ, ಅವ್ರಿಗೆ ಒಂದು ಸ್ವಲ್ಪ ಕೌನ್ಸಿಲಿಂಗ್ ಕೊಡಿಸ್ಬೇಕಾಗುತ್ತೆ. ಅದಕ್ಕೆ ಅಂತ ಮಹಿಳಾ ಮತ್ತು ಮಕ್ಕಳ ಆಯೋಗ ಇರುತ್ತೆ, ಸಾಂತ್ವನ ಕೇಂದ್ರಗಳಿರುತ್ತೆ, ಅಲ್ಲಿ ನಾವು ಆ ಮಕ್ಕಳನ್ನ ಸರಿ ಮಾಡ್ಬೋದು. ಅದು ಪೋಷಕರ ಜವಾಬ್ದಾರಿ ಆಗಿರುತ್ತೆ. ಆ ಥರ ಏನಾದ್ರು ಇದ್ರೆ ನಾನು ಗಮನಿಸ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ SDMCಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಅವರು ಉಪಸ್ಥಿತರಿದ್ದು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಿದ್ದಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಮುಖ್ಯವಾಗಿ ನಮ್ಮ ಶಾಲೆಯ SDMC ಎಲ್ಲ ಸದಸ್ಯರು ಆಗಮಿಸಿದ್ದೀರಿ. ಒಂದು 40% ಇದೆ, 18ರಲ್ಲಿ 90 ಜನ ಇರ್ಬೋದು. ಇರಲಿ, ನಂತರ ಅವರೆಲ್ಲರಿಗೂ ಬರುವಂಥ ವ್ಯವಸ್ಥೆಯನ್ನು ನಾವು ಮಾಡೋಣ. ತಮಗೆಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕೆ ಧನ್ಯವಾದಗಳನ್ನು. ಹಾಗೂ ನಮ್ಮ ವ್ಯಾಪ್ತಿಯ ಅಂಗನವಾಡಿ ಶಿಕ್ಷಕಿಯಾಗಿರುವಂಥ ಶ್ರೀಮತಿ ಶಾಲಾ ಟೀಚರ್ ಅವರಿಗೂ ಸಹ ಹಾಗೂ ಆಗಮಿಸಿರುವಂತಹ ಎಲ್ಲ ಪೋಷಕರಿಗೂ ಸಹ ಆತ್ಮೀಯವಾಗಿ ಅಭಿನಂದನೆಗಳನ್ನು ಅರ್ಪಿಸ್ತೇನೆ. ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ
ನಮ್ಮ ಕ್ಲಸ್ಟರಿನ CRP ಆಗಿರುವಂಥ ಸಮೂಹ ಸಂಪನ್ಮೂಲ ಕೇಂದ್ರದ ಸಂಪನ್ಮೂಲ ವ್ಯಕ್ತಿಯಾಗಿರುವಂಥ ಗಣೇಶ್ ರವರಿಗೂ ಸಹ ನಾನು ಆತ್ಮೀಯವಾಗಿ ಅಭಿನಂದನೆಗಳನ್ನು